ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಸಾರ್ವತ್ರಿಕ ಆರೋಗ್ಯ ಆಂದೋಲನ್ ಕಡೆಯಿಂದ ಆ, ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಸುಧಾರಿಸೋದ್ರಲ್ಲಿ ತಳಮಟ್ಟದಲ್ಲಿ ಬೇರೆ ಬೇರೆ ಸಂಘಟನೆಗಳು, ಆರ್ಗನೈಸೇಷನ್ಗಳು ಯಾವ ತರ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಬಂದಿದೆ, ಆ ಅನುಭವಗಳನ್ನ, ಕಲಿಕೆಗಳನ್ನ, ಚಾಲೆಂಜಸ್ ಆಗಿರ್ಲಿ ಅದನ್ನು ಕೂಡ ಶೇರ್ ಮಾಡೋದಕ್ಕೆ ಅಂತ ಈ ಸೆಷನ್ ಮಾಡಿರೋದು. ಆ ಒಂದು ಮುಖ್ಯವಾದ ಕಾರಣ ಏನಕ್ಕಪ್ಪ ಈ ತರ ಮಾಡಿದ್ದು ಅಂದ್ರೆ, ಒಂದು ಸುಮಾರು ಈಗ ಸುಧಾರಣೆ ತಗೊಂಡ್ ಬರ್ಬೇಕು ಆರೋಗ್ಯ ವ್ಯವಸ್ಥೆನಲ್ಲಿ. ಜನಾರೋಗ್ಯ ಆ ತುಂಬಾ ಬೇಕು, ಚಳವಳಿ ತುಂಬಾ ಬೇಕು. ಅದಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಒಟ್ಟಿಗೆ ಬಂದಿರೋದ್ರಿಂದ ನಮ್ಮಲ್ಲೇ ಇರುವಂತ ಏನೆಲ್ಲ ಅನುಭವಗಳಿದೆ ಅಂತ ಹಂಚ್ಕೊಳ್ಳೋದ್ರ ಮುಖಾಂತರ ಇನ್ನೂ ಯಾವ ರೀತಿಯಾಗಿ ಉತ್ತಮವಾಗಿ ಒಟ್ಟಿಗೆ ಮಾಡ್ಬೋದು ಅನ್ನೋದು ಮುಂದೆ ತಗೊಂಡ್ ಹೋಗೋದಕ್ಕೆ ಇದು ಖಂಡಿತ ಸಹಾಯ ಆಗುತ್ತೆ ಅಂತ ಅನ್ನಿಸ್ತು. ಅದ್ರಲ್ಲೂ ನಮ್ಗೆ ಸಮಸ್ಯೆಗಳು ತುಂಬಾ ಕೇಳ್ತೀವಿ, ತುಂಬಾ ಹಂಚ್ಕೊಳ್ತೀವಿ. ಆದ್ರೆ ಏನ್ ಆಕ್ಷನ್ ತಗೊಂಡಿದೀವಿ ಅದರಿಂದ ಕಲಿಕೆ ಏನಾಗಿದೆ, ಅದರಿಂದ ಚಾಲೆಂಜಸ್ ಏನಿದೆ, ಮುಂದೆ ಹೇಗ್ ಮಾಡ್ಬೋದು ಅನ್ನೋದು ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗೋದ್ರಿಂದ ಈ ಸೆಷನ್ ನಲ್ಲಿ ಯಾರೆಲ್ಲ ಹಂಚ್ಕೊಳಕ್ ಮುಂದೆ ಬಂದಿದ್ದಕ್ಕೆ, ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಇದ್ರಲ್ಲಿ ಜಬೀನಾ ಅವರು, ಕರಿಬಸಪ್ಪ ಅವರು, ನೆರಳು ಬೀಡಿ ಕಾರ್ಮಿಕರ ಯೂನಿಯನ್ ದಾವಣಗೆರೆ ಕಡೆಯಿಂದ ಆಗ್ಲಿ, ಝಾನ್ಸಿ ಅವ್ರ ಆಕ್ಷನ್ ಏಡ್ ಕಡೆಯಿಂದ ಆಗ್ಲಿ, ನಿರೂಪ್ ಮತ್ತೆ ಕುಸುಮ ಅವರು ಸಂಗಮ ಕಡೆಯಿಂದ, ಪ್ರಸನ್ನ ಅವರು, ಓಬ್ಲೇಶ್ ಅವರು ಸಫಾಯಿ ಕರ್ಮಚಾರಿ ಕಾನೂನು ಸಮಿತಿಯಿಂದ, ರಾಜ್ಕುಮಾರ್ ಸಿಎಡ್ಸ್ ಕಡೆಯಿಂದ, ಎಲ್ಲರೂ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು. ನಿಮ್ಮ ಅನುಭವಗಳನ್ನ ಶೇರ್ ಮಾಡ್ತಾ ಇದ್ದೀರಾ. ಸೊ ಒಂದು ಚಿಕ್ಕದಾಗಿ ನಿಮ್ಮ ಪರಿಚಯ ಮಾಡ್ಬೋದಾ? ಕರಿಬಸಪ್ಪ ಅವರೇ, ಜಬೀನಾ ಅವರೇ, ಉಬ್ಲೇಶ್ ಅವರೇ. ಮಾಡ್ಬೋದು, ಖಂಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಝಾನ್ಸಿ ಅಂತ. ನಾನು ಆಕ್ಷನ್ ಏಡ್ ಅಲ್ಲಿ ಸುಮಾರು ಒಂದು 15 ವರ್ಷಗಳಿಂದ ಈ ಕಡೆ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ನಮ್ದು APF ಸಪೋರ್ಟ್ ಇಂದ 7 ವಾರ್ಡ್ಗಳಲ್ಲಿ 40 ಸ್ಲಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಜಬೀನಾ ಅವರೇ? ಎಲ್ಲರಿಗೂ ನಮಸ್ಕಾರ. ಕರಿಬಸಪ್ಪ, ದಾವಣಗೆರೆಯಲ್ಲಿ ನಾನು ಮುಸ್ಲಿಂ ಮಹಿಳೆಯರು ಮತ್ತು ಬೀಡಿ ಕಾರ್ಮಿಕರ ಜೊತೆ ಕೆಲಸ ಮಾಡ್ತೇನೆ. ಅದ್ರ ಜೊತೆಗೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ಸ್ಟೇಟ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಎಲ್ರಿಗೂ ನಮಸ್ಕಾರ. ಕರಿಬಸಪ್ಪ ಆಯ್ತಾ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಬೀನಾ ಖಾನಂ. ದಾವಣಗೆರೆಯಲ್ಲಿ ನಾನು ಬೀಡಿ ಕಾರ್ಮಿಕ ಮಹಿಳೆಯರು ಮತ್ತು ಮುಸ್ಲಿಂ ಸಮುದಾಯದ ಮಹಿಳೆಯರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಇದರಲ್ಲಿ ಸಾಕಲ್ಲಿ ಫೆಲೋ ಆಗಿ ಆಯ್ಕೆ ಕೂಡ ಆಗಿದ್ದೀನಿ. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಓಬ್ಲೇಶ್ ಅಂತ ಹೇಳಿ. ನಾನು ತಮಟೆ ಸಂಸ್ಥೆಯಿಂದ ಕರ್ನಾಟಕದಲ್ಲಿ ನಾವು ಸ್ಯಾನಿಟೇಷನ್ ವರ್ಕರ್ಸ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ BUPSP ಅಂಡರ್ ಅಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸ್ಯಾನಿಟೇಷನ್ ವರ್ಕರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಈ ತರ ತಳ ಸಮುದಾಯಗಳ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಸುಮಿತ್ರಾ ಅಂತ. ನಾನು C4 NGO ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಸುಮಾರು 80 ಸ್ಲಮ್ ಅಲ್ಲಿ ಒಂದು 23 ವಾರ್ಡ್ ಅಲ್ಲಿ 20 PSC ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜ್ಕುಮಾರ್. ನಾವು ಸಿಎಡ್ಸ್ ಗಮನದಲ್ಲಿ ಕೆಲಸ ಮಾಡ್ತಿದ್ದೀವಿ. ನಾವು 4 ಕಮ್ಯುನಿಟಿಗಳ ಜೊತೆ ಕೆಲಸ ಮಾಡ್ತಿದ್ದೀವಿ. ಇವಾಗ ಸಾಕಲ್ಲಿ ಸಹ ಕೆಲಸ ಮಾಡ್ತೀವಿ. ನಮಸ್ಕಾರ. ಫಯಾಜ್ ಅಂತ, ಗುಬ್ಬಜ್ಜಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಗುಬ್ಬಜ್ಜಿ ಸಂಸ್ಥೆ ಬೇಸಿಕಲಿ ಸ್ಟಾರ್ಟ್ ಆಗಿರೋದೇ ಮೈಗ್ರೆಂಟ್ ಕಮ್ಯುನಿಟಿ ಸಲುವಾಗಿ. ಆ ಮೈಗ್ರೆಂಟ್ ಕಮ್ಯುನಿಟಿ ಈ ಕೊಡತಿ ಮತ್ತು ಬೆಳ್ಳಂದೂರು ಸೈಡ್ ಇರ್ತಕ್ಕಂಥ ಸಮುದಾಯದೊಳಗಂದೇ ನಾವು ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಸನ್ನ ಅವರೇ? ನಮಸ್ಕಾರ. ನನ್ನ ಹೆಸರು ಪ್ರಸನ್ನ. ಬೆಂಗಳೂರಿನಲ್ಲಿ ವಾಸ ಆಗಿದ್ದೀನಿ. ಸುಮಾರು 20 ವರ್ಷಗಳಿಂದ ಆರೋಗ್ಯದ ಆಂದೋಲನಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿರೂಪ್ ಅಂತ.
ನಾನು ಸಂಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಂಗಮ ನಾವು ಜನರಲ್ ಸೆಕ್ಷುವಲ್ ಮೈನಾರಿಟೀಸ್ ಜೊತೆ, ಸೆಕ್ಸ್ ವರ್ಕರ್ಸ್ ಜೊತೆ, ಪೀಪಲ್ ಲಿವಿಂಗ್ ವಿತ್ HIV ಜೊತೆ ಅವ್ರ ಅರ್ಬನ್ ಪುವರ್ ಕಮ್ಯುನಿಟೀಸ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ನಾವು 10 ವಾರ್ಡ್ಸ್ ಅಲ್ಲಿ ಸುಮಾರು 52 ಸ್ಲಮ್ಸ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕುಸುಮ ಅವರೇ, ನೀವು ಒಂದು ಪರಿಚಯ ಮಾಡ್ಕೊಡ್ತೀರಾ? ಕುಸುಮ ಅವರೇ, ಅನ್ಮ್ಯೂಟ್ ಮಾಡ್ಬೋದಾ? ಓಕೆ, ಮೋಸ್ಟ್ಲಿ ಅನ್ಮ್ಯೂಟ್ ಮಾಡೋದ್ ಸಮಯ ಆಗ್ತಾ ಇದೆ ಅನ್ಸುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಮುಂದೆ ಬೇಕಾದ್ರೆ ಜಾಯಿನ್, ನೀವು ಮಾತಾಡ್ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡಿ ಕುಸುಮಾರಿ. ಆಕ್ಚುಲಿ ಮೀಟಿಂಗ್ ನಲ್ಲಿ ಎಲ್ಲ ಇಂಟರ್ನಲ್ ಸಾರ್ವತ್ರಿಕ ಆರೋಗ್ಯ ಮೆಂಬರ್ಸೇ ಇರೋದ್ರಿಂದ ಓಕೆ, ನಾನು ತುಂಬಾ ಬೇರೆಯವರು ಬಂದಿರ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಶುರು ಮಾಡೋದಾದ್ರೆ, ಈಗ ನಾ ಮಾತಾಡೋದ್ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಸೊ ಇವಾಗ ಆರು ಆರ್ಗನೈಸೇಷನ್ ಸಂಘಗಳಿಂದ ಶೇರ್ ಮಾಡ್ತಿರೋದ್ರಿಂದ ನಮಗ್ ಸಮಯ ಇರೋದು 9:30 ತನಕ. ಸೊ ಯಾವ ರೀತಿ ಪ್ಯಾನೆಲ್ ರೀತಿಯಲ್ಲಿ ಮಾಡೋದು ಪ್ಲಾನ್ ಇರೋದು. ಸೊ ನಮ್ ಪ್ರಶ್ನೆ ಕೇಳ್ತಾ ಹೋಗ್ತೀನಿ. ಅದ್ರಲ್ಲಿ ನಿಮ್ಗೆ ನಿಮ್ಮ ಸಂಸ್ಥೆ ಕಡೆಯಿಂದ ಯಾವ ತರ ನೀವು ಅದ್ರಲ್ಲಿ ಶೇರ್ ಮಾಡ್ಬೋದು ಅಂದ್ರೆ ಆ ಪ್ರಶ್ನೆಗೆ ನೀವು ಖಂಡಿತ ಮುಂದೆ ಬಂದು ಶೇರ್ ಮಾಡಿ. ಟೈಮ್ ಸ್ವಲ್ಪ ಕೀಪ್ ಅಪ್ ಮಾಡೋದಕ್ಕೆ ಒಂದೊಂದು ರೆಸ್ಪಾನ್ಸ್ನೂ ಒಂದು 2 ಇಂದ 3 ನಿಮಿಷದಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಹೇಗಿದ್ರು ನೀವು ಮತ್ತೆ ಅದಕ್ಕೆ ಆಡ್ ಮಾಡ್ತಾ ಹೋಗ್ಬೋದು. ಸೊ ಮಧ್ಯದಲ್ಲಿ ನಾನು ಏನಾದ್ರು ತುಂಬಾ ಸಮಯ ಆಗ್ತಾ ಇದೆ ಇಂಟರಪ್ಟ್ ಮಾಡಿದ್ರೆ ಬೇಜಾರ್ ಮಾಡ್ಕೋಬೇಡಿ, ಟೈಮ್ ಮ್ಯಾನೇಜ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ನೀವು ಇದುವರೆಗೂ ನಿಮ್ ಸಂಸ್ಥೆನಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಸುಧಾರಿಸೋದಕ್ಕೆ ಅದಕ್ಕೆ ಅಡ್ವೊಕೇಸಿ ಆಗಿರ್ಲಿ, ಕ್ಯಾಂಪೇನ್ ಆಗ್ಲಿ, ಓವರ್ ವ್ಯೂ ಆಗಿ ನೀವು ಹೇಳೋದಾದ್ರೆ, ಒಟ್ಟಾರೆಯಾಗಿ ಯಾವ ರೀತಿ ಕೆಲಸ ಆಗಿದೆ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ? ಯಾರಾದ್ರೂ ಸ್ಟಾರ್ಟ್ ಮಾಡ್ಬೋದು. ಕರಿಬಸಪ್ಪ ಅವರೇ, ಜಬೀನಾ, ಕುಸುಮ, ನಿರು. ನಮಸ್ತೆ, ಕ್ಷಮಿಸಿ, ನಂದು ಮೈಕ್ರೋಫೋನ್ ಆಫ್ ಆಗ್ಬಿಟ್ಟಿತ್ತು, ನಾನು ಪರಿಚಯ ಮಾಡ್ಕೊಳಕ್ ಆಗ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮ. ಸಂಗಮದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸ್ಲಮ್ಗಳಲ್ಲಿ. ಥ್ಯಾಂಕ್ ಯು. ಓಕೆ, ನಾನು ಶುರು ಮಾಡ್ತೀನಿ. ದಾವಣಗೆರೆಯಲ್ಲಿ ನಾವು ಯೂನಿಯನ್ ಸಂದರ್ಭದಲ್ಲಿ ಬಂದಾಗ ಅದು ಅನಿವಾರ್ಯನೋ ಅಥವಾ ಅಗತ್ಯನೋ, ನಾವು ಆರೋಗ್ಯವನ್ನ ಒಂದು ವಿಷಯವಾಗಿ ತಗೊಂಡೇ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾವು ಕೆಲಸ ಮಾಡ್ತಕ್ಕಂತ ಸಮುದಾಯ ಬಂದು ಮುಸ್ಲಿಂ ಸಮುದಾಯ, ಇನ್ನೊಂದು ಬಿಡಿ ಕಾರ್ಮಿಕ ವರ್ಗ. ಅದರಲ್ಲೂ ಹೆಚ್ಚು ಮಹಿಳೆಯರು ಇರೋದ್ರಿಂದ ಹಲವಾರು ವಿಷಯಗಳು ಬಂದೇ ಬರ್ತಾವ. ಅದು ಹೆರಿಗೆ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ತಾಯಿ ಕಾರ್ಡ್ ವಿಚಾರ ಇರ್ಬೋದು. ಇದು ಬಂದಾಗ ನಾವು ಅನಿವಾರ್ಯವಾಗಿ ಆಸ್ಪತ್ರೆ ಮತ್ತು PHC ನಗರ ಆರೋಗ್ಯ ಕೇಂದ್ರಗಳಿಗೆ ಹೋಗಂತ ಪರಿಸ್ಥಿತಿ ಬಂತು. ನಮ್ಮ ಕಾನ್ಸೆಪ್ಟು ಮುಖ್ಯವಾಗಿ ಕಾರ್ಮಿಕ ವರ್ಗ ಮತ್ತು ಕಾರ್ಮಿಕ ಪ್ರಜ್ಞೆ, ವೇತನ, ಅದರ ಸುತ್ತಮುತ್ತ ಕೆಲಸ ಮಾಡ್ತಕ್ಕಂಥ ಇದ್ದಿದ್ದು. ಆದ್ರೆ ಅದ್ರ ಜೊತೆಗೆ ನಮಗೆ ಜನರ ಜೊತೆಗೆ EC ಕಮಿಟಿಯಲ್ಲಿ ಸಭೆ ಮಾಡುವಾಗ ಅಥವಾ ಏರಿಯಾ ಸಭೆಗಳು ಮಾಡುವಾಗ, ಬೇರೆ ಬೇರೆ ಸಭೆ ಮಾಡುವಾಗ ಈ ಆರೋಗ್ಯ ಅನ್ನೋದು ಒಂದು ಪಾಯಿಂಟ್ ಬರ್ತಾ ಇತ್ತು. ಹಾಗಾಗಿ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಮುಖ್ಯವಾಗಿ 3 ನಗರ ಆರೋಗ್ಯ ಕೇಂದ್ರಗಳು, ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಬರುತ್ತೆ. ಇದು ಒಂದು ಚೈನ್ ಲಿಂಕ್ ತರ ಇದೆ ನಮ್ಮ ಸಮುದಾಯ. ನಾವು ಸ್ಥಳೀಯ ಮಟ್ಟದಲ್ಲಿ ನಗರ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಆಗ್ತಕ್ಕಂತ ವ್ಯತ್ಯಾಸಗಳು ಅಂದ್ರೆ,
ಸುಮ್ಮನೆ ನೋಡೋದು ಅಥವಾ ಇನ್ನೇನೋ ಚಿಕಿತ್ಸೆ ಕೊಡದಾ ಇರದಂಗೆ ಅಥವಾ ಕೊಟ್ಟು ನೀವು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೋಗಿ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಬಂದಾಗ ನಾವು ಸಮುದಾಯ ನಮ್ ಗಮನಕ್ಕೆ ತಂದಾಗ ನಾವು ಅದರಲ್ಲಿ ಭಾಗವಹಿಸ್ತಕ್ಕಂತ ಪ್ರಕ್ರಿಯೆ ಶುರುವಾಯ್ತು. ಹಾಗಾಗಿ ನಮ್ಮ ನೆರಳು ಬೀಡಿ ಕಾರ್ಮಿಕರು ಯೂನಿಯನ್ ಇರ್ಬೋದು, ದಲಿತ ಮುಸ್ಲಿಂ ಮಹಿಳಾ ಒಕ್ಕೂಟ ಇರ್ಬೋದು, ಇವೆರಡೂ ಸಹ ಆರೋಗ್ಯದ ಬಗ್ಗೆ ಒಂದು ಪಾಯಿಂಟ್ ಆಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾನೆ ಬಂದಿದ್ದೇವೆ. ಮೊದಲಿಂದನು ಹಲವಾರು ಕೇಸ್ ಸ್ಟಡಿಗಳನ್ನ ಮಾಡಿದೀವಿ. ಅದರಲ್ಲಿ ಮುಖ್ಯವಾಗಿ ಹೆರಿಗೆ ಕೇಸ್ಗಳು ತುಂಬಾ ಇದಾವೆ. ಈಗ ನಮ್ಮ ಹತ್ರ ಹೆಚ್ಚು ಕಮ್ಮಿ 200 ಕೇಸ್ ಸ್ಟಡಿಗಳು ಇರಬಹುದು. 2 ಸಂವಾದ ಕಾರ್ಯಕ್ರಮಗಳನ್ನು ಪಬ್ಲಿಕ್ ಹಿಯರಿಂಗ್ ತರ ಮಾಡಿದೀವಿ. ಒಂದು ತುಂಬಾ ಡಿಸ್ಟಿಕ್ ಸರ್ಜನ್ ಅವ್ರನ್ನ ಕರೆದು, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮುಖ್ಯಸ್ಥರನ್ನ ಕರೆದು, DHO ಕರೆದು ಪ್ರತಿ ಕೇಸನ್ನ ಡಿನೈಲ್ ಆಗಿರ್ತಕ್ಕಂಥದ್ದು, ಮತ್ತೆ ಸೇವೆಗಳು ಸಿಕ್ಕಿರ್ತಕ್ಕಂಥದ್ದು, ಲಂಚ ಕೇಳಿರ್ತಕ್ಕಂಥದ್ದು, ಗಂಡು ಹುಟ್ಟಿದ್ರಿಷ್ಟು, ಹೆಣ್ಣು ಹುಟ್ಟಿದ್ರಿಷ್ಟು, ಔಷಧಿಗಿಷ್ಟು, ಬೆಡ್ಗಿಷ್ಟು, ಅಥವಾ ಮಗು ತೋರ್ಸಕ್ಕಿಷ್ಟು, ಈ ತರದ್ದೆಲ್ಲದನ್ನು ಪಾಯಿಂಟ್ ಮಾಡಿ ಅವ್ರ ಮುಂದನೆ ಯಾರು ನಿರಾಕರಣೆಗೆ ಒಳಗಾಗಿದ್ರು, ಯಾರಿಗೆ ಆರೋಗ್ಯ ಸೇವೆ ನಿರಾಕರಣೆ ಆಗಿತ್ತು, ಅಥವಾ ಅದರಿಂದ ಒಳ್ಳೇದು ಆಗಿದ್ದರಿದ್ರು, ಕೆಟ್ಟದ್ದಾಗಿದ್ದರಿದ್ರು, ಕಡಿಮೆ ಹಣ ಖರ್ಚು ಮಾಡದರಿದ್ರು, ಜಾಸ್ತಿ ಖರ್ಚು ಮಾಡದರಿದ್ರು, ಅಂತ ಕೇಸ್ಗಳನ್ನ ಅವ್ರ ಮುಂದೆ ಪ್ರೆಸೆಂಟ್ ಮಾಡಿ ಅಥವಾ ಅವಮಾನಗಳನ್ನ ಮಾಡಿದ್ರು ಸಹ. ಎಷ್ಟೋ ಮಹಿಳೆಯರಿಗೆ ನೀವು ಮುಸ್ಲಿಮ್ಮು ಮಕ್ಕಳು ಜಾಸ್ತಿ ನಿಮಗೆ ಅಂತ ಕೇಳೋದು, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕನ್ನಡ ಕಲಿಯಕ್ ಆಗಲ್ವಾ, ಕನ್ನಡ ಕಲ್ತು ಬರ್ಬೇಕು ಅನ್ನೋದು, ಅಥವಾ ಗಂಡಸರಿದ್ರೆ ನಿನಗೆ ಈಗ ಬಂದಿದ್ದೀಯಾ ಹೆಂಡತಿ ಜೊತೆಗೆ ಮಲಗಬೇಕಾದ್ರೆ ನಿನಗೆ ಗೊತ್ತಾಗಿಲ್ವಾ, ಅಥವಾ ಒಳಗಡೆ ಹೋದಾಗ ಹೆರಿಗೆ ಕೋಣೆಯಲ್ಲಿ ಹೆರಿಗೆ ನೋವು ಬರ್ತಾ ಇದೆ ಅಂತ ಹೇಳಿ ಮಹಿಳೆಯರು ಹೇಳಿದಾಗ ಏನದು ಫೋನ್ಗಳನ್ನ ಏರ್ಫೋನ್ ಹಾಕ್ಯಂದ್ ಹಾಡುಗಳು ಕೇಳ್ತಕ್ಕಂಥದ್ದು, ಇಂಥ ಘಟನೆಗಳು ತುಂಬಾ ನೇರವಾಗಿ ಜನ ನಮ್ಮ ಮುಂದೆ ಕುತ್ಕೊಂಡು ಪಾಯಿಂಟ್ ಅನ್ನು ಹೇಳಿದ್ರು. ನಾವು ಅದನ್ನ ರೆಕಾರ್ಡ್ ಮಾಡಿ ನೇರವಾಗಿ ಅದರ ಮುಖ್ಯಸ್ಥರ ಮುಂದನೆ ಕಾರ್ಯಕ್ರಮ ಮಾಡಿ, ಯಾರು ಅವಮಾನಕ್ಕೊಳಗಾಗಿದ್ರೋ ಅವರನ್ನು ಎದುರಿಗಿಟ್ಕೊಂಡು ಇಂಥ ಸಂವಾದ ಕಾರ್ಯಕ್ರಮಗಳು ಮಾಡಿದಾಗ ಸ್ವಲ್ಪ ಬದಲಾವಣೆಗಳನ್ನ ಕಂಡಿವಿ. ಹಾಗಾಗಿ ನಮ್ಮ ಎರಡೂ ಸಂಘಟನೆಗಳು ಬಹಳ ಮುಖ್ಯವಾಗಿ ಆರೋಗ್ಯವನ್ನ ಒಂದು ವಿಷಯ ಆಗಿ ನಾವು ತಗೊಂಡು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ. ಥ್ಯಾಂಕ್ ಯು ಕೈ ಬಸಪ್ಪಾರಿ. ಮತ್ತೆ ಚೂರ್ ಆಡ್ ಮಾಡ್ಬೋದಾ? ಬೇಡ. ಮೇ ಬಿ ನೆಕ್ಸ್ಟ್ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೋದಾಗ ಆಡ್ ಮಾಡಿ. ಎಲ್ಲ ಟೀಮು ಒಂದ್ಸಲಿ ಪ್ರಾಥಮಿಕ ಕೇಂದ್ರ, ಸ್ಪೆಸಿಫಿಕ್ ಆಗಿ ಪ್ರಾಥಮಿಕ ಕೇಂದ್ರ ಆರೋಗ್ಯ ವ್ಯವಸ್ಥೆನಲ್ಲಿ ಯಾವ ರೀತಿಯಾಗಿ ತೊಡಗಿಸ್ಕೊಂಡಿದ್ದೀರಾ ಅಂತ ಶೇರ್ ಮಾಡ್ತೀರಾ? ಓಬ್ಲೇಶ್ ಅವರೇ, ಝಾನ್ಸಿ. ಇಲ್ಲ, ನಾವು ಈಗ ತುಂಬಾ ಇದೆ ಅದನ್ನ ಹೇಳ್ಬೇಕು ಅಂತಂದ್ರೆ. ಅಂದ್ರೆ ಈ ಸಾರ್ವಜನಿಕ ಆರೋಗ್ಯ, ಸಾರ್ವತ್ರಿಕ ಆರೋಗ್ಯ ಅಂತ ನಾವೇನ್ ಕರಿತೀವಿ, ಇದರ ಭಾಗವಾಗಿ ನಾವು ಕೆಲಸ ಮಾಡಿರೋದು ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ವಿ. ಅಂದ್ರೆ ನಮಗೆ ಜನಾರೋಗ್ಯ ಆಂದೋಲನ ಅಂದ್ರೆ ಪೀಪಲ್ಸ್ ಹೆಲ್ತ್ ಮೂವ್ಮೆಂಟ್ ಬಿಗಿನಿಂಗ್ ಇಂದ, ಅಂದ್ರೆ 2004 ಇಂದ ನಾವು ಕೆಲಸ ಮಾಡ್ತಾ ಇದ್ದೀನಿ. ನಾನು ವಿಶೇಷವಾಗಿ ಪ್ರಸನ್ನ ಜೊತೆಗೆ, ಮತ್ತೆ ಡಿ ಪ್ರೇಮದಾಸು, ವಿನಯ್, ನಮ್ದೆಲ್ಲ ಒಂದು ಟೀಮ್ ಇದೆ. ಇದೆಲ್ಲ ಈ ಈ ಅಂದ್ರೆ ಈ ಸಾರ್ವಜನಿಕ ಆರೋಗ್ಯ ಏನಿದೆ, ಇದರ ಪರಿಕಲ್ಪನೆ ಅಂದ್ರೆ ಇದರ ಕಾನ್ಸೆಪ್ಟು, ಇದರ ಐಡಿಯಾಲಜಿ ಸಾರ್ವಜನಿಕರಿಗೆ ಅರ್ಥ ಮಾಡಿಸ್ಬೇಕು, ಸಾರ್ವಜನಿಕರು ಇದರಲ್ಲಿ ಭಾಗವಹಿಸ್ಬೇಕು, ಸಾರ್ವಜನಿಕರು ಇದನ್ನ ಬಳಸ್ಕೋಬೇಕು ಅಂತಕ್ಕಂತ ಒಂದು ಪರಿಕಲ್ಪನೆಯಲ್ಲಿ ತುಂಬಾ ಕೆಲಸ ಮಾಡಿದ್ವಿ. ರಾಜ್ಯದಾದ್ಯಂತ ತುಂಬಾ ಕೆಲಸ ಮಾಡಿದ್ವಿ. ವಿಶೇಷವಾಗಿ 2007 to 2012 ಅಂಡರ್ NRHM ನಲ್ಲಿ ಬಂದಂತ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂಡ್ ಮಾನಿಟರಿಂಗ್ ಪ್ರೋಸೆಸ್ ಏನ್ ಬಂತು, ಅದರಲ್ಲಿ ನಾವು ಸರ್ಕಾರ ಜೊತೆಗೂ ಸೇರಿ ತುಂಬಾ VHSTಗಳನ್ನ ಅಂದ್ರೆ ವಿಲೇಜ್ ಹೆಲ್ತ್ ಅಂಡ್ ಸ್ಯಾನಿಟೇಷನ್ ಕಮಿಟಿಗಳನ್ನ ತರಬೇತಿ ಮಾಡುವಂಥದ್ದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು, ಅವ್ರನ್ನ ಎಂಗೇಜ್ ಮಾಡುವಂತ ಕೆಲಸಗಳಲ್ಲಿ ಬಹಳಷ್ಟು ಮಾಡಿದೀವಿ. ಅದಲ್ಲದೆ ನಾವು ಈ ಮೆಟರ್ನಲ್ ಹೆಲ್ತ್ ಆಡಿಟ್ ಸಂಬಂಧಪಟ್ಟಂತೆ ಅನೇಕ ರೀತಿಯ ಕೆಲಸಗಳನ್ನ ಮಾಡಿದೀವಿ. ಮತ್ತೆ PSCಗಳಲ್ಲಿ ಜಾತಿ ತಾರತಮ್ಯ ಆಗುವಂಥದ್ದು, ಮತ್ತೆ PSCಗಳಲ್ಲಿ ಹೆಲ್ತ್ ಡಿನೈಲ್ ಆಗುವಂಥದ್ದು, ಈ ತರದ್ರ ಬಗ್ಗೆ ಅನೇಕ ಫ್ಯಾಕ್ಟ್ ಫೈಂಡಿಂಗ್ ಗಳನ್ನ ನಾವು ಮಾಡಿದ್ವಿ ಕರ್ನಾಟಕ ರಾಜ್ಯದಾದ್ಯಂತನೂ, ನಮ್ಮ ಟೀಮ್ ಪೂರ್ತಿ. ಸೊ ಹಂಗಾಗಿ ಈಗ ಅಂದ್ರೆ ಈ ಟೈಮ್ ನಲ್ಲಿ ಇದು ಹೇಳೋದಕ್ಕೆ ಸ್ವಲ್ಪ ಸಮಯ ಬಹಳ ಕಡಿಮೆ ಇದೆ.
ಈ ತರದ ಅನುಭವ ಇದೆ ನಮ್ಗೆ ಒಟ್ಟಲ್ಲಿ. ಅಂದ್ರೆ ನಾವು ಮೆಟರ್ನಲ್ ಹೆಲ್ತ್ ಬಗ್ಗೆ PSC ಗಳ ಒಂದು ಅಕೌಂಟಬಿಲಿಟಿ ಕೇಳುವಂಥದ್ದು, ಹೊಣೆಗಾರಿಕೆ ಮಾಡುವಂಥದ್ದು, ಮತ್ತು ಏನು ಅಲ್ಲಿ ಸೌಲಭ್ಯಗಳಿದಾವೆ, ಜನರಿಗೆ ಯಾವ ತರ ತಲುಪಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮೇಜರ್ ಆಗಿ ಅಡ್ವೊಕಸಿ ವರ್ಕ್ ನಾವು ಮಾಡಿದ್ವಿ. ಕ್ಯಾಂಪೇನ್ ಅಂಡ್ ಅಡ್ವೊಕಸಿ ವರ್ಕ್ ನಾವು ಮಾಡಿದ್ವಿ. ಮತ್ತೆ ಈ ನಮ್ಮ ಒಟ್ಟು ಕೆಲಸಗಳಲ್ಲಿ RTI ಕಾಯ್ದೆನ ನಾವು ಹೆಚ್ಚು ಬಳಸ್ಕೊಂಡಿದ್ವಿ ನಾವು ತುಂಬಾನೇ. ಸೊ ಈ ತರ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ. ಬಟ್ ಜಸ್ಟ್ ಸಿಂಪಲ್ ಆಗಿ ಇದನ್ನ ಹೇಳ್ಬೋದು ಯಾಕಂದ್ರೆ ಈ ಟೈಮ್ ಅಲ್ಲಿ. ಸೊ ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್ ವಾಟ್ ವಿ ಹ್ಯಾವ್ ಇನ್ ದಿಸ್ ಪಬ್ಲಿಕ್ ಹೆಲ್ತ್ ಕ್ಯಾಂಪೈನ್ ಅಲ್ಲಿ, ರೈಟ್ ಟು ಹೆಲ್ತ್ ಕ್ಯಾಂಪೈನ್ ಅಲ್ಲಿ. ನಮ್ದು ನಾವು 2019 ಇಂದ ಹೆಚ್ಚಿಗೆ PHC ಜೊತೆ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿರೋದು ಕೋವಿಡ್ ಟೈಮ್ ಇಂದ. ಅದಕ್ಕೆ ಮುಂಚೆ ಸ್ವಲ್ಪ ಆ ವಿಷಯದಲ್ಲಿ ನಮ್ದು ಸ್ವಲ್ಪ ನಮ್ ತೊಡಗುವಿಕೆ ಸ್ವಲ್ಪ ಕಡಿಮೆ ಇತ್ತು. ಕೋವಿಡ್ ಅಲ್ಲಿ ಎಲ್ರೂ ಸೇರ್ಕೊಂಡು ಹೇಗೆ ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ, ಸಂಸ್ಥೆ ಮತ್ತೆ ನಾವು PHC ಡಾಕ್ಟರ್ಸ್ಗಳೆಲ್ಲ ತುಂಬಾ ಒಟ್ಟು ಸೇರಿ ಕೆಲಸ ಮಾಡಿರೋದ್ರಿಂದ ನಮ್ಗೆ ಒಂದು ಬಾಂಡಿಂಗ್ ಆಗಿ ಕೆಲಸ ಮಾಡಿದ್ವಿ. ಅವರು ಕೆಲಸ ಇದೆಲ್ಲ ಕೋವಿಡ್ ಆದ್ಮೇಲೆ ಕೂಡ ಡಾಕ್ಟರ್ಸ್ಗೆ ಎಲ್ಲ ಇದುವರೆಗೆ ಒಂದು ಫೆಲಿಸಿಟೇಷನ್ ಕಾರ್ಯಕ್ರಮಗಳೆಲ್ಲ ಮಾಡಿ ಅದೆಲ್ಲ ಮುಗಿದ್ಮೇಲೆ ಅದಾದ್ಮೇಲೆ PHC ಜನರಿಗೆ ಯಾವ ರೀತಿ ಎಷ್ಟು ಅದು ಆಕ್ಸೆಸ್ ಇದೆ, ಜನರು ಅದನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದು ಒಂದು ಸ್ಟಡಿ ಮಾಡಿ ಯಾಕೆ ಜನ ಅಲ್ಲಿ ಹೋಗ್ತಾ ಇಲ್ಲ. ಆವಾಗ ಇದ್ದಿದ್ದು ಒಂದು ಡಾಕ್ಟರ್ ಬಂದ್ಬಿಟ್ಟು ಜನನ ಯಾರು ಮುಟ್ಟಿಸ್ಕೊಳ್ತಿರ್ಲಿಲ್ಲ, ಅತ್ತ ದೂರದಿಂದ ನೋಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಂದು ವಾರ್ಡಲ್ಲಿ ಈ ರೀತಿ ಸಮಸ್ಯೆಗಳನ್ನೆಲ್ಲ ಆವಾಗ ತುಂಬಾ ನಾವು ಜಾಸ್ತಿ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ. PHC ಅಂದ್ರೆ ಏನು, ಅದು ಸ್ಟ್ರಕ್ಚರ್ ಏನು, ಫಂಕ್ಷನ್ ಅವ್ರದ್ದು ಏನ್ ಮಾಡ್ಬೇಕು, ಎಷ್ಟು ಮನೆಗಳಿಗೆ ಎಷ್ಟು ಫ್ಯಾಮಿಲಿಗಳಿಗೆ ನಮ್ದು PHC ಇರ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಡಾಕ್ಟರ್ ನಮ್ಗೆ ಗೋಪಾಲಣ್ಣ ಆಗ್ಲೇ ನಮ್ಗೆ ಒಂದು ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು ಆಕ್ಷನ್ ಏಡ್ ಅವ್ರಿಗೆ. ಅದನ್ನ ಮುಂದೆ ಇಟ್ಕೊಂಡು ನಾವು PHC ಜೊತೆ ಹೆಚ್ಚಾಗಿ ತೊಡಗಿಸ್ಕೊಳ್ಳಕ್ಕೆ ನಮ್ಗೆ ಸಾಧ್ಯ ಆಯ್ತು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಮುಂದೆ ಬರ್ಬೇಕಾದ್ರೆ ನಾನು ಹೇಳ್ಕೊತೀನಿ, ಆಮೇಲೆ ಏನೇನ್ ಕೆಲಸ ಮಾಡಿದೀವಿ ಅಂತ ಹಂಚ್ಕೊತೀನಿ ನಾನು. ಝಾನ್ಸಿ ಕುಸುಮ ಅವರೇ ಅಥವಾ ನಿರು? ಹಲೋ ಸ್ವಾತಿ ಮೇಡಮ್, ಇದು ಒಂದ್ಸತಿ ಕ್ವಶನ್ ರಿಪೀಟ್ ಮಾಡ್ತೀರಾ? ಅಂದ್ರೆ ಇನ್ ಜನರಲ್ PHC ಸುಧಾರಣೆ ಮಾಡೋದಕ್ಕೆ ಯಾವ್ಯಾವ ರೀತಿನಲ್ಲಿ ಸಂಗಮ ಸಂಸ್ಥೆ ತೋಡ್ಕೊಂಡಿದೆ ಅಂತ? ಅಂದ್ರೆ ನಾವು PHC ಜೊತೆ 10 ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ನಾವೊಂದಷ್ಟು ಬೇಡಿಕೆಗಳನ್ನ ಇಟ್ಟಿದ್ವಿ, ಸುಧಾರಣೆ ಆಗ್ಬೇಕು PHC ಅಂತ. ಅಂದ್ರೆ ಅವ್ರದ್ದು ಮಾನವ ಸಂಪನ್ಮೂಲ ಆಗಿರ್ಬೋದು, ಮೆಡಿಸಿನ್ ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಮತ್ತೆ ಸ್ಟಾಫ್ ಬಿಹೇವಿಯರ್ ಆಗಿರ್ಬೋದು, ಮತ್ತೆ ಆಶಾ ವರ್ಕರ್ಸು ಪ್ರೆಗ್ನೆಂಟ್ ವುಮೆನ್ಸ್ ನ ಆಗಿರ್ಬೋದು, ಅವರು ಏನೇನ್ ಕೆಲಸ ಇದೆ ಅದೆಲ್ಲ ಮೊದ್ಲಿಗಿನ್ನ ಸುಧಾರಿಸ್ಬೇಕು ಅಂತ ಹೇಳಿ ನಾವು PHC ಜೊತೆ ಮಾತಾಡಿದೀವಿ. ನಾನು ಅನ್ಕೊಂಡಿದ್ದು ಫಸ್ಟ್ ಕ್ವಶನ್ ಅಂತ, ಅದೇ ಹಂಗಾಗಿ ನಾನು ಸರಿಯಾಗಿ ಪ್ರಿಪೇರ್ ಆಗ್ಲಿಲ್ಲ, ಸಾರಿ. ಈ PHC ಸುಧಾರಣೆಯಲ್ಲಿ ಇಲ್ಲ ಆತರ ಏನಿಲ್ಲ ಕುಸುಮ ಅವ್ರೆ. ಅಂದ್ರೆ ನೀವು ಏನ್ ಶೇರ್ ಮಾಡ್ಬೇಕು ಅದೇ ಶೇರ್ ಮಾಡಿ. ಅಂದ್ರೆ ಸಂಸ್ಥೆ ಕಡೆಯಿಂದ ಪ್ರಾಥಮಿಕ ಕೇಂದ್ರ ಸೇವೆಗಳು ಇಂಪ್ರೂವ್ ಮಾಡೋದಕ್ಕೆ ಯಾವ್ಯಾವ ಸಂಸ್ಥೆ ತೋಡ್ಕೊಂಡಿದೆ ಅಂತ? ನಾವು ಲಾಸ್ಟ್ ಇಯರ್ ಯಗ್ನಳ್ಳಿ PHC ಅಲ್ಲಿ ಮೆಡಿಸಿನ್ ಬಗ್ಗೆ ಒಂದು RTI ಕೂಡ ಅಪ್ಲೈ ಮಾಡಿದ್ವಿ. ಬಟ್ ಅದಕ್ಕೆ ನಮ್ಗೆ ಆನ್ಸರ್ ಸಿಗ್ಲಿಲ್ಲ. ಯಾಕಂದ್ರೆ ಅವರು ಮೆಡಿಸಿನ್ಸ್ ಏನು ನಮ್ಮಲ್ಲಿ ಸ್ಟಾಕ್ ಇಲ್ಲ, ಮತ್ತೆ ಕ್ಯಾಂಪ್ ಮಾಡೋದಕ್ಕೂ ನಮ್ಗೆ ಮೆಡಿಸಿನ್ಸ್ ಇಲ್ಲ ಅಂತ ಹೇಳ್ತಿರ್ತಾರಲ್ವಾ. ಸೊ ಹಂಗಾಗಿ ನಾವು ಅದಕ್ಕೊಂದು RTI ಹಾಕಿದ್ವಿ. ಅದಕ್ಕೆ ನಮಗೆ ಉತ್ತರ ಬರ್ಲಿಲ್ಲ. ಜೊತೆಗೆ ನಾವು ಕ್ಯಾಂಪ್ ಮಾಡ್ಕೊಡಿ ಅಂತ ಅವ್ರಿಗೆ ಕೇಳಿದ್ರೆ, ನಾವು 2 ಕಿಲೋಮೀಟರ್ಸ್ ಒಳಗಡೆ ಕ್ಯಾಂಪ್ ಮಾಡೋದಿಲ್ಲ, ನಮ್ಗೆ ಆತರ ರೂಲ್ಸ್ ಇಲ್ಲ. ಸೆಟ್ಲ್ಮೆಂಟ್ಸ್ ಎಲ್ಲ ನಮ್ಗೆ ನಿಯರ್ ಇರೋದ್ರಿಂದ ಅವರು ಆತರ ಕ್ಯಾಂಪ್ ಎಲ್ಲ ಮಾಡ್ಕೊಡ್ತಾ ಇಲ್ಲ. ಸೊ ಇನ್ನು ನಾವು ಸುಧಾರಣೆಗೆ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಪ್ರಸನ್ನ ಅವರೇ, ರಾಜ್ಕುಮಾರ್ ನೀವೇನಾದ್ರೂ ಶೇರ್ ಮಾಡ್ತೀರಾ? ನಾನ್ ಮಾತಾಡ್ಬೋದಾ? ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಇಲ್ಲ ಓಬಲೇಶ್ ಹೇಳ್ದಂಗೆ ನಾನ್ 2002
2002-2003 ಈ ಒಂದು ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆಯ ಸುಧಾರಣೆಗೆ ಹೇಗ್ ಮಾಡ್ಬೇಕು ಅನ್ನೋದು ಜನಾರೋಗ್ಯ ಆಂದೋಲನ ವಿವಿಧ ಅವತಾರಗಳು ಅದ್ರ ಮೂಲಕ ಪ್ರಯತ್ನ ಮಾಡಿದೀವಿ. ಓಬ್ಳೇಶ್ ಹೇಳ್ದಂಗೆ ಸರ್ಕಾರದ ಜೊತೆ, ಸರ್ಕಾರದ ವಿರುದ್ಧ ಎಲ್ಲ ತರನು ಮಾಡಿದೀವಿ. ಒಂದು ಮುಖ್ಯವಾದ ಕಾರ್ಯಕ್ರಮ ನಾವು ಮಾಡಿದ್ವಿ ಅಂದ್ರೆ ಅದೇ ರೈಟ್ ಟು ಪ್ರೈಮರಿ ಹೆಲ್ತ್ ಕೇರ್ ಅಂತ ನಾವು ಶುರು ಮಾಡಿದ್ವಿ ಒಂದು ಅಭಿಯಾನನ. ಅದು 2006ರಲ್ಲಿ ನಾವು ಶುರು ಮಾಡಿದ್ದಂಥದ್ದು. ಅದಕ್ಕೆ ಬೇಕಾಗಿರುವಂತ ತಯಾರಿ, ಅದಕ್ಕೆ ಬೇಕಾಗಿರುವಂತ ಪೂರ್ವ ಸಿದ್ಧತೆಗಳು, ಅದಕ್ಕೆ ಬೇಕಾಗಿರುವಂತ ಸಲಕರಣೆಗಳು ಎಲ್ಲಾನು ನಾವು ತಯಾರು ಮಾಡ್ಕೊಂಡ್ವಿ. ನಾನು ಆವಾಗ ಓಬ್ಳೇಶು ನಾನು ಎಲ್ಲ ಸೇರಿ ಸುಮಾರು 22 ಜಿಲ್ಲೆ, ಅವಾಗ ಇದ್ದಿದ್ದೆ 25 ಜಿಲ್ಲೆ ಕರ್ನಾಟಕದಲ್ಲಿ, ಅದರಲ್ಲಿ 22 ಜಿಲ್ಲೆಗಳಿಗೆ ಹೋಗಿ ಪ್ರತಿ ಒಂದು ಸಂಘ ಸಂಸ್ಥೆ ಜೊತೆ ಮಾತಾಡಿ ಅಲ್ಲಿ ಯಾಕೆ ನೀವು ಆರೋಗ್ಯದ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ತರಬೇತಿ ಕೊಟ್ಟು, ಅವಾಗ 2005 NRHM ಬಂದ ಹೊಸದು, ಅಂದ್ರೆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಬಂದಂತ ಒಂದು ಹೊಸ ಸಂದರ್ಭ. ಅವಾಗ ಬಂದಂತದ್ದು ಒಂದು IPHS ಸ್ಟ್ಯಾಂಡರ್ಡ್ ಅಂತ, ಅಂದ್ರೆ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್, ಅಂದ್ರೆ ಒಂದು ಮಾನದಂಡ ಇಟ್ರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏನೇನ್ ಸೇವೆಗಳಿರ್ಬೇಕು ಅಂತ. ಆ ಮಾನದಂಡಗಳ ಪ್ರಕಾರ ಒಂದು ಸರ್ವೆ ಫಾರ್ಮ್ಯಾಟ್ ತಯಾರು ಮಾಡಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಎಲ್ಲಾ NGO ಸಂಸ್ಥೆಗಳನ್ನ ಹಾಕಿ ಕಲೆ ಹಾಕಿ ಅವರುಗಳಿಗೆ 2 ದಿನದ ಒಂದು ಸನಿವಾಸಿತ ಅಂದ್ರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಮಾಡಿ ಅವರುಗಳನ್ನ ಹುರಿದುಂಬಿಸಿ ಏನ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ನೀವು ಆರೋಗ್ಯದಲ್ಲಿ ಯಾಕೆ ಕೆಲಸ ಮಾಡ್ಬೇಕು, ಯಾಕಂದ್ರೆ ಎಲ್ಲಾರು ಸಮುದಾಯದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರು, ಆದ್ರೆ ನೀವು ಆರೋಗ್ಯದಲ್ಲಿ ಕೆಲಸ ಮಾಡದೇ ಇದ್ರೆ ಏನಾಗತ್ತೆ, ಹೇಗಾಗತ್ತೆ ಅಂತ ಒಂದು ಪ್ರಚೋದನಕಾರಿ ತರಬೇತಿಗಳನ್ನ ಸಹ ಮಾಡಿದ್ವಿ. ಸರ್ಕಾರದ ಜೊತೆ ಸೇರ್ಕೊಂಡು ಕೆಲವೊಂದು ಓಬ್ಳೇಶ್ ಹೇಳ್ದಾಗೆ ಸಮುದಾಯದ ಮೇಲ್ವಿಚಾರಣೆ ಮತ್ತು ನಿಗಾವಣೆ ಅದ್ರ ಬಗ್ಗೆನು ಕೆಲಸ ಮಾಡಿದ್ವಿ. ಅದು ನಾನು, ಓಬ್ಳೇಶ್, ಪ್ರೇಮ್ದಾಸ್, ಮಿಕ್ಕವರೆಲ್ಲ ಸೇರಿ ರಾಜ್ಯ ಮಟ್ಟದ ಒಂದು ಮೆಂಟರಿಂಗ್ ಗ್ರೂಪ್ ಅಲ್ಲಿ ಇದ್ವಿ. ಅದರ ಪ್ರಕಾರ ನಾವು ಮ್ಯಾನ್ಯುಯಲ್ ತಯಾರು ಮಾಡಿದ್ವಿ. ಆ ಮ್ಯಾನ್ಯುಯಲ್ ಎಲ್ಲರಿಗೂ ಹಂಚಿದೀವಿ. 5 ದಿನಗಳ ಹೇಗೆ ತರಬೇತಿ ಮಾಡ್ಬೇಕು ಜನಗಳಿಗೆ ಪ್ರಾಥಮಿಕ ಆರೋಗ್ಯ ಪಾಲನೆ ಬಗ್ಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ನಾವು ಸಂತೋಷ್ ಹೆಗಡೆ ಅವ್ರನ್ನ ಭೇಟಿ ಮಾಡಿದ್ವಿ, ಆಗ ಲೋಕಾಯುಕ್ತ ಆಗಿದ್ರು. ಅವ್ರಿಗೆ ಮನದಟ್ಟು ಮಾಡಿದ್ವಿ ಹೇಗೆ ಅಧಿಕಾರಗಳ ಹನನ ಆಗ್ತಾ ಇದೆ ಅಂತ. ಆಮೇಲೆ ಮಾನವ ಹಕ್ಕುಗಳ ತರಬೇತಿಗಳನ್ನ ಮಾಡಿದೀವಿ, ಕ್ಯಾಂಪೇನ್ಗಳು ನಡೆಸಿದೀವಿ. ಎಷ್ಟ್ರ ಮಟ್ಟಿಗೆ ಅದು ಇದಾಗಿತ್ತು ಅಂದ್ರೆ ಕರಿಬಸಪ್ಪ, ಓಬ್ಳೇಶ್, ಗೋಪಾಲ್ ಎಲ್ಲ ಇದ್ದಂತ ಒಂದು ಸಂದರ್ಭ. 2008ರಲ್ಲಿ ಆಗಿನ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ಒಂದು ಸುನ್ವಾಯಿ ಕಾರ್ಯಕ್ರಮಕ್ಕೆ, ಜನಸಂವಾದ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅವರ ಮುಂದೆ ನಾವು ಕೊಟ್ಟಂತ ಪ್ರಸ್ತುತಿ ಮಾಡಿದಂತ ಸ್ಥಿತಿಗತಿ, ಇದನ್ನೆಲ್ಲ ನಾವು ಮಾಡಿದ್ದಂಥದ್ದು. ಪಾಲಿಸಿ ಬ್ರೀಫ್ ಮಾಡೋದು, ಅಂದ್ರೆ ಕರ್ನಾಟಕದ ಆರೋಗ್ಯದ ಪರಿಸ್ಥಿತಿ ಏನು, ಅದ್ರ ಬಗ್ಗೆ ಪಾಲಿಸಿ ಬ್ರೀಫ್, ಪ್ರೆಸ್ ನೋಟು, ಪ್ರೆಸ್ ಕಾನ್ಫರೆನ್ಸು, ಸುಮಾರು ಕಾರ್ಯಾಚರಣೆಗಳನ್ನ ನಾವು ಮಾಡಿದೀವಿ. ಇನ್ನೊಂದು ಮುಖ್ಯ ಕಾರ್ಯಾಚರಣೆ ನಾವು ಮಾಡಿದ್ದು ಹಾಡುಗಳನ್ನ ಕಟ್ಟಬೇಕು, ಹಾಡುಗಳ ಮೂಲಕ ಆಂದೋಲನ ಕಟ್ಟಬೇಕು ಅಂತ ಓಬ್ಳೇಶ್ ಅವರು ಡಿಂಗ್ರಿ ನಾಗರಾಜ್ ಅವರನ್ನ ಕರೆಸಿ ಅವ್ರ ಮುಖಾಂತರ ನಾವು ಸ್ಟುಡಿಯೋದಲ್ಲಿ 12 ಹಾಡುಗಳನ್ನ ನಾವೇ ಬರೆದು ಅದನ್ನ ಪ್ರಚಲಿತಗೊಳಿಸಿದ್ದಂಥದ್ದು. ಹಾಗೂ ಆ ಹಾಡಿಂದು ನಿಮ್ಗಳಿಗೆಲ್ಲ ಹಾಡ್ತಾ ಇರ್ತೀವಿ, ಎಲ್ಲಾ ಸಂದರ್ಭದಲ್ಲೂ ನಾವು ಸುಮಾರು ಹಾಡುಗಳನ್ನ ಹಾಡ್ತಾ ಇರ್ತೀವಿ. ಅದು ಅವಾಗ ಬರೆದಂಥದ್ದು, ನಾವುಗಳೇ ಬರೆದಂತ ಒಂದು 5 ದಿನದ ಕಾರ್ಯಾಗಾರ ಮಾಡಿ ಸ್ಟುಡಿಯೋಲೇ ಕೂತ್ಕೊಂಡು ಅಲ್ಲೇ ಬರೆದು ಅಲ್ಲೇ ಹಾಡಿ ಮಾಡಿದ್ದಂತ ಒಂದು ಸನ್ನಿವೇಶ. ಹಾಗಾಗಿ ಸುಮಾರು ವಿವಿಧ ರೀತಿಯಾದಂತ ಒಂದು ಕಾರ್ಯಕ್ರಮಗಳನ್ನ ಮಾಡಿದೀವಿ. ಸ್ಪೆಸಿಫಿಕ್ ಆಗಿ ಒಂದು PHC ಕೂತ್ಕೊಂಡು ಅಲ್ಲಿನ ಸಮಸ್ಯೆಗಳನ್ನ ನಿವಾರಿಸಿದೀವ ಅನ್ನೋದು ನನಗೆ ಹೇಳೋದ್ ಸ್ವಲ್ಪ ಕಷ್ಟ. ಯಾಕಂದ್ರೆ ಇವಾಗ ಓಬ್ಳೇಶ್ ಉದಾಹರಣೆಗೆ ಹೇಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಈ ಒಂದು PHCಲಿ ನಾನು ಕಮ್ಯುನಿಟಿ ಬೇಸ್ಡ್ ಮಾನಿಟರಿಂಗ್ ಮಾಡಿದೀನಿ ಅಂತ ಹೇಳ್ಕೊಳಕ್ ಆ ತರ ನಾವುಗಳು ಆಂದೋಲನದವರು ಹೇಳಲಿಕ್ಕಾಗಲ್ಲ. ಆದ್ರೆ ಒಂದು ಸಂಪನ್ಮೂಲ ಗುಂಪಾಗಿ ನಾವುಗಳು ವಿವಿಧ ರೀತಿಯಾದಂತ ಒಂದು ತೊಡಗಿಸಿಕೊಳ್ಳುವಿಕೆ ನಮ್ಮಿಂದ ಆಗಿದೆ. ಅಷ್ಟು ಸಾಕು ಸದ್ಯಕ್ಕೆ ಅಂತ ಅನ್ಸುತ್ತೆ. ರಾಜ್ಕುಮಾರ್ ಅವರೇ, ನೀವು ಒಂದೆರಡು ಚಿತ್ರಗಳನ್ನ ತೋರಿಸ್ಬೋದಾ? ಹಾ, ಖಂಡಿತ. ಮೇ ಬಿ ನೆಕ್ಸ್ಟ್ ರೌಂಡ್ ನಲ್ಲಿ ಈಗ ಒಂದ್ಸಲಿ ಎಲ್ಲರದು ಒಂದು ಮಟ್ಟಿಗೆ ಸಂಸ್ಥೆನಲ್ಲಿ ಯಾವ ರೀತಿ ಕೆಲಸ ಆಗ್ತದೆ ಅಂತ ಎಲ್ರಿಗೂ ಪರಿಚಯ ಆಯ್ತು ಅಂದ್ಮೇಲೆ ನೆಕ್ಸ್ಟ್ ಹೋಗೋಣ.
ಹಾ ಮೇಡಮ್ ಕೇಳಿಸಿದೆ. ಕೇಳಿಸ್ತಾ ಇದೆ ರಾಜ್ಕುಮಾರ್ ಅವ್ರೆ. ಓಕೆ, ಈ ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ ಕೋವಿಡ್ ಟೈಮಲ್ಲಿ ಎಲ್ಲಾ NGOs ಒಂದು PHCಗಳಿಗೆ ಪರಿಚಯ ಆಯ್ತು. ಯಾಕಂದ್ರೆ ಜನರು ಡೈರೆಕ್ಟ್ PHCಗೆ ಹೋಗೋಕೆ ಭಯ ಬೀಳ್ತಾ ಇದ್ರು. ನಮ್ಗೆ ಎಲ್ಲಿ ಕರೋನಾ ಇದೆಯೋ, ನಾವೆಲ್ಲಿ ಇದಾಗ್ತೀವೋ ಅನ್ನೋ ಒಂದು ಇದಿತ್ತು. ಅವಾಗ NGOಗಳು ಜಾಸ್ತಿ ಕೆಲಸ ಮಾಡ್ತು. ಅವಾಗ ಎಲ್ಲರಿಗೂ ಪರಿಚಯ ಆಯ್ತು. ಅವಾಗ ತುಂಬಾನೇ ಕೆಲಸಗಳು, ಕಾರ್ಯಗಳು ಮತ್ತೆ ಕಾರ್ಯಕ್ರಮಗಳು ಸಹ ಮಾಡಿದ್ದಾರೆ. ಅದಾದ ನಂತರ ನಾವು ಮೈನ್ ಆಗಿ ಕೆಲಸ ಮಾಡ್ತಾ ಇರೋದು ಕಮ್ಯುನಿಟಿಯಲ್ಲಿ. ಆ ಕಮ್ಯುನಿಟಿಯಲ್ಲಿ ನಾವು DHOಗೆ ಲೆಟರ್ ಕೊಟ್ಟು ಹಿಂಗಿದೆ, ಇಂಥ ಕಮ್ಯುನಿಟಿಯಲ್ಲಿ ಇಂಥ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಅರಿವು ಕಾರ್ಯಕ್ರಮಗಳಲ್ಲಿ ಮಾಡಿಸಿದೀವಿ. ಅಲ್ಲಿ ನಿಯರ್ ಬೈ ಯಾವ PHC ಇದೆ ಆ PHC ಅಲ್ಲಿ ಇರುವಂತಹ ಡಾಕ್ಟರ್ನ ಕರೆಸಿ ಅಲ್ಲಿ ಅರಿವು ಕಾರ್ಯಕ್ರಮಗಳು ಮಾಡಿಸಿದೀವಿ. ಪ್ಲಸ್ ಇವು ಕ್ಯಾಂಪ್ಗಳು ಸಹ ಮಾಡಿಸಿದೀವಿ. ನಾವು ಯಾವ ಒಂದು ಕಮ್ಯುನಿಟಿಯಲ್ಲಿ ಕೆಲಸ ಮಾಡ್ತೀವಿ ಆ ಕಮ್ಯುನಿಟಿಯಲ್ಲಿ ಅದು ಮಾಡಿಸಿದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಸ್ವಲ್ಪ ಲಿಂಕ್ ಆಯ್ತು. ಆವಾಗ ಕಮ್ಯುನಿಟಿ ಅವ್ರು ಯಾರೇ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಫೋನ್ ನಂಬರ್ಸ್ ಕೊಟ್ಟಿದ್ವಿ, ಅವ್ರು ಫೋನ್ ಮಾಡ್ತಿದ್ರು. ಆವಾಗ ನಾವೊಬ್ರು ಸ್ಟಾಫ್ ಒಬ್ರು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ನಾವು ಹೋದ ತಕ್ಷಣ ಅವ್ರು ನಮ್ಮನ್ನ ನೋಡೋ ರೀತಿನೇ ಸ್ವಲ್ಪ ಚೇಂಜ್ ಆಯ್ತು. ಫಸ್ಟ್ ಹೋಗ್ತಾ ಇದ್ದಾಗ ಏನಾಯ್ತು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ ಅವೆಲ್ಲ ಕಡಿಮೆ ಕೊಡ್ತಾ ಇದ್ರು. ಇವಾಗ ಕೆಲವರಿಗೆ ಈ ಶುಗರ್ ಟ್ಯಾಬ್ಲೆಟ್ಸ್, BP ಟ್ಯಾಬ್ಲೆಟ್ಸ್ ಇವೆಲ್ಲ ಇರ್ತಾವಲ್ವಾ, ಆವಾಗ 1 ವಾರಕ್ಕೆ 2 ವಾರಕ್ಕೆ ಹಿಂಗ್ ಕೊಡ್ತಾ ಇದ್ರು. ಬಟ್ ನಾವು ಹೋದಾಗ 1 ತಿಂಗಳು ಕೊಟ್ಬಿಡ್ತಾ ಇದ್ರು. ಮತ್ತೆ ಇವ್ರು ಬರಕ್ಕಾಗಲ್ಲ, ಯಾಕಂದ್ರೆ ಏಜ್ ಆಗಿರುತ್ತೆ. ನಾವೇನಾದ್ರೂ ಅವ್ರು ಕಾಣಿಸಿದೀವಿ ಅಂತ ಹೇಳಿದ್ರೆ 1 ತಿಂಗಳಿಗೆ ಕೊಟ್ಬಿಡ್ತಾ ಇದ್ರು. ಇವಾಗ ಇಂಥ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಸಾಕು, ಅವರು ಆ PHCಗಳಲ್ಲಿ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಈ ರೀತಿ ಕಾರ್ಯಗಳನ್ನು ಮಾಡ್ತಿದೀವಿ. ಇನ್ನ ಹೇಳಕ್ ಜಾಸ್ತಿ ಇದೆ, ಮುಂದೆ ಮಾತಾಡ್ತಾ ಇದ್ದೀನಿ. ಈಗ ಆಕ್ಚುಲಿ ಎಲ್ಲರೂ ಶೇರ್ ಮಾಡಿದ್ರಲ್ಲಿ ಅಸೆಸ್ಮೆಂಟ್ ಮಾಡೋದು ಅಂದ್ರೆ PHC ವ್ಯವಸ್ಥೆ ಹೇಗಿದೆ, ಅದರಲ್ಲಿ ಯಾವ ರೀತಿಯಾಗಿ ಮೆಡಿಸಿನ್ಸ್ ಅವೈಲೇಬಲ್ ಇದೆಯಾ ಇಲ್ವಾ, ಎಲ್ಲ ತರದ ಸೌಕರ್ಯಗಳಿದೆಯಾ ಇಲ್ವಾ, ವರ್ತನೆ ಯಾವ ತರ ಇದೆ. ಸೊ ಈ ರೀತಿಯಾಗಿ ಅಸೆಸ್ಮೆಂಟ್ ಮಾಡ್ತಿರೋದು ಕೆಲವು ಓಬ್ಲೇಶ್ ಅವರು ಹೇಳಿದ್ರು, ಕರಿಬಸಪ್ಪ ರಾಜ್ಕುಮಾರ್ ನೀವು ಹೇಳಿದ್ರಿ. ಸೊ ಅಸೆಸ್ಮೆಂಟ್ ಮಾಡೋದ್ರಲ್ಲಿ ನಿಮ್ಮ ಅನುಭವ ಹೇಗಿದೆ? ಈಗ ಒಂದ್ ಪ್ರಾಥಮಿಕ ಕೇಂದ್ರಕ್ಕೆ ಹೋದ್ರೆ ರೆಸ್ಪಾಂಡ್ ಮಾಡದೇ ಇರ್ಬೋದು. ಸೊ ನೀವು ಟ್ರಸ್ಟ್ ಬೆಳೆಸಿ, ಆ ಸಂಬಂಧ ಬೆಳೆಸಿ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಿದ್ದೀರಾ? ಮತ್ತೆ ಆ ಅಸೆಸ್ಮೆಂಟ್ ಅಲ್ಲೂ ನೀವು ಕೆಲಸ ಮಾಡ್ತಿರುವಂತ ಕಮ್ಯುನಿಟಿ ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಹಾ, ನಾನ್ ಹೇಳ್ತೀನಿ. ಜಬೀನ್ ಹೇಳಿ. ಅಂದ್ರೆ ಇವಾಗ ಒಟ್ಟಾರೆ ನಾವು PHC ಲೆವೆಲ್ ಅಲ್ಲಿ ಯಾವ ತರ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿ, ಮತ್ತೆ ಯಾವ ಸಮುದಾಯ ಮತ್ತೆ ಆ ಸಮುದಾಯಕ್ಕೆ ಆಗ್ತಾ ಇರುವಂತಹ ಅವಮಾನ ಆ ತರ ಎಲ್ಲ ವಿವರವಾಗಿ ಕರಿಬಸಪ್ಪ ಅವರು ಮಾತಾಡಿದ್ರು. ಇವಾಗ ನಾವು ಈ ತರ ನಿರಂತರವಾಗಿ ಕೆಲಸ ಮಾಡಿದ ನಂತರ ಸಮುದಾಯ ಆಗಿರಬಹುದು, ಮತ್ತೆ ಇವಾಗ ಆರೋಗ್ಯ ವ್ಯವಸ್ಥೆಯಲ್ಲಿ ಉದಾಹರಣೆಗೆ ಅದು ನಗರ ಆರೋಗ್ಯ ಕೇಂದ್ರ ಆಗಿರಬಹುದು, WCH ಆಗಿರ್ಬೋದು, ಅಲ್ಲಿ ನೋಡಿರುವಂತ ಪರಿಸ್ಥಿತಿ ಅಂದ್ರೆ ಯಾವ ತರ ಇದೆ ಅಂತಂದ್ರೆ, ಇವತ್ತು ಯಾವ ಮಟ್ಟದಲ್ಲಿ ಇದಾರಂತ ಅಂದ್ರೆ ತಕ್ಷಣಕ್ಕೆ ಅಲ್ಲಿ ಹೋದ್ರೆ ಒಂದ್ ಫೋನ್ ಕಾಲಿಗೆ ಅವ್ರು ರೆಸ್ಪಾಂಡ್ ಮಾಡುವಂತದ್ದಾಗಿರ್ಬಹುದು. ಮತ್ತೆ ನಾವು ಅವ್ರ ಜೊತೆ ಹೋಗಿ ನೋಡಿ ಇವಾಗ ಸಮುದಾಯದ ಭಾಗವಹಿಸುವಿಕೆಯನ್ನು ಕೂಡ ವ್ಯವಸ್ಥೆ ಸರಿಯಾಗ್ಬೇಕು, ಗಟ್ಟಿಗೊಳಿಸ್ಬೇಕು, ಮತ್ತೆ ಜನರಿಗೆ ಆರೋಗ್ಯ ಅನ್ನೋದು ಒಂದು ಸೇವೆಯಾಗಿ ಸಿಗ್ಬೇಕು ಅಂದ್ರೆ ಇಲ್ಲಿರುವಂತ ಸಿಬ್ಬಂದಿಗಳ ಜವಾಬ್ದಾರಿ ಮತ್ತೆ ಜನರ ಭಾಗವಹಿಸುವಿಕೆ ಕೂಡ ತುಂಬಾ ಮುಖ್ಯ. ಅವ್ರ ಜೊತೆ ನಾವು ನಿರಂತರವಾಗಿ ಈ ತರ ಸಭೆಗಳು ಮಾಡ್ಬೇಕು. ಅಂದ್ರೆ ಇಲ್ಲಿರುವಂತ ಸಮಸ್ಯೆಗಳು ನೀವು ಅವ್ರ ಜೊತೆ ಮಾತಾಡಿಲ್ಲ ಅಂತ ಅಂದ್ರೆ ಹೇಗೆ ಈ ವ್ಯವಸ್ಥೆ ಸರಿ ಮಾಡಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದ್ ಲೆವೆಲ್ ಅಲ್ಲೂ ಕೂಡ ಕೆಲಸ ಮಾಡಿದೀವಿ. ಇವತ್ತು ಜನರಿಗೆ ಒಂದ್ ನಂಬಿಕೆ ಏನಾಗಿದೆ, ಮುಂಚೆ ಜನ ಏನ್ ಹೆದರ್ತಿದ್ರು ಅಂದ್ರೆ, ಇಲ್ಲಪ್ಪ ನಾವ್ ಯಾಕೆ ಡಾಕ್ಟರ್ಗಳ ಜೊತೆ ನಾವ್ ಯಾಕೆ ದ್ವೇಷ ಕಟ್ಕೋಬೇಕು, ಅಂದ್ರೆ ನಮಗ್ ಏನಾದ್ರು ಮಾಡ್ಬಿಟ್ರೆ, ಹೆರಿಗೆ ಸಂದರ್ಭದಲ್ಲಿ ಹೋಗ್ಬಿಟ್ರೆ ನನ್ ಜೀವಕ್ಕೆ ಏನಾದ್ರು ಅಪಾಯ ಆದ್ರೆ, ನನ್ ಮಗುಗೇನಾದ್ರು ಅಪಾಯ ಆದ್ರೆ, ಆ ಒಂದು ಭಯ ತುಂಬಾ ಇತ್ತು. ಬಟ್ ಯಾವಾಗ ಅವರಿಗೆ ಅವ್ರದೇ ಸಮಸ್ಯೆ DHO ಆಗಿರ್ಬಹುದು, DS ಆಗಿರ್ಬಹುದು, ಮತ್ತೆ ಅಲ್ಲಿರುವಂತ ಸೂಪ್ರಿಡೆಂಟ್ ಆಗಿರ್ಬಹುದು, ಅವ್ರ ಮುಂದೆ ಅವ್ರು ಯಾವಾಗ ನೇರವಾಗಿ ಆ ಜನಸಂವಾದದಲ್ಲಿ ಯಾವಾಗ ಮಾತಾಡಿದ್ರು, ಯಾವಾಗ ಧ್ವನಿ ರೈಸ್ ಮಾಡಿದ್ರು, ಯಾವಾಗ ಹಂತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ಜನ ಯಾವಾಗ ಭ್ರಷ್ಟಾಚಾರ ಅಲ್ಲಿ ದುಡ್ಡು ಕೇಳಿದಾಗ ಯಾಕೆ ದುಡ್ಡು ಕೊಡ್ಬೇಕು ಅಂತ ಕೇಳೋ ಟೈಮಲ್ಲಿ ಅವಾಗ ಅನಿಸಿದ್ದೇನಂತ ಅಂದ್ರೆ ಅವರಿಗೆ, ನಾನು ಯಾವಾಗ ಇಲ್ಲಿರುವಂತ ವ್ಯವಸ್ಥೆ ಬಗ್ಗೆ ಮತ್ತೆ ನನಗಿರುವಂತ ರೈಟ್ಸ್ ಬಗ್ಗೆ ನಾನು ಯಾವಾಗ ತಿಳ್ಕೊತೀನಿ,
ಖಂಡಿತ ನನಗೆ ಒಂದು ಶಕ್ತಿ ಇದೆ ಅಂತ ಹೇಳಿ ಜನನು ಕೂಡ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರು. ಹೌದಲ್ವಾ? ಅಂದ್ರೆ ತುಂಬಾ ಭಯ ಪಡ್ತಿದ್ರು, ಅಂದ್ರೆ ಹೇಳ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿ. ಅವಾಗ ಅವ್ರಿಗೆ ಅನ್ಸಕ್ ಶುರು ಆಗಿದ್ದೇನಂತಂದ್ರೆ, ಎಲ್ಲಿವರೆಗೆ ನಮಗೆ ಆಗ್ತಾ ಇರುವಂತ ಮೋಸ, ಅನ್ಯಾಯ, ಶೋಷಣೆ, ಈ ತರ ಅವಮಾನಗಳು ಎಲ್ಲಿವರೆಗೆ ನಾವು ಓಪನ್ ಅಪ್ ಆಗಿ ನಾವು ಮಾತಾಡೋದಿಲ್ವೋ ಅಲ್ಲಿವರೆಗೂ ನಾವು ಈ ವ್ಯವಸ್ಥೆ ಸರಿಪಡ್ಸಕ್ ಆಗಲ್ಲ ಅಂತ ಹೇಳಿ ಆ ಒಂದು ಬದಲಾವಣೆಗಳು ಸಮುದಾಯದಲ್ಲೂ ಕೂಡ ಬಂತು. ಇವತ್ತವರಿಗೆ ಸ್ವಲ್ಪ ಮಟ್ಟಿಗೆ, ಅಂದ್ರೆ ಇಡೀ ವ್ಯವಸ್ಥೆನೆ ನಾವು ಇಡೀ ಸಾಂಸ್ಥಿಕವಾಗಿ ನಾವು ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ಮತ್ತೆ ಸಮುದಾಯ ಕೂಡ ತುಂಬಾ ಇನ್ವಾಲ್ವ್ ಆಗಿ ಇದು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ತುಂಬಾ ಭಯ ಇದೆ ಜನರಿಗೆ. ಮತ್ತೆ ಈ ವ್ಯವಸ್ಥೆನೂ ಕೂಡ ಹೆಂಗೆ ಅಂದ್ರೆ ಒಂಥರ ಕಸ ಇದ್ದಂಗೆ, ಇದು ದಿನಾ ಹೊಡಿತಾನೆ ಇರ್ಬೇಕು, ಅಂದ್ರೆ ಆ ವ್ಯವಸ್ಥೆ ನಾವು ಸರಿ ಮಾಡೋ ತನಕನೂ ಕೂಡ ಅಂತ ಹೇಳಿ ಹೇಳ್ಬೋದು. ಮತ್ತೆ ಜನನು ಕೂಡ ಇನ್ನೊಂದೇನಂತಂದ್ರೆ, ಹೆರಿಗೆ ಸಂದರ್ಭದಲ್ಲಿ ಮಹಿಳೆಯರು, ಅಂದ್ರೆ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರು ಹೋದ್ರೆ ಕೇಳ್ದಂಗೆ ಅವ್ರ ಒಪ್ಪಿಗೆ ಇಲ್ದಂಗೆ ಕಾಪರ್ಟಿ ಹಚ್ಚುವಂತದ್ದು. ಅವಾಗ ಮಹಿಳೆಯರು ಪ್ರಶ್ನೆ ಶುರು ಮಾಡಿದ್ರು, ಯಾಕೆ ನಮ್ಮ ಒಪ್ಪಿಗೆ ಇಲ್ದಂಗೆ ನೀವ್ ಯಾಕೆ ಕಾಪರ್ಟಿ ಅಳವಡಿಸ್ತೀರಾ? ನಮ್ಮ ಒಪ್ಪಿಗೆ ಇಲ್ದಂಗೆ ನೀವ್ ಯಾಕೆ ನೀವು ಆಪರೇಷನ್ ಮಾಡ್ತೀರಾ? ನೀವು ಕಾಪರ್ಟಿ ಅಳವಡಿಸಿದ್ಮೇಲೆ ನಮಗ್ ಏನ್ ತೊಂದರೆಗಳಾಗುತ್ತೆ ಅಂತ ಹೇಳಿ ಯಾವಾಗ ನೀವು ಅವೇರ್ ಮಾಡಿದೀರಾ? ಈ ತರನು ಕೂಡ ಜನ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ರು. ಮತ್ತೆ ಹೊರಗಡೆ ಸ್ಕ್ಯಾನಿಂಗ್ ಬರ್ದ್ ಕೊಟ್ರೆ ಜನ ಪ್ರಶ್ನೆ ಮಾಡೋದು, ರಕ್ತ ಪರೀಕ್ಷೆಗೆ ಹೊರಗಡೆ ಬರ್ದ್ ಕೊಟ್ರೆ ಪ್ರಶ್ನೆ ಮಾಡೋದು, ಈ ತರ ಒಂದು ಬದಲಾವಣೆಗಳು ಸಮುದಾಯದಲ್ಲಿ ಸ್ವಲ್ಪ ಮಟ್ಟಿಗೆ ಆಗ್ತಾ ಇದೆ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು, ನಾವು ಕೂಡ ಈ ಸಿಫಾರ್ ಕಡೆಯಿಂದ ಒಂದು 20 ವಾರ್ಡ್ ಇದು PSC ಅಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಕೂಡ ಅಡ್ವೊಕೇಸಿ ಸಾರಿ, ಹಾ ಲಾಸ್ಟ್ ಅಲ್ಲಿ ಒಂಚೂರು ಓಪನ್ ಆಗಿ ಡಿಸ್ಕಷನ್ ಮಾಡೋದಕ್ಕೆ ಟೈಮ್ ಒಂದ್ 10-15 ನಿಮಿಷ ಇಡೋಣ, ಆವಾಗ ಶೇರ್ ಮಾಡಕ್ಕಾಗುತ್ತಾ? ಓಕೆ ಓಕೆ. ಅಂದ್ರೆ ಇವಾಗಾಗ್ಲೇ ಅಂದ್ರೆ ಟೀಮ್ ಶೇರ್ ಮಾಡ್ತಿರೋದ್ರಿಂದ ಸ್ವಲ್ಪ ಸಮಯ ಜಾಸ್ತಿ ಆಗ್ಬಿಡಬಹುದು ಅಂತಷ್ಟೇ. ಲಾಸ್ಟ್ ಅಲ್ಲಿ ನಾನು ಬರ್ತೀನಿ, ಮತ್ತೆ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ನಾವು PHCಗಳನ್ನ ಹೇಗೆ ಇದು ಮಾಡಿದೀವಿ ಅಂತಂದ್ರೆ, ಮತ್ತೆ ನಮ್ಮ ಡಾಕ್ಟ್ರು ಒಂದು 120 PHC ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು 120 ಪ್ರಶ್ನೆಗಳು ಒಂದು ಇದು ಮಾಡಿದ್ದಾರೆ. ಅದರಲ್ಲಿ ನಾವು ಒಂದು 7 PHCಗಳನ್ನ ಅದನ್ನ ಇಟ್ಕೊಂಡು ಸ್ಟಡಿ ಮಾಡಿದೀವಿ. ಸರ್ಕಾರದ ಮಾನದಂಡ ಪ್ರಕಾರ ನಮ್ PHC ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಸ್ಟಡಿ ಮಾಡಿದೀವಿ. ಅದನ್ನ ಇಟ್ಕೊಂಡು ಮತ್ತೆ PHC ಅದು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಒಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ನಾವು ಟೀಮ್ ಆಗಿ ಒಟ್ಟು ಒಂದು 33 ಜನ ಇದೀವಿ. ಎಲ್ರಿಗೂ ನಾವು ಜನರಿಗೆ ಈಸಿಯಾಗಿ ಅರ್ಥ ಆಗೋ ತರ PHC ನಲ್ಲಿ ಏನೆಲ್ಲ ಕೆಲಸಗಳಾಗ್ಬೇಕು, ಏನೆಲ್ಲ ಸಮಿತಿಗಳಿದೆ, ನಮ್ಮ ಡಾಕ್ಟರ್ ಯಾರು, ಅದಕ್ಕೆ ಮುಂಚೆ ಇವರು ಹಾಸ್ಪಿಟ್ಲ್, ಇವಾಗ ನಮ್ಮವ್ರಿಗೆ ಇವಾಗ ಸರ್ಕಾರಿ ಶಾಲೆ ನಮ್ಮ ಶಾಲೆ ಅನ್ನೋ ತರ ನಮ್ಮ ಹಾಸ್ಪಿಟ್ಲ್ ಕೂಡ ನಮ್ಮದು ನಮ್ಮ ಹಣದಿಂದಾನೇ ಇದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಇದು ಜಾಗೃತಿ ಮೂಡ್ಸಕ್ಕೋಸ್ಕರ ಡಾಕ್ಟರ್ಗಳನ್ನೇ ಕರೆದು ಹೆಚ್ಚಾಗಿ ಸಭೆಗಳನ್ನ ಮಾಡಿ ಅವರಲ್ಲಿ ಏನೇನು ಸೌಲಭ್ಯಗಳು ಇದೆ ಅನ್ನೋದು ಅವರೇ ಬಂದು ನಮ್ಗೆ ಕಮ್ಯುನಿಟಿನಲ್ಲಿ ನಾವು ಮೀಟಿಂಗ್ಗಳು ಮಾಡೋದು. ಮತ್ತೆ ನಮ್ಮ ಒಂದೊಂದು ಕಮ್ಯುನಿಟಿ ಆರ್ಗನೈಸರ್ಸ್ಗೂ 700 ಹೌಸಸ್ ಅಲ್ಲಿ ಏನ್ ಕೆಲಸ ಮಾಡ್ತಾರೋ ಅವರು ಎಲ್ಲಾ ಮನೆಗೆ ಕೂಡ ನಮ್ದು ಏನೆಲ್ಲ ಸೌಲಭ್ಯಗಳು ಇದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡೋದು. ಹೀಗೆ ನಾವು ಸಮುದಾಯನ ಮತ್ತೆ ಪ್ರಾಥಮಿಕ ಆರೋಗ್ಯನ ಸ್ವಲ್ಪ ಹತ್ರ ತಗೊಂಡೋಗಕ್ಕೆ ನಾವು ತುಂಬಾ ಟ್ರೈ ಮಾಡಿದ್ವಿ. ಅದೀಗ ಸ್ವಲ್ಪ ತುಂಬಾ ಚೆನ್ನಾಗಿ ನಡೀತಾ ಇದೆ. ಏನಂದ್ರೆ ಒಂದು ಮೆಡಿಸನ್ ಇದರಿಂದ ಜನಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದ್ರೆ ಡಾಕ್ಟರ್ಗೂ ಮತ್ತೆ ಜನರಿಗೂ ಎಲ್ಲಾ ಕಡೆನೂ ಒಂದು ಒಳ್ಳೆ ಸಂಬಂಧ ಇದೆ. ಮತ್ತೆ ನಮ್ಮ ವಾರ್ಡ್ಗಳಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಕೂಡ ಪ್ಲಾನ್ ಇವಾಗ ಹೆಲ್ತ್ಗೆ ಸಂಬಂಧಪಟ್ಟಂಗೆ ನಮ್ಗೆ ಬೇಸಿಕ್ ಫೆಸಿಲಿಟೀಸ್, ಇವಾಗ ನೀರು, ಕಸ, ಈ ತರದ್ದು ಏನೆಲ್ಲ ಸಮಸ್ಯೆಗಳು ಬರುತ್ತೋ ಅದೆಲ್ಲ ನಾವು ಒಟ್ಟಿಗೆನೆ ಅದಕ್ಕೆ ಅವೇರ್ನೆಸ್ ಕೊಡ್ಬೇಕಾ, ಜಾಗೃತಿ ಮೂಡಿಸ್ಬೇಕಾ, ಇಂಥದ್ದೆಲ್ಲ ನಾವು ಒಟ್ಟಿಗೆನೆ ಪ್ಲಾನ್ ಮಾಡ್ಕೊಳ್ತೀವಿ. ನಮ್ಮ ಸಂಘಟನೆ ಆಗ್ಲಿ ಆಸ್ಪತ್ರೆ ಅವರು ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ಎಲ್ರೂ ಸೇರಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ. ಇದರಿಂದ ಜನ ಮತ್ತೆ ನಮ್ಮ ಶಾಲೆ, ಅಂಗನವಾಡಿ, ನಮ್ಮ ಹಾಸ್ಪಿಟ್ಲು ಯಾರು ಬೇರೆ ಬೇರೆ ಮಾಡ್ತಾ ಇಲ್ಲ, ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ಅದು ನಮಗೆ ಒಂದು ಸುಲಭವಾಗಿ ಇದಾಗಿದೆ. ಮತ್ತೆ ಈ ಸ್ಟಡಿ ಮಾಡಿರೋದ್ರಿಂದ ನಮಗೆ ಇನ್ನ ಏನೆಲ್ಲ ಬೇಕಾಗಿದೆ ಅಂತ ಒಂದು ಇದು ಸಿಕ್ಕಿದೆ. ಅದನ್ನ ನಾವು ಮುಂದೆ ಸ್ವಲ್ಪ ಅಡ್ವೊಕಸಿ ಲೆವೆಲ್ ಅಲ್ಲಿ ಅದನ್ನ ನಾವು ತಗೊಂಡು ಹೋಗ್ಬೇಕಾಗಿದೆ. ಸರಿ ಸ್ವಾತಿ ಅವರೇ, ನಾನು ಶುರು ಮಾಡ್ಲಾ?
ಹಲೋ ಸ್ವಾತಿ ಅವರೇ, ಹಾ ಕೇಳಿಸ್ತಾ ಇದೆ, ಹೇಳಿ ಹೇಳಿ. ನಾನು ಶುರು ಮಾಡ್ಲಾ? ಹಾ ಶೇರ್ ಮಾಡಿ. ಹಾ ಅದು ನೀವು ಹೇಳ್ತಿದ್ರಿ ಅಲ್ಲ, ಅಕೌಂಟಬಿಲಿಟಿ, ಹಾ ಕಮ್ಯುನಿಟಿ ಹಾ ಪಾರ್ಟಿಸಿಪೇಷನ್ ಹಾ ಮಾನಿಟರಿಂಗ್. ಹಾ ಹಾ ಯಾ ಸೊ ನಾವು ಅದೇ ನಮ್ಮ ಮೊದಲಿನ ಅನುಭವ ಇಟ್ಕೊಂಡು ನಾವು ಹೇಳೋದಾದ್ರೆ, ಅಂದ್ರೆ ನಮ್ದು ಲಾಟ್ ಆಫ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಅದನ್ನ ನಾವು ಇಟ್ಕೊಂಡು ಮಾಡೋದಾದ್ರೆ, ನಾವು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದಾಗ ನಾವು ಬೇರೆ ಬೇರೆ ತುಮಕೂರು ಜಿಲ್ಲೆನಲ್ಲಿ ಬಹಳಷ್ಟು ಕೆಲಸಗಳು ಈ ತರದ್ ಮಾಡಿದೀವಿ. ಬೆಂಗಳೂರಿನಲ್ಲಿ ನಾವು 2019 ಕೋವಿಡ್ ಟೈಮ್ ನಲ್ಲಿ ಈ PSC ಗಳ ಜೊತೆಗೆ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ತುಂಬಾ ಕೆಟ್ಟ ಅನುಭವ ಆಗಿದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ PSC ಗಳು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ತುಂಬಾ ವರಸ್ಟ್ ವ್ಯವಸ್ಥೆ ಇತ್ತು. ನಮ್ ಜೊತೆಗೆ ಅವ್ರ ಇನ್ವಾಲ್ವ್ಮೆಂಟು ಆಗ್ತಾ ಇರ್ಲಿಲ್ಲ, ಸಮುದಾಯದ ಜೊತೆಗೂ ಇನ್ವಾಲ್ವ್ಮೆಂಟ್ ಆಗ್ತಾ ಇರಲಿಲ್ಲ ಅವ್ರು. ಆಕ್ಚುಲಿ ಅವ್ರೇನೋ ಒಂದು ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ 3 ವಾರ್ಡ್ ಅಲ್ಲಿ, ವಾರ್ಡ್ ನಂಬರ್ 137, ವಾರ್ಡ್ ನಂಬರ್ 39 ಮತ್ತೆ ವಾರ್ಡ್ ನಂಬರ್ 13, ಇಲ್ಲಿ ನಾವು ಕೆಲಸ ಮಾಡಿದ್ವಿ. ನಮ್ದು ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ, ಸಮುದಾಯಗಳಿಗೆ ನಾಯಕತ್ವ ಬೆಳೆಸ್ಬೇಕು, ಆರೋಗ್ಯ ಹಕ್ಕುಗಳ ಬಗ್ಗೆ ಸಮುದಾಯ ಕಲ್ತ್ಕೋಬೇಕು, ಸಮುದಾಯಗಳೇ ಹೋಗಿ ಕೇಳಂಗಾಗ್ಬೇಕು, ಸಮುದಾಯಗಳನ್ನ ಪಡ್ಕೋಬೇಕು ಅಂತಕ್ಕಂಥ ನಮ್ದು ಒಂದು ಸ್ಟ್ರಾಟಜಿ ನಾವು ಮೊದಲಿಂದನೂ ಮಾಡ್ತಾ ಇದ್ವಿ. ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಂಡಿದೀವಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೋದಾಗ ನಮ್ಮನ್ನ ಯಾರು ತುಂಬಾ ನೆಗ್ಲೆಕ್ಟ್ ಮಾಡಿದ್ರು, ನಮ್ಮನ್ನ ಏನು ಗಮನಿಸಿಲ್ಲ ಅವರು. ನಿಮ್ಗೇನು ಕೈ ಕೊಡ್ಬೇಕು, ನೀವ್ ಯಾರ್ರಿ ನೀವು, ಆಗಲ್ಲ ಹೋಗ್ರಿ ಅಂತಕ್ಕಂಥ ಹೇಳಿ ವಾಪಸ್ ಕಳ್ಸಿರ್ತಕ್ಕಂಥ ಅನುಭವಗಳು ಬಹಳಷ್ಟಿದಾವೆ. ಸೊ ಅವಾಗ ನಾವು ಮಾಡಿದ್ದ ಕೆಲಸ ಸಮುದಾಯ ಆಧಾರಿತ ಮೇಲ್ವಿಚಾರಣಾ ಸಮಿತಿಗಳು ಅಂತೇಳಿ, ಅಂದ್ರೆ ಕಮ್ಯುನಿಟಿ ಬೇಸ್ಡ್ ಮಾನಿಟರಿಂಗ್ ಗ್ರೂಪ್ಸ್ ಅಂತೇಳಿ ನಾವು ಮಾಡಿದೀವಿ. ನಾವು ಕೆಲಸ ಮಾಡುವಂತ 10 ಸೆಟ್ಲ್ಮೆಂಟ್ ಅಲ್ಲಿ 19 CBMG ಗ್ರೂಪ್ಗಳಿದಾವೆ. ಈ 19 CBMG ಗ್ರೂಪ್ಗಳಲ್ಲಿ ಒಂದೊಂದು ಗ್ರೂಪ್ ಅಲ್ಲಿ 30 ರಿಂದ 35 ಜನ ಇದ್ದಾರೆ. ಅಷ್ಟು ಜನರಿಗೂ ಸಹ ನಾವು ಆರೋಗ್ಯದ ಹಕ್ಕು ಅಂದ್ರೆ ಏನು, PSC ಅಂದ್ರೆ ಏನು, ಅಲ್ಲಿನ ಸವಲತ್ತುಗಳು ಯಾವ ತರ ಸಿಗ್ತವೆ, ಈ ಮೆಡಿಸಿನ್ ಇರ್ಬೋದು, ಬೇರೆ ಬೇರೆ ಎಲ್ಲ ಯಾವ ತರ ಪಡ್ಕೋಬೇಕು ನೀವು ಅಂತಕ್ಕಂಥ ತರಬೇತಿಗಳನ್ನ ನಾವು ಕೊಟ್ಟಿದ್ವಿ. ಒಂದಲ್ಲ, ಸೀರೀಸ್ ಆಫ್ ಟ್ರೈನಿಂಗ್ಸ್ ನಾವು ಮಾಡಿದ್ವಿ, ಒಂದು ತಿಂಗಳ ಮಾಡಿದ್ವಿ. ಸೊ ಏನೇ ಸಮಸ್ಯೆ ಇದ್ರು ನಾವು ಬರಲ್ಲ ಕೇಳೋದಕ್ಕೆ, ಅಂದ್ರೆ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಅಥವಾ ನಮ್ಮ ನೆಟ್ವರ್ಕ್ ಕಡೆಯಿಂದ ನಾವು ನಿಮ್ ಹಿಂದ್ಗಡೆ ಇರ್ತೀವಿ. ನೀವ್ ಹೋಗಿ ಕೇಳ್ಬೇಕು, ಅದನ್ನ ನೀವ್ ಹೋಗಿ ಲೆಟರ್ ಕೊಡ್ಬೇಕು, ನೀವ್ ಹೋಗಿ ಮೆಮೊರಾಂಡಮ್ ಕೊಡ್ಬೇಕು, ನೀವ್ ಹೋಗಿ ಸೀನಿಯರ್ ಆಫೀಸರ್ ಅಥವಾ ಲೋಕಲ್ ಆಫೀಸರ್ನ ಮೀಟ್ ಮಾಡ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ನ ನಾವು ತಗೊಂಡಿದ್ವಿ. ಅದರಲ್ಲಿ ಬಹಳ ಮುಖ್ಯವಾಗಿ ನಾವು RTI ನ ಬಳಸಿದ್ವಿ. ನಾವು RTI ಬಳಸಿ ತುಂಬಾ ಅಪ್ಲಿಕೇಶನ್ಸ್ ಹಾಕಿದೀವಿ, ನಾವು ಎಲ್ಲ ಕಡೆನೂ ಹಾಕಿದೀವಿ. ಸೊ ಯಾವ PSC ನಲ್ಲಿ ನಮಗೆ ಗೂಂಡಾಯಿಸಮ್ ಇತ್ತು, ಉದಾಹರಣೆಗೆ ರಾಯಪುರಂನಲ್ಲಿ ನಾವು ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿನ PSC ಸ್ಟಾಫ್ ನಮ್ಮನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮನ್ನ ನೆವರ್ ಬಾದರ್ಡ್ ಅಬೌಟ್ ಅದು. ಅವ್ರು ಹೋಗಿ ಅಲ್ಲಿರ್ತಕ್ಕಂಥ RSS ಲೀಡರ್ಗೆ ಹೇಳಿ, ಆ RSS ಲೀಡರ್ ನಮ್ಮ ಮೇಲೆ ಗಲಾಟೆಗೆ ಬಂದು ನೀವ್ ಯಾವ ಮಾತಾಡಕ್ಕೆ ಅಂತೆಲ್ಲ ನಮ್ ಜೊತೆಗೆ ಗಲಾಟೆ ಮಾಡಿ ಈ ತರದೆಲ್ಲ ಮಾಡಿದ್ರು ನಮ್ಗೆ. ಅಂದ್ರೆ ನಾವು PSC ಹೋಗ್ದಂಗ್ ಮಾಡ್ಬಿಟ್ಟಿದ್ರು ಅವ್ರಿಗೆ. ಸೊ ನಾವು ಒಂದು ಮೆಡಿಕಲ್ ಕ್ಯಾಂಪ್ ನಾವು ಮಾಡ್ಬೇಕು ಅಂತಂದ್ರೆ ಅದೇ PSC ಡಾಕ್ಟರ್ ನಮ್ಮ ಹತ್ರ ಫೀಸ್ ತಗೊಂಡಿದ್ದಾರೆ, 3,000 ರೂಪಾಯಿ ಫೀಸ್ ತಗೊಂಡಿದ್ದಾರೆ. ಸೊ ಇವೆಲ್ಲವನ್ನ RTI ಅಪ್ಲಿಕೇಶನ್ 10 ಅಪ್ಲಿಕೇಶನ್ ಒಂದೇ PSC ಹಾಕಿದಾಗ ರಿಯಲಿ ಶೇಕ್ ಆಗಿದ್ದಾರೆ ಅವ್ರ. ಹಂಗೆ ಶೇಕ್ ಆಗ್ಬಿಟ್ಟು ನಮ್ಮನ್ನ ಕರೆದ್ಬಿಟ್ಟು ನಾವು ಕೊಟ್ಟಿರೋ ಮೆಡಿಕಲ್ ಫೀನ ಡಾಕ್ಟರ್ ವಾಪಸ್ ಕೊಟ್ಬಿಟ್ಟು, ನಂಗೆ ಸಾರಿ ಕ್ಷಮಿಸಿ, ನಾನು ಈ ತರ ತಗೋಬಾರ್ದಾಗಿತ್ತು ನಿಮ್ಮ ಹತ್ರ ಅಂತೇಳಿ, ಆಮೇಲೆ ಆ ಡಾಕ್ಟ್ರು ಹೇಳೋದಕ್ಕೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಾವು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ವೇ ಇಲ್ಲ. ಆಕ್ಚುಲಿ ನಾವು ಹಾಕಿರೋ RTI ಇನ್ಫಾರ್ಮೇಶನ್ ಕೊಡಕ್ ಆಗಿದೆ ಅವ್ರ ಕೈಲಿ. ಸರ್ ಇವೆಲ್ಲ ನಾವು ಕೊಡಕ್ ಆಗೋದಿಲ್ಲ, ನಮ್ಮ ಹತ್ರ ಏನಿಲ್ಲ, ನಾನೇ ಹೋಗ್ತೀನಿ, ನೀವು ಬೇರೆ ಡಾಕ್ಟರ್ ಯಾರು ಬಂದು ಮಾಡ್ತಾ ಬಿಡ್ರಿ ಅಂತೇಳಿ ವಾಪಸ್ ಹೋಗಿರ್ತಕ್ಕಂಥವು ಇದಾವೆ. ಅದೇನು ಒಳ್ಳೆ ಕೆಲಸ ಅಲ್ಲ ಅದಕ್ಕೆ ವಾಪಸ್ ಹೋಗೋದು. ಆತರ ಅದಾದ್ಮೇಲೆ ಇಡೀ PSC ಆತರ ಒಂದು ಅಲ್ಲಿನ ಒಂದು PSC ಮತ್ತೆ ಈ ಕಡೆ ಒಂದು ಮಲ್ಸಂದ್ರ ಅರ್ಬನ್ PSC ಇದೆ. ಅಲ್ಲಂತೂ ಕಂಪ್ಲೀಟ್ ಆಗಿ ನಮ್ಮನ್ನ ಹತ್ರನೇ ಸೇರಿಸ್ತಾರೆ ಅವರು, ನೀವು ಬರ್ಲೇಬೇಡಿ ಅಂತ ಹೇಳಿದ್ರು. ಆ ತರ ಇರ್ತಕ್ಕಂಥ ಮೆಡಿಕಲ್ ಸ್ಟಾಫ್, ಮೆಡಿಕಲ್ ಆಫೀಸರ್ಸ್, ನರ್ಸಸ್ ಇವತ್ತು ನಮ್ಮನ್ನು ಕರೆದು ಕಾರ್ಯಕ್ರಮ ಮಾಡ್ತಾರೆ. ನೀವು ಬನ್ನಿ, ನಾವೆಲ್ಲರೂ ಸೇರಿ ಮಾಡೋಣ. ಹೌದು, ನೀವು ಕೆಲಸ ಮಾಡ್ತದ್ದು ಬಹಳ ಚೆನ್ನಾಗಿದೆ. ನಮ್ ಪ್ರಾಬ್ಲಮ್ ಇದೆ, PSC ನಲ್ಲಿ ನರ್ಸಸ್ ಪ್ರಾಬ್ಲಮ್ ಇದೆ, ಮೆಡಿಸಿನ್ ಪ್ರಾಬ್ಲಮ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ, ಅದೆಲ್ಲ ಇದೆ. ಅವ್ರು ನಮ್ಗೆ ಇವತ್ತು ಓಪನ್ ಆಗಿ ಹೇಳ್ತಾರೆ, ನೋಡಿ ಇವತ್ತು ನೀರ್ ಬಂದಿಲ್ಲ ನಮ್ಮಲ್ಲಿ. ಇವತ್ತು ಇದು ರಾಯಪುರಂ PSC 2nd ಫ್ಲೋರ್ ಅಲ್ಲಿ ಇದೆ. ಅದು ಬಿಲ್ಡಿಂಗ್ ಒಡೆದಾಕಿ ಅದು 4-5 ವರ್ಷ ಮೇಲಾಗಿದೆ ಒಡೆದಾಕ್ಬಿಟ್ಟು, ಅದು ಎಲ್ಲೋ 2nd ಫ್ಲೋರ್ ಅಲ್ಲಿ ಇದೆ. ಅಲ್ಲಿ ಡಿಸೆಬಿಲಿಟಿ ಕಮ್ಯುನಿಟಿಯವರು ಅಥವಾ ಪ್ರೆಗ್ನೆಂಟ್ ವುಮೆನ್ ಹೋಗಕ್ಕೆ ಆಗೋದಿಲ್ಲ. ಸೊ ಆ ತರದ ಸಮಸ್ಯೆಗಳು ನಮ್ಮ ಹತ್ರ ಹೇಳ್ತಾರೆ, ನೀವು ಮಾತಾಡಿ ಸರ್ಕಾರದ ಜೊತೆಗೆ, ಅಧಿಕಾರಿ ಜೊತೆಗೆ ನೀವು ಮಾತಾಡಿ, ನೀವು ಲೆಟರ್ ಕೊಡಿ. ಸೊ ಈ ತರದೊಂದು ಕೊಯ್ಲೇಷನ್, ಅಂದ್ರೆ ಅಲ್ಲಿನ ಸ್ಟಾಫ್ ಮತ್ತೆ ನಮ್ ಜೊತೆಗೆ ಕೊಯ್ಲೇಷನ್ ಸ್ಟಾರ್ಟ್ ಆಗಿದೆ.
ಮತ್ತೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಈಗ ಡೈರೆಕ್ಟ್ ಆಗಿ ಹೋಗ್ತಾರೆ, ಡೈರೆಕ್ಟ್ ಆಗಿ ಸೇವೆಗಳು ಪಡ್ಕೊಂತ ಇದಾರೆ. ಈ ಡಿಸೆಬಿಲಿಟಿಗೆ ಸಿಗ್ನೇಚರ್ ಮಾಡೋಕೆ, ಆ ಸರ್ಟಿಫೈ ಮಾಡೋಕೆ ದುಡ್ಡು ಕೊಡ್ಬೇಕಾಗಿತ್ತು. ಇವತ್ತು ನಮ್ಮ ಸಮುದಾಯದ CBMG ಮೆಂಬರ್ಸ್ ಹೋದ್ರೆ 10 ಪೈಸೆ ದುಡ್ಡು ಇಲ್ದಂಗೆ ಮಾಡ್ಸ್ಕೊಂಡ್ ಬರ್ತಾರೆ ಇವತ್ತು. ಸೊ ಆ ತರದೊಂದು ಡೆವಲಪ್ಮೆಂಟ್ ನಾವು ಕಳೆದ 2 ವರ್ಷದಲ್ಲಿ ನಾವು ನೋಡಕ್ಕಾಗಿದೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಬಟ್ ಹಂಗಂತೇಳಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತಲ್ಲ, ಅದರ ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ. ಯಾಕಂದ್ರೆ ಪ್ರಾಬ್ಲಮ್ ಅನ್ನೋದು ಬರೇ ಮೆಡಿಸಿನ್ ಕೊಡದೇ ಇರೋ ಪ್ರಾಬ್ಲಮ್ ಅಲ್ಲ, ಅಲ್ಲಿ ಇನ್ಸ್ಟಿಟ್ಯೂಷನಲೈಸ್ ಪ್ರಾಬ್ಲಮ್ಸ್ ಇದಾವೆ, ಅಡ್ಮಿನಿಸ್ಟ್ರೇಷನಲ್ ಪ್ರಾಬ್ಲಮ್ಸ್ ಇದಾವೆ. ಅದನ್ನ ಅಲ್ಲಿರೋ ಡಾಕ್ಟರ್ ಏನು ಮಾಡಕ್ಕಾಗಲ್ಲ. ಮೆಡಿಸಿನ್ ಶಾರ್ಟೇಜ್ ಆದಾಗ, ಮೆಡಿಸಿನ್ ಇನ್ ಟೈಮ್ ಬರದೇ ಇರಾಗ ಅದು ಆ ಡಾಕ್ಟರ್ ಪ್ರಾಬ್ಲಮ್ ಅಲ್ಲ, ಅದು ಆಕ್ಚುಲಿ ಅದು ಮೆಡಿಕಲ್ ಆಫೀಸರ್ ಪ್ರಾಬ್ಲಮ್ ಅಲ್ಲ. ಅದು ನಾವು ಇಂಡಿಯನ್ ಚೆಕ್ ಮಾಡಿದ್ವಿ, RTI ಇಂಡಿಯನ್ ಶೀಟ್ ತಗೊಂಡಿದ್ವಿ, ನೋಡಿದೀವಿ, ಇವ್ರು ಕೊಟ್ಟಿರ್ತಕ್ಕಂಥ ಇಂಡಿಯನ್ ಮೆಡಿಸಿನ್ಸ್ ಅವ್ರಿಗೆ ಬಂದಿಲ್ಲ. ಅವಾಗ ಏನ್ ಮಾಡ್ತಾರೆ ಅವರು? ಸರ್ ನಾವೇನ್ ಮಾಡೋಣ ಸರ್, ನಾವೆಲ್ಲ ಹಾಕಿದೀವಿ, ನಮ್ಗೆ ಬರ್ತಾ ಇಲ್ಲ ಅಂತ ನಮ್ಗೆಲ್ಲ ಹೇಳಿದ್ರು. ಸೊ ಅಂದ್ರೆ ಟಾಪ್ ಟು ಬಾಟಮ್ ಇಶ್ಯೂಸ್ ಇದಾವಲ್ಲಿ, ಒಂದ್ ಇಶ್ಯೂ ಅಲ್ಲ ಅಲ್ಲಿ. ಸೊ ಒಂದು ಟೈಮಿಗೆ ಬಂದಿಲ್ಲ ಏನಂದ್ರೆ ಅದು ಅವ್ರ ಸಮಸ್ಯೆ. ಅದು 10 ಗಂಟೆಗೆ ಬರ್ಬೇಕಾಗಿತ್ತು, ಬಂದಿಲ್ಲ, ಯಾಕೆ 12 o'clock ಕ್ಲೋಸ್ ಮಾಡ್ತಾರೆ, ಯಾಕೆ 4 o'clock ವರ್ಗೆ ಇರಬಾರ್ದು ಅಂತಂದ್ರೆ ಅದು ಅವ್ರ ಲೋಕಲ್ ಪ್ರಾಬ್ಲಮ್. ಬಟ್ ಮೆಡಿಸಿನ್ ಇಶ್ಯೂಸ್ ಬಂದಾಗ, ಇನ್ಫ್ರಾಸ್ಟ್ರಕ್ಚರ್ ವಿಷಯಕ್ಕೆ ಬಂದಾಗ, ಸ್ಟಾಫ್ ಶಾರ್ಟೇಜ್ ವಿಷಯಕ್ಕೆ ಬಂದಾಗ ಅದು ಅವ್ರ ಪ್ರಾಬ್ಲಮ್ ಅಲ್ಲ, ಅದು BBMP ನಲ್ಲಿ ಓವರ್ ಆಲ್ ಪ್ರಾಬ್ಲಮ್ ಇದೆ, ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಅದು ಅಂತ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಿ ಅಂತೇಳಿ ನಮ್ ಜೊತೆಗೆ ಅವರು ಓಪನ್ ಆಗಿ ಮಾತಾಡುವಂತ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅಂದ್ರೆ ಯಾರು ನಮ್ ಜೊತೆಗೆ ಮಾತಾಡದೇ ಇರ್ತಕ್ಕಂಥವ್ರು, ಯಾರು ನಮ್ಮನ್ನ ಎಂಟರ್ಟೈನೇ ಮಾಡದೇ ಇರ್ತಕ್ಕಂಥವ್ರು, ನಮ್ಮನ್ನ ನೆಗ್ಲೆಕ್ಟ್ ಮಾಡಿದಂಥವ್ರು ಇವತ್ತು ನಮ್ ಜೊತೆಗೆ ಸೇರಿ ಕೆಲಸ ಮಾಡಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಒಂದು ರಿಲೇಶನ್ಶಿಪ್ ಕ್ರಿಯೇಟ್ ಆಗಿದೆ ಅಂತಕ್ಕಂಥದ್ದು ಈ CBMGಗಳಿಂದ ಅದು ಆಗಿದೆ ಅಂತಕ್ಕಂಥದ್ದು ನಾನು ಹೇಳ್ಬೋದು ಅಂತೇಳಿ. ಸೊ ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್. ಈ ತರ ಒಂದು ಕೀ ಆಕ್ಟಿವಿಟೀಸ್ ಮಾಡಿ ಸಣ್ಣ ಅಚೀವ್ಮೆಂಟ್ ನಾವು ಮಾಡಿದೀವಿ ಅಂತ. ಬಟ್ ಸಮುದಾಯ ಇದ್ರೆ ಡೆಫಿನೆಟ್ ಆಗಿ ನಾವು ಮಾಡ್ಬೋದು ಅಂತಕ್ಕಂಥದಕ್ಕೆ ಒಂದು ಲೆಸನ್ ಇದೆ. ಸಮುದಾಯದವ್ರು ಮಾಡ್ಬೇಕು, ಸಮುದಾಯದವ್ರು ನಮ್ ಜೊತೆಗೆ ಇರ್ಬೇಕು. ಖಂಡಿತ ಜಬೀನಾ ಅವರು ಕೂಡ ಅದೇ ಹೇಳ್ದಂಗ ಅನಿಸ್ತು. ಝಾನ್ಸಿ ಅವರು ಕೂಡ ಅದೇ ರಿಲೇಶನ್ಶಿಪ್ ಬಿಲ್ಡಿಂಗ್, ಒಂದು ಕೋಯಲಿಷನ್ ಏನ್ ಹೇಳ್ತಾ ಇದ್ದೀರಾ, ಒಂದ್ ಸಂಬಂಧ PHC ಸಿಬ್ಬಂದಿಯವ್ರ ಜೊತೆ ಸೇರ್ಕೊಂಡ್ ಮಾಡ್ತಾ ಇರೋದು ಖಂಡಿತ ಒಂದ್ ಥೀಮ್ ಆಗಿ ಬರ್ತಾ ಇದೆ. ರಾಜ್ಕುಮಾರ್ ಅವರೇ, ನೀವು ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ, PHC ಅಸೆಸ್ಮೆಂಟ್ ಮಾಡ್ಬೇಕಾದ್ರೆ ಹೇಗೆ ಅಂತ ಶೇರ್ ಮಾಡ್ಬೋದಾ? ಯಾವ ರೀತಿ ನೀವು ಮಾಡಿದ್ದು? ಸಮುದಾಯ ಜೊತೆ ಹೋಗಿದ್ರಾ, ಹೇಗೆ? ಮೇಡಮ್, ನಾನು 28ನೇ ತಾರೀಕು ಕೋಲಾರಲ್ಲಿರುವಂತ ಡಿಸ್ಟಿಕ್ ಹಾಸ್ಪಿಟ್ಲ್ಗೆ ಹೋಗಿದ್ದೆ, SNR ಅಂತ. ಅಲ್ಲಿ ನನಗೆ ಎದುರಾದ ಸಮಸ್ಯೆಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಾನು ಅಲ್ಲಿ ಹೋಗಿದ್ದು 3 ಗಂಟೆಗೆ ಸರಿಯಾಗಿ. ಅಲ್ಲಿ ಹೋಗಿ OPD ಸ್ಲಿಪ್ ಮಾಡಿಸ್ಕೊಳಕ್ಕೆ ಹೋಗಿದ್ದೇನೋ, ಲೈನಲ್ಲಿ ನಿಂತ್ಕೊಂಡು ಕೇಳಿದ್ರೆ, ಇಲ್ಲಪ್ಪ ಇವಾಗ ಅದಿಲ್ಲ ಅಂದ್ರೆ, ನಾನು ಪೇಷಂಟ್ ತರ ಹೋಗಿದ್ದೀನಿ ಅಲ್ಲಿಗೆ. ನಿಜವಾಗ್ಲೂ ನಿಮ್ಗೆ ಹುಷಾರಿರ್ಲಿಲ್ವಾ ಅಥವಾ ಸುಮ್ನೆ ಇಲ್ಲ ಇಲ್ಲ, patient ಆಗಿ? ನಾನು ಜಸ್ಟ್ ಅಬ್ಸರ್ವ್ ಮಾಡೋಣ ಅಂತ ಹೋಗಿದ್ದೇನೋ. ಅಲ್ಲಿ ಕೇಳಿದಾಗ, ಇವಾಗ ಇಲ್ಲೆಲ್ಲ ಕೊಡಲ್ಲ, ಅಲ್ಲಿ ಹೋಗಿದ್ದೇನೋ ಕೇಳೋಗು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅಲ್ಲೋಗಿ ಕೇಳಿದ್ರೆ, ನಿಮ್ ಫೋನ್ ಕೊಡಿ ಅಂತ ಹೇಳಿದ್ರು. ಸರ್, OPD ಸ್ಲಿಪ್ ಕೊಡಕ್ಕೆ ಫೋನ್ಗೆ ಏನ್ ಸರ್ ಸಂಬಂಧ ಅಂತ ಕೇಳಿದೆ. ಕೊಡಿ ಇಲ್ಲಿ ಅಂತ ಹೇಳಿದ್ರು. ಅವ್ರು ತಗೊಂಡಿದ್ದೇನೋ, ಇನ್ನು ಮುಂದೆ ಹೋಗಿದ್ದೇನೋ, ಒಂದು ಟೇಬಲ್ ಹಾಕಿ ಒಬ್ರು ಕುತ್ಕೊಂಡಿದ್ರು. ಆ ಟೇಬಲ್ ತುಂಬಾ ಫೋನ್ಸ್ ಇಟ್ಕೊಂಡಿದ್ದಾರೆ. ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಆ್ಯಪ್ ಮಾಡಿದ್ದಾರೆ ಈಗ, ಇಕಾ ಕೇರ್ ಅಂತ. EKACARE ಇಕಾ ಕೇರ್ ಅನ್ನೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಬೇಕು. ನಮ್ಮ ಫೋನಲ್ಲಿ ಯಾರು ಪೇಷಂಟ್ ಇರ್ತಾರೆ ಅವ್ರ ಫೋನಲ್ಲಿ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಅದರಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ನಮ್ದು ಹಾಕಿದ ಮೇಲೆ ನಮ್ಮ ಡೀಟೇಲ್ಸ್ ಅದರಲ್ಲಿ ಬರುತ್ತೆ. ಆ ನಂತರ ಅಲ್ಲಿ ಒಂದು ಸ್ಕ್ಯಾನರ್, ದೊಡ್ಡದೊಂದು ಬೋರ್ಡ್ಗೆ ಸ್ಕ್ಯಾನರ್ ಹಾಕಿದ್ದಾರೆ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ ಮೇಲೆ ನಮಗೆ ಒಂದು ಟೋಕನ್ ನಂಬರ್ ಬರುತ್ತೆ. ಆ ಟೋಕನ್ ನಂಬರ್ ಎತ್ಕೊಂಡು ಹೋಗಿ ಮತ್ತೆ ನಾವು ಲೈನಲ್ಲಿ ನಿಂತ್ಕೋಬೇಕು ಟೋಕನ್ ತಗೊಳಕ್ಕೆ. ಅಲ್ಲಿ ಹೋದಾಗ ನಾವು ಆ ಟೋಕನ್ ನಾವು ಅಲ್ಲಿ ತಗೊಂಡು ಮತ್ತೆ ಡಾಕ್ಟರ್ ಹತ್ರ ಹೋಗೋಷ್ಟೊತ್ತಿಗೆ ಅಲ್ಲಿ ಒಂದು ಲೈನ್. ನಾನು ಕರೆಕ್ಟಾಗಿ ಅದು ಎಲ್ಲ ಮಾಡಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟು, ಸರ್ ಅಲ್ಲಿ ನಾನು ಕೇಳಿದೆ, ಸರ್ ಫೋನ್ ಇಲ್ದಿರಿದ್ರೆ ಇವಾಗ ಸ್ಕ್ರೀನ್ ಟಚ್ ಇರಲ್ಲ, ಅಲ್ಲಿಗಳಿಂದ ಬಂದಿರ್ತಾರೆ, ಇವರೆಲ್ಲ ಏನ್ ಸರ್ ಮಾಡೋದು ಅಂತ ಹೇಳಿದ್ರೆ, ಅವ್ರ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗಿ ಅವ್ರಿಗೆ ಒಂದು ಸಪ್ರೇಟು ಇದಿದೆ, ಅಲ್ಲಿ ಅವರೇ ಟೋಕನ್ನು ತಗೊಳ್ತಾರೆ. ಅದಾದ್ಮೇಲೆ ನಾನು ಅಲ್ಲಿಗೆ ಹೋಗೋ ಡಾಕ್ಟರ್ ಹತ್ರ ಮೀಟ್ ಮಾಡೋಷ್ಟೊತ್ತಿಗೆ 4 ಗಂಟೆ ಆಯ್ತು, ಸರಿಯಾಗಿ 4 ಗಂಟೆ ಆಗಿತ್ತು. ನನ್ನ ಹಿಂದೆ ಒಂದು 10 ಜನ ಇದ್ರು ಲೈನಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಕ್ಕೆ. ಆವಾಗ ನನಗೆ 2 ಅನುಭವ ಆಯ್ತು. ಒಂದು ಏನು ಅಂತ ಹೇಳಿದ್ರೆ, ನಾನು ಡಾಕ್ಟರ್ ಹತ್ರ ಹೋಗೋ ಅಷ್ಟೊತ್ತಿಗೆ
ಅವರು ಪಕ್ಕದಲ್ಲಿ ಡಾಕ್ಟರ್ ಪಕ್ಕದಲ್ಲಿ ಒಬ್ರು ಸಹಾಯಕರು ಇರ್ತಾರಲ್ವಾ, ಅವರು ಸರ್ 4 ಗಂಟೆ ಆಯ್ತು ಸರ್, ನಡೀರಿ ಸರ್ ಹೋಗೋಣ. ಅವ್ರು ಎಷ್ಟು ಅರ್ಜೆಂಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅದು 24 hours into 7 ಇರೋದು ಅದು ಹಾಸ್ಪಿಟಲ್. ಅಲ್ಲಿಗೂ ಅವ್ರ ಡ್ಯೂಟಿ ಮುಗೀತು ಅಂತ ಏನೋ ಗೊತ್ತಿಲ್ಲ. 4 ಗಂಟೆ ಆಯ್ತು ಸರ್, ನಡೀರಿ ಅಂತ ಹೇಳ್ತಾ ಇದ್ರು. ನಾನು ತೋರಿಸ್ಕೊಂಡೆ ಸರ್ ಹಿಂಗಿದೆ ಅಂತ ಹೇಳಿದಾಗ ಅವರು ನನಗೆ ಟ್ಯಾಬ್ಲೆಟ್ಸ್ ಬರ್ಸ್ಕೊಟ್ರು. ಇಂಜೆಕ್ಷನ್ ಸರ್ ಅಂತ ಹೇಳಿದ್ರೆ, ಇಂಜೆಕ್ಷನ್ ಇಷ್ಟೊತ್ತಿಗೆ ಕೊಠಡಿ ಮುಚ್ಚಿಬಿಟ್ಟಿರ್ತಾರೆ, ನಾಳೆ ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಬರ್ಸ್ಕೊಂಡೆ. ನಾನೇ ಲಾಸ್ಟು, ಇನ್ನು 10 ಜನ ಇದ್ರಲ್ಲ ಅವ್ರನ್ನೆಲ್ಲ ಡೋರ್ ಕ್ಲೋಸ್ ಮಾಡ್ಬಿಟ್ಟು ನಾಳೆ ಬರೋಗ್ರಿ ಅಂತ ಹೇಳಿದ್ರು. ಪಾಪ ಮತ್ತೆ ಅವರು ಬರ್ಬೇಕು ಅಂತ ಹೇಳಿದ್ರೆ ಮತ್ತೆ OPD ಮಾಡಿಸ್ಕೊಂಡು ನಾಳೆ ಬಂದು ಲೈನಲ್ಲಿ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಅವ್ರಿಗೆ ಎಷ್ಟು ಟೈಮ್ ಆಗುತ್ತೆ ಬೇರೆ ಅಲ್ಲಿಗಳಿಂದ. ರಾಜ್ಕುಮಾರ್, ಸಾರಿ 1 ಸೆಕೆಂಡ್. ಅಂದ್ರೆ ನೀವು ಸಮಸ್ಯೆಗಳು ತುಂಬಾ ವಿವರವಾಗಿ ಹೇಳ್ತಾ ಇದ್ದೀರಲ್ಲ, ನಿಮ್ ಅಸೆಸ್ಮೆಂಟ್ ಎಕ್ಸ್ಪೀರಿಯನ್ಸ್ ನ ಸ್ವಲ್ಪ ಶೇರ್ ಮಾಡಿದ್ರೆ, ಈಗ ಬೇರೆಯವರು ಕೂಡ ಅಥವಾ ನಾವು ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕಡೆಯಿಂದಾನೇ ಈ ತರ PHC ಅಸೆಸ್ಮೆಂಟ್ ಮಾಡ್ಬೇಕಂದ್ರೆ ಯಾವ ರೀತಿ ನಿಮ್ ಲರ್ನಿಂಗ್ಸ್ ಬಂತು, ಅಸೆಸ್ಮೆಂಟ್ ನಲ್ಲಿ ಲರ್ನಿಂಗ್ಸ್ ಬಗ್ಗೆ ಜಾಸ್ತಿ ಶೇರ್ ಮಾಡಕ್ಕಾಗುತ್ತಾ? ಯಾಕಂದ್ರೆ ಸಮಸ್ಯೆಗಳು ತುಂಬಾ ಇರುತ್ತೆ, ಅದರಲ್ಲಿ ಸಮಯ ಹೋಗದೆ ಇರ್ಲಿ ಅಂತಷ್ಟೇ. ಓಕೆ, ಇದನ್ನ ನಾನು ಸ್ವಲ್ಪ ಮುಗಿಸ್ಬಿಡ್ತೀನಿ ಒಂದೇ ಸೆಕೆಂಡು. ಮತ್ತೆ ಆ 4 ಗಂಟೆಗೆ ಒಬ್ಬ ಅಂದ್ರೆ ಪೇಷಂಟ್ ಇದ್ರು, ಅವ್ರ ಜೊತೆ ನಾನು ಮಾತಾಡಿದಾಗ ಅವರು ಸರ್ ನನಗೆ ಗ್ಲೂಕೋಸ್ ಹಾಕಿದ್ರು, 4 ಗಂಟೆ ಆಯ್ತು ಅಂತ ಹೇಳ್ಬಿಟ್ಟು ಅರ್ಧ ಹೋಗಿತ್ತಷ್ಟೇ, ಅದನ್ನ ತೆಗೆದುಬಿಟ್ಟು ಮತ್ತೆ ನಾಳೆ ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು ಅಂತ ಬಂತು. ಓಕೆ, ನಾನು ಮತ್ತೆ ಮಾತಾಡ್ತೀನಿ ಹಂಗೆ. ಅಂದ್ರೆ ನೀವು ಈ ತರ ಫೇಕ್ ಪೇಷಂಟ್ ಆಗಿ, ಅಂದ್ರೆ ಸ್ಟ್ಯಾಂಡರ್ಡೈಸ್ ಪೇಷಂಟ್ ರೀತಿನಲ್ಲಿ ಗೊತ್ತಿಲ್ದಂಗೆ ಮರೆಯಾಗಿ ಹೋಗಿರೋದ್ರದ್ದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಯಾವ ರೀತಿ? ಆಮೇಲೆ ಶೇರ್ ಮಾಡ್ತೀರಾ? ಆಮೇಲೆ ಶೇರ್ ಮಾಡಿದೆ. ಇನ್ನೊಂದು ಕ್ವಶನ್ ಬರುತ್ತಲ್ಲ, ಅದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ. ಶೋರ್. ಇನ್ಯಾರಾದ್ರೂ ಇದ್ರ ಬಗ್ಗೆ, ಅಸೆಸ್ಮೆಂಟ್ ಬಗ್ಗೆ ಏನಾದ್ರು ಶೇರ್ ಮಾಡೋದಿತ್ತಾ? ಮೇಡಮ್ ನಾನ್ ಮಾಡ್ತೀನಿ. ಮೇಡಮ್ ನಾನು ಹೋಗ್ಬೇಕಿದೇನ್ರಿ ಬೆಳಗಾವಿಯಿಂದ. ಕವಿತಾ ಅವ್ರೆ ಲಾಸ್ಟ್ ಅಲ್ಲಿ ಒಂದು 10-15 ನಿಮಿಷ ಓಪನ್ ಆಗಿ ಎಲ್ಲರಿಗೂ ಶೇರ್ ಮಾಡಕ್ ಬಿಡ್ತೀನಿ. ಸ್ವಲ್ಪ ಟೈಮ್ ಇದ್ ಮಾಡೋದಕ್ಕಷ್ಟೇ. ಓಕೆ ಮೇಡಮ್, ಒಂದ್ ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಒಂಚೂರು ಜೋರಾಗಿ ಹೇಳ್ರಿ ಮೇಡಮ್, ಕೇಳ್ತಾ ಇದೆ. ಬಹಳ ಸ್ಲೋ ಕೇಳಿಸ್ತಾ ಇದೆ, ಸಣ್ಣ ಕೇಳಿಸ್ತಾ ಇದೆ. ಸರಿ, ಜೋರಾಗಿ ಮಾತಾಡ್ತೀನಿ. ಜೋರಾಗಿ ಮಾತಾಡಿ, ಗಟ್ಟಿಯಾಗಿ ಮಾತಾಡಿ. ಓಕೆ. ಕುಸುಮಾರಿ ಹೇಳಿ. ನಮ್ಮ PHC ಗಳಲ್ಲಿ ಏನಂತಂದ್ರೆ, ಫಸ್ಟ್ ನಾವು ಕೋವಿಡ್ ಇಂದ ಶುರು ಮಾಡಿದಾಗ ಅಲ್ಲಿ ನಾವು ಹೋದಾಗ್ಲೂ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗಿರ್ಲಿಲ್ಲ. ಯಾಕಂದ್ರೆ ನಾವು ಹೊಸದಾಗಿ ಹೋಗಿದ್ದಿದ್ರಿಂದ ನಮಗೂ ಅಷ್ಟು ಗೊತ್ತಿರ್ಲಿಲ್ಲ. ಅಲ್ಲಿನ PHC ಗಳು ನಮ್ಗೆ ಆತರ ರೆಸ್ಪಾಂಡ್ ಏನು ಮಾಡ್ತಿರ್ಲಿಲ್ಲ. ಆಮೇಲೆ ನಮ್ಮ ಸ್ಲಮ್ ಇಂದ ಹೋಗೋ ಜನಗಳನ್ನ ಅವ್ರು ನೋಡೋ ರೀತಿ, ಇವರು ಫಲಾನುಭವಿಗಳಾಗಿರೋದ್ರಿಂದ ಅವ್ರನ್ನ ಒಂಥರ ಚೀಪ್ ಆಗೇ ನೋಡ್ತಾರೆ. ಈಗ ದುಡ್ಡಿರೋರಾದ್ರೆ ಪ್ರೈವೇಟ್ಗೆ ಹೋಗ್ತಾರೆ, ಈ ತರ ಜನ ನಮ್ ಕಡೆ ಬರೋದು ಅನ್ನೋ ಅವ್ರು ಮುಟ್ಟೋಕು ಹಿಂದೆ ಮುಂದೆ ನೋಡೋ ತರ ಇತ್ತು. ಬಟ್ ಇವಾಗ ಹೆಂಗ್ ಸುಧಾರಿಸಿದೆ ಸ್ವಲ್ಪ ಅಂದ್ರೆ, ನಾವು ಕಮ್ಯುನಿಟಿ ಮೀಟಿಂಗ್ಸ್ ಆಗಿರ್ಬೋದು, ಮಾಸ್ ಮೀಟಿಂಗ್ಸ್ ಅಲ್ಲಿ ನಾವು ಸಮುದಾಯದ ಜೊತೆ PHC ಏನು, ಅದ್ ಏನೇನ್ ವರ್ಕ್ ಮಾಡ್ಬೇಕು, ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಜನಗಳಿಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಾಗ, ಜನ ಆಶಾ ವರ್ಕರ್ಸ್ ಆಗಿರ್ಬೋದು, ANMs ಆಗಿರ್ಬೋದು ಸ್ವಲ್ಪ ಪ್ರಶ್ನೆ ಮಾಡೋದನ್ನ ಕಲ್ತಿದ್ದಾರೆ, ಮತ್ತೆ ಅದು ಮಾಡ್ತಿದ್ದಾರೆ ಕೂಡ. ಹಂಗಾಗಿ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸಮುದಾಯ ಇದ್ರಲ್ಲಿ ಭಾಗವಹಿಸ್ಲೇಬೇಕು. ಯಾಕಂತಂದ್ರೆ ಅವ್ರಿಗೆ PHC ಗಳಲ್ಲಿ ಏನೇನ್ ಸೇವೆಗಳು ದೊರೀತಾವೆ, ಏನೇನ್ ಫೆಸಿಲಿಟಿ ಇದೆ ಅಂತ ತಿಳ್ಕೊಂಡಾಗ ಮಾತ್ರ ಅವ್ರು ಅದನ್ನ ಉಪಯೋಗಿಸ್ಕೊಳಕ್ ಸಾಧ್ಯ. ಮತ್ತೆ ಆರೋಗ್ಯ ವ್ಯವಸ್ಥೆ ಬಗ್ಗೆ ತಿಳಿಯುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತೆ ಯಾವ್ದೇದಕ್ಕೆ ಮೆಡಿಸಿನ್ಸ್ ನಮ್ಗೆ ಫ್ರೀಯಾಗಿ ತಗೋಬಹುದು ಅನ್ನೋದ್ರ ಬಗ್ಗೆ ಅವ್ರು ತಿಳ್ಕೊಂಡ್ರೆ ಅದನ್ನ ತಗೋಬಹುದು. ಮತ್ತೆ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ. ಸೊ ಮೊದ್ಲು ಕಂಪೇರ್ ಮಾಡಿದ್ರೆ ಇವಾಗ ಚೇಂಜಸ್ ಆಗಿದೆ. ಅವರು ನಮ್ನ ANMs ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಮತ್ತೆ ಆಶಾ ವರ್ಕರ್ಸು ನಮ್ ಜೊತೆ ನಡ್ಕೊಳ್ತಿರೋ ರೀತಿ ಚೇಂಜ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕುಸುಮಾರಿ, ನೀವು ಮಹಿಳಾ ಆರೋಗ್ಯ ಸಮಿತಿ ಬಗ್ಗೆ ಹೇಳಿದ್ರಿ ಅಲ್ವಾ? ಈ ರೀತಿಯಾಗಿ ಆಕ್ಚುಲಿ ಪ್ರಾಥಮಿಕ ಆರೋಗ್ಯ ಇದ್ರಲ್ಲಿ ವ್ಯವಸ್ಥೆನಲ್ಲೇನೆ ಈ ತರ ಸಮುದಾಯನ ಪಾರ್ಟಿಸಿಪೇಷನ್ ಮಾಡೋದಕ್ಕೆ, ಎಂಗೇಜ್ಮೆಂಟ್ ಮಾಡೋದಕ್ಕೆ ಅಂತ ಇಷ್ಟು ಪ್ಲಾಟ್ಫಾರ್ಮ್ಸ್ ಇದೆ ಅಲ್ಲ. ಈಗ ಹಳ್ಳಿಗಳಲ್ಲಿ VHSNC ಇರ್ಬೋದು, ಮಹಿಳಾ ಆರೋಗ್ಯ ಸಮಿತಿ ಆಗಿರ್ಬೋದು, ಇಲ್ಲ ಆರೋಗ್ಯ ರಕ್ಷಾ ಸಮಿತಿ JS ಇರ್ಬೋದು. ಈ ರೀತಿನಲ್ಲಿ ಕೆಲಸ ಮಾಡಿರೋದನ್ನ ಚೂರು ವಿವರವಾಗಿ ಹಂಚ್ಕೊಳ್ತೀರಾ? ಯಾವ ರೀತಿ ನೀವು ಅದರಲ್ಲಿ ಸುಧಾರಣೆ?
ಮಾಸು ನಮ್ಮ ಸಂಗಮದಲ್ಲಿ ಆಕ್ಟಿವ್ ಆಗಿ 13 ಮಾಸು ನಡೀತಿದಾವೆ 4 ಕ್ಲಸ್ಟರ್ಗಳಿಂದ. ಮೊದ್ಲು ಮಾಸು ಶುರು ಮಾಡಿದಾಗ ಅಷ್ಟು ಚೆನ್ನಾಗಿರ್ಲಿಲ್ಲ ನಮಗೂ ಅನುಭವ. ಜನ ಬರ್ತಾನೆ ಇರ್ಲಿಲ್ಲ, ಕಮ್ಯುನಿಟಿ ಏನೋ ಮೀಟಿಂಗ್ ಅನ್ನೋ ತರ ಇದ್ ಮಾಡ್ಕೋತಿದ್ರು. ಬಟ್ ನಾವು ಮಾಸಲ್ಲಿ ಕೂರ್ಸಿ ಅವ್ರನ್ನ ಮಾತಾಡುವಾಗ ಅವರಿಗೆ ಅವಾಗ ಅರ್ಥ ಆಯ್ತು, ಏನು ಮಾಸ್ ಅಂದ್ರೆ ಬರೀ ಹೆಲ್ತ್ ಒಂದೇ ಅಲ್ಲ, ಎಲ್ಲಾನು ಅದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅನ್ನುವಂಥದ್ದು. ಅವಾಗ ಮಾಸಲ್ಲಿರೋ ಮಹಿಳೆಯರು ಅಲ್ಲಿನ ಅವ್ರನ್ನ ಅಧ್ಯಕ್ಷರು ಮಾಡಿದ್ವಿ. ಅವಾಗ ಅವ್ರಿಗೊಂದು ಲೀಡರ್ಶಿಪ್ ಕ್ವಾಲಿಟಿ ಬಂತು. ಇದು ನಮ್ ಸಮುದಾಯದ ಸಮಸ್ಯೆಗಳನ್ನ ನಾವಿಲ್ಲಿ ಮಾಸ್ ಮಹಿಳೆಯರ ಮುಖಾಂತರ ನಾವು ತಗೊಂಡೋದಾಗ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಗೊತ್ತಾಯ್ತು. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಅಂದ್ರೆ ನಮ್ಮ ರಾಜಗೋಪಾಲ್ ನಗರದ ಮಾಸ್ ಮಹಿಳೆಯರಿಂದ ನಾವು ರೋಡ್ ಇಶ್ಯೂ ಬಗ್ಗೆ ಲೆಟರ್ ಕೊಟ್ಟಿದ್ವಿ. ಸೊ ಅದು ಇಂಪ್ಯಾಕ್ಟ್ ಆಗಿ ರೋಡ್ ಕೆಲಸ ಶುರುವಾಗಿದೆ. ಮಹಿಳೆಯರಿಗಂತೂ ತುಂಬಾ ಖುಷಿ ಆಗಿದೆ. ಅಂದ್ರೆ ನಾವು ಒಂದು ಲೆಟರ್ ಇಂದ ಏನೇನ್ ಚೇಂಜ್ ಮಾಡ್ಬೋದು, ಇದು ಶುರು ಇರ್ಬೋದು, ಬಟ್ ಇಷ್ಟೆಲ್ಲ ಚೇಂಜಸ್ ಆಗುತ್ತಾ, ಇನ್ನೂ ನಾವು ಎಷ್ಟೊಂದು ಬದಲಾವಣೆ ಮಾಡ್ಬೋದು ಅನ್ನುವಂಥದ್ದು ಮಹಿಳೆಯರಲ್ಲಿ ಇವಾಗ ಒಂದು ಹೊಸ ಹುರುಪನ್ ತಂದಿದೆ, ಅದು ಚೇಂಜ್ ಆಗಿದ್ದು ಮಾಸ್ ಕಡೆಯಿಂದ. ಸೊ ಅಲ್ಲಿ ಸಮುದಾಯದಲ್ಲೇ ಮಹಿಳೆಯರು ಇರೋದ್ರಿಂದ ಅವ್ರಿಗೆ ತುಂಬಾ ಈ ಸಿವಿಕ್ ಇಶ್ಯೂಸ್ ಬಗ್ಗೆ ಆಗಿರ್ಬೋದು ಎಲ್ಲ ಸಮಸ್ಯೆಗಳಿದಾವೆ. ಒಂದೊಂದನ್ನೇ ನಾವ್ ಇದ್ರ ಮುಖಾಂತರ ಚೇಂಜ್ ಮಾಡ್ಬೋದು ಅನ್ನೋದು ಗೊತ್ತಾಗಿದೆ. ಇದು ಮಾಸಲ್ಲಿ ಆಗಿರುವಂತ ಒಂದು ಒಳ್ಳೆ ಬೆಳವಣಿಗೆ ನಮ್ ಕಡೆ. 13 ಮಾಸು ನಮ್ಗೆ ತುಂಬಾ ಆಕ್ಟಿವ್ ಆಗಿ ನಡೀತಿದೆ. ಮತ್ತೆ ಮಹಿಳೆಯರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಮಾಸ್ ಗ್ರೂಪ್ ಮಾಡಿರೋದ್ರಿಂದ. ಈ ಗ್ರೂಪ್ ನಮ್ದು ಯಾರಿಲ್ಲ ಅಂದ್ರೂ ಒಂದ್ ತಿಂಗ್ಳಿಗೊಂದ್ಸತಿ ಮೀಟಿಂಗ್ ಸೇರ್ಕೋತಾರೆ. ಅವರೇ ಕೇಳ್ತಿರ್ತಾರೆ ಮೀಟಿಂಗ್ ಯಾವಾಗ ಅಂತ. ಮುಂದಿನ ಮೀಟಿಂಗ್ ಇಂಥ ದಿನ ಫಿಕ್ಸ್ ಆಗಿದೆ ಅಂದ್ರೆ ಮಿಸ್ ಮಾಡ್ದಿಲ್ಲ ಬರ್ತಿದ್ದಾರೆ. ಸೊ ಇದೊಂದು ಒಳ್ಳೆ ಬೆಳವಣಿಗೆ ನಮ್ ಕಡೆ ಮಾಸಲ್ಲಿ. Can I add two more points? Can I add 2 more points? Yeah. So, ಮಹಿಳಾ ಆರೋಗ್ಯ ಸಮಿತಿಗಳ ಬಗ್ಗೆ I'll just add. I'll take hardly 1 minute. ಸೊ ಇದರಲ್ಲಿ ಸ್ವಲ್ಪ ಲರ್ನಿಂಗ್ಸ್ ಅವರ ಚಾಲೆಂಜಸ್ ಬಗ್ಗೆ ಮಾತಾಡಬೇಕು ಅನ್ಸುತ್ತೆ. ಸೊ ಇದರಲ್ಲಿ ಒಂದು ಆಸ್ ಕುಸುಮಾ ಜಸ್ಟ್ ಮೆನ್ಷನ್ಡ್ ಏನಿದೆ ಅಂದ್ರೆ ನಮ್ಮ ಕಮ್ಯುನಿಟಿ ಪಬ್ಲಿಕ್ ಹೆಲ್ತ್ ಬಗ್ಗೆ ಏನ್ ಮಾಹಿತಿ ಇತ್ತು ಅದು ತುಂಬಾ ಇಂಪ್ರೂವ್ ಆಯ್ತು. ಪಬ್ಲಿಕ್ ಹೆಲ್ತ್ ಅಲ್ಲಿ ಬರೀ ಬೆನಿಫಿಷರೀಸ್ ಅಷ್ಟೇ ಅಲ್ಲ, ಬಟ್ ನಾವು ಪಾರ್ಟಿಸಿಪೆಂಟ್ಸ್ ಆ ತರ ಒಂದು ಚೇಂಜ್ ಇಟ್ ಈಸ್ ವೆರಿ ಎವಿಡೆಂಟ್. ಅದು ತುಂಬಾ ಎವಿಡೆಂಟ್ ಕಾಣಿಸ್ತಾ ಇದ್ದೀನಿ ಎಮಂಗ್ ಕಮ್ಯುನಿಟಿ ಮೆಂಬರ್ಸ್. ದಟ್ ಈಸ್ ಒನ್ ಥಿಂಗ್. ಅಂಡ್ ಅವರ ರೈಟ್ಸ್ ಬಗ್ಗೆ ಅವ್ರು ಏನು ಇನ್ನೂ ಚೆನ್ನಾಗಿ ಏನ್ ಮಾಡ್ಬೋದು PHC ಸೈಡ್ ಇಂದ ಅದು ಬಗ್ಗೆ ದೇ ಹ್ಯಾವ್ ಲರ್ನ್ಡ್ ಅ ಲಾಟ್ in this last 1 year. Basically now in the we have formed mass and we have been working with these communities for the past 1 year when it comes to Mahila Arogya Samitis. And it is not just about the community members very community members ಬಗ್ಗೆ ಅಲ್ಲ, but ಆಶಾ ವರ್ಕರ್ಸ್ ಆಲ್ಸೋ communities ಬಗ್ಗೆ ತುಂಬಾ learnings ಆಗಿದೆ. So there is always a gap between the understanding of the PHC staff of the ASHA workers when it comes to about the community members. Even they need to learn. ಇನ್ನು ಅವರು ಕಲಿಬೇಕಾಗಿದೆ ಅದು community ಬಗ್ಗೆ. So this mass has actually improved their understanding about the communities as well. Our perspectives also change ಆಗಿದೆ. So initially mass ನಾವು ಶುರು ಮಾಡುವಾಗ ತುಂಬಾ ಫ್ರಿಕ್ಷನ್ ಇತ್ತು, because people started openly criticizing. The mass members were totally critical about PHC staff. Ashas were also kind of defending, but later adu ondu understanding tara ittu. So Asha also got to know itara issues ide illi, and communities also got to know Ashas also has other work, they have their limitations, their salary issues. So there is an understanding now, and Asha workers are actively participating in these meetings. So that is one good improvement that we can say in the last 1 year what happened. And what we have seen, one observation is that settled slums alli mass members tumba active agi ಅವರು ಎಸ್ಪೆಷಲಿ ಕನ್ನಡ ಸ್ಪೀಕಿಂಗ್ ಕಮ್ಯುನಿಟಿ ತಗೊಳ್ಳುವಾಗ ಸೆಟಲ್ಡ್ ಸ್ಲಮ್ಸ್ ಅಲ್ಲಿ ಅವರು ಜಾಸ್ತಿ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡಿ ಇಶ್ಯೂಸ್ ಅಲ್ಲಿ ಜಾಸ್ತಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ದೇ ಫೀಲ್ ಲೈಕ್ ದೇ ಬಿಲಾಂಗ್ ಹಿಯರ್ ಅಂಡ್ ದೇ ನೀಡ್ ಟು ಕರೆಕ್ಟ್ ಥಿಂಗ್ಸ್. ಅವ್ರು ಕರೆಕ್ಟ್ ಮಾಡಬೇಕು. ನಾವು ಇಲ್ಲೇ ಇದು ದಿಸ್ ಇಸ್ ಮೈ ಏರಿಯಾ, ದಿಸ್ ಇಸ್ ಮೈ ಹೌಸ್, ನೋ ದಿಸ್ ಸರೌಂಡಿಂಗ್ಸ್, ಎವ್ರಿಥಿಂಗ್ ಶುಡ್ ಬಿ ಕರೆಕ್ಟ್. So everything should be corrected. So things like that ಆ ಒಂದು attitude ಇದೆ. But at the same time, when it comes to migrant communities, itara ondu idu when it comes to collective actions, no, department alli hogi letter submit madodu, adu follow up madodu, atara ondu I think they are not ready yet. So ondu different that difference is very visible when it comes to settled slums and migrant communities, especially Kannada speaking. Also just what Kusuma mentioned about collective actions, several collective actions, be it when it comes to schools, the drainage, the drinking water issues, road issues, when they actually go through this process of reporting these issues to the departments, their confidence is also going up, like they are actually being heard.
ಅವರು ಒಟ್ಟಿಗೆ ಹೋಗುವಾಗ ಪೀಪಲ್ ಆರ್ ರೆಕಗ್ನೈಸಿಂಗ್ that and all these things are actually, it has improved the confidence of this Samidhis. Basically it is very evident, these things. And also the challenges also, as I mentioned, some Samidhis are not ready yet when it comes to taking issues to the departments. And one activity that Sangama did is like bringing all the mass groups in a particular cluster together. So when we bring the mass groups in a particular cluster together for sharing of experiences, so what happens is that other Mahila Arogya Samitis are learning from the mass in the same cluster. For example, the 13 Mahila Arogya Samitis that are active in our wards. So we'll have in Jakkur, we have around 4 Mahila Arogya Samitis. So we'll bring these 4 Mahila Arogya Samitis together for a meeting. So they share their experiences, they share their learnings basically in a platform. So what will happen is that other Mahila Arogya Samiti people also get to know that there are like these Samitis existing in other areas, and they are also doing work. So it is actually kind of this experience sharing is very important, is what we feel, Sangama feel. So these are the things about Mahila Arogya Samitis. Yeah, last 1 year what we feel has gone well. Thank you. ಸ್ವಾತಿ ಒಂದೇ ಒಂದು ಆಡ್ ಮಾಡ್ಕೊತೀನಿ. ನಿರೂಪೆಲ್ಲ ನಿಮಗೆ ಹೇಳಿದ್ರೆ ಕೇಳಕ್ ಹೋಗ್ತಾ ಇದ್ದೆ. ಹೌದಾ? ಇಲ್ಲ, ಇದು ಆರೋಗ್ಯ ರಕ್ಷಾ ಸಮಿತಿ ಏನಿದೆಯೋ ಅದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಆಗ್ತಾ ಇತ್ತು ನಮ್ಗೆ. ಅದು ಲಾಸ್ಟ್ ಡಿಸೆಂಬರ್ ಅಲ್ಲಿ ಸ್ಟಾಪ್ ಆಯ್ತು, ಕಾರ್ಪೊರೇಟರ್ ಎಲೆಕ್ಷನ್ ಆಗದೆ ಇರೋದ್ರಿಂದ. ಅದರಲ್ಲಿ ಬಂದು ನಮ್ಗೆ ನಮ್ಮ PHC ಗೆ ಎಷ್ಟು ಬಡ್ಜೆಟ್ ಬರುತ್ತೆ, ಏನಕ್ಕೆಲ್ಲ ನಾವು ಖರ್ಚು ಮಾಡ್ಬೇಕಾಗಿದೆ, ಏನೆಲ್ಲ ತಗೊಳ್ಬೇಕಾಗಿದೆ ಅನ್ನೋದು ನಮ್ಗೆ ಗ್ರೂಪ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು. ಮತ್ತೆ ಯಾವ್ಯಾವ ಕಾರ್ಯಕ್ರಮಗಳು ಆಗ್ಬೇಕು, ಯಾವುದಕ್ಕೆ ನಮಗೆ ಎಲ್ಲಿ ಕೊರತೆ ಇದೆ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದೆಲ್ಲ ಅದನ್ನ ನಾವು ಅಂಗನವಾಡಿ ಟೀಚರ್ಸ್, ಸ್ಕೂಲ್ ಟೀಚರ್ಸ್, HM, ನಮ್ ಜನ ಎಲ್ರೂ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಅದು ನಮ್ಗೆ ತುಂಬಾ ಯೂಸ್ಫುಲ್ ಆಗಿತ್ತು. ಮತ್ತೆ ಅವ್ರು ಯಾವುದೇ ವಸ್ತುಗಳನ್ನ ತಕೊಂಡ್ರು ಬಿಲ್ಗೆ ಕೂಡ ನಾವು ಅಲ್ಲಿ ಯಾವ ಮೆಂಬರ್ ಆಗಿರ್ತೀವೋ ನಾವು ಸೈನ್ ಈಗ ಜನರಕ್ಷಾ ಸಮಿತಿ ಅಂತ ಹೇಳಿ ಒಂದು ಹೊಸದು ಇವಾಗ ಸ್ಟಾರ್ಟ್ ಆಗಿದೆ. ಖಂಡಿತ ಅದರಲ್ಲಿ ನಾವೆಲ್ಲರೂ ಮೆಂಬರ್ ಆಗ್ಬೇಕಾಗುತ್ತೆ. ಅದಾದ್ರೆ ಕೂಡ ಇದು ನಮ್ಗೆ ಕಾರ್ಯಕ್ರಮಗಳ ಬಗ್ಗೆ ಕೂಡ ಪ್ಲಾನಿಂಗ್ ಇರ್ಬೋದು, ಬೇರೆ ಎಲ್ಲಾ ವಿಷಯಕ್ಕೆ ಕೂಡ ನಾವು ಹೇಗೆ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ಅದು ಒಂದು ತುಂಬಾ ಒಳ್ಳೆ ಉಪಯೋಗ. ಅದು ನಮ್ಮ ಕ್ಲಿನಿಕ್ ನಲ್ಲೂ ಸಪರೇಟ್ ಆಗಿದೆ, ಮತ್ತೆ ನಮ್ಮ PHC ಗಳಲ್ಲೂ ಒಂದೊಂದು ಜನರಕ್ಷಾ ಸಮಿತಿ ಅಂತ ಇದು ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನಮ್ಮ ಸಮುದಾಯದವರು ಮೆಂಬರ್ ಆದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹಂಚ್ಕೊಳ್ತಾ ಇದ್ದೀನಿ. ಜಾನ್ಸಿ ಅವರೇ, ನೆಕ್ಸ್ಟ್ ಒಂದ್ 5 ನಿಮಿಷ ನಾವು ಈ ತರ ಕ್ಯಾಂಪೇನ್ ಅಂದ್ರೆ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಆಗಿರ್ಲಿ, ಮುಂಚೆ ಇದ್ದಿದ್ದು ಜನ ಆರೋಗ್ಯ ಆಂದೋಲನ ಆಗಿರ್ಲಿ, ಬೇರೆ ಈ ತರ JSA ಪ್ಲಾಟ್ಫಾರ್ಮ್ಸ್, ಈ ಪ್ಲಾಟ್ಫಾರ್ಮ್ಸ್ ಕಡೆಯಿಂದ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಇಂಪ್ರೂವ್ ಮಾಡೋದಕ್ಕೆ ಕ್ಯಾಂಪೇನ್ಸ್ ಆಗಿರ್ಲಿ, ಬೇರೆ ಬೇರೆ ಈ ತರ ಪ್ರಕ್ರಿಯೆ ತಗೊಂಡಿರೋದ್ರ ಬಗ್ಗೆ ನೀವೇ ಅದರಲ್ಲಿ ಭಾಗವಾಗಿದ್ರೆ ಅದನ್ನ ಶೇರ್ ಮಾಡಿ. ಅದಾದ್ಮೇಲೆ ನಾವು ಸ್ವಲ್ಪ ಈ ಕಡೆಯಿಂದ ಯಾವ ರೀತಿಯಾಗಿ ಮುಂದೆ ತಗೊಂಡ್ ಹೋಗ್ಬೋದು ಅಂತಾನು ಡಿಸ್ಕಷನ್ ಮಾಡ್ಬೋದು ಅಲ್ಲಿಂದ. ಪ್ರಸನ್ನ ಅವ್ರಿಗೆ ನೀವು ಶೇರ್ ಮಾಡ್ತೀರಾ? ನೀವು ಅದು ಪಿಕ್ಚರ್ಸ್ ತೋರಿಸ್ತೀರಾ ಅಂದ್ರೂ ಸ್ಕ್ರೀನ್ ಶೇರ್ ಮಾಡಿ. ಇರ್ಲಿ. ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಯಾವ್ದು ರಾಷ್ಟ್ರ ಮಟ್ಟದ ಯಾವ್ದು ಜನಸ್ವಾಸ್ಥ್ಯ ಅಭಿಯಾನ ಇತ್ತು, ಅದರಲ್ಲಿ ಒಂದು ಮುಖ್ಯವಾದ ಒಂದು ಕ್ಯಾಂಪೇನ್ ಬಂದದ್ದು 2003-4ರಲ್ಲಿ. ಅದು ಆರೋಗ್ಯ ಒಂದು ಹಕ್ಕಾಗಬೇಕು ಅನ್ನೋದು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಜನಸಂಪರ್ಕ ಕಾರ್ಯಕ್ರಮ ನಡೀತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಜೊತೆ ಚರ್ಚೆ ಆಯ್ತು, ಅವರುಗಳ ಮುಂದೆ ಪ್ರಸ್ತುತಿ ಮಾಡಿದ್ವಿ. ಸುಮಾರು ಯಾವ್ಯಾವ ಹಕ್ಕುಗಳ ಹನನ ಆಗಿದೆ ಅನ್ನೋದು ಯಾವ್ದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕೂಡ ಶಿಫಾರಸ್ ಮಾಡ್ತು, ಯಾವ ರೀತಿ ಪ್ರಾಥಮಿಕ ಆರೋಗ್ಯ ಪಾಲನೆನ ಸಬಲಗೊಳಿಸ್ಬೇಕು, ಸದೃಢಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಬಂತು. ಅದನ್ನ ತಗೊಂಡು ನಾವು ಮತ್ತೆ ಕ್ಯಾಂಪೇನ್ ಮಾಡಿದ್ವಿ. ರಾಜಕೀಯ ಪಕ್ಷಗಳ ಜೊತೆ ನಾವು ವಕಾಲತ್ ಮಾಡಿದ್ವಿ ರಾಷ್ಟ್ರ ಮಟ್ಟದಲ್ಲಿ. ಅದಾದ ನಂತರ 2005 ಎಲೆಕ್ಷನ್ ಬಂದ ನಂತರ
ಯಾವುದು ಸಾರ್ವತ್ರಿಕ ಚುನಾವಣೆ ಆದ ನಂತರ ಯಾವ UPA ಸರ್ಕಾರ ಬಂತು, ಅದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಅನ್ನೋದನ್ನ ಒಂದು ಕಾರ್ಯಕ್ರಮ ಅಂತಂತು. ಅದಕ್ಕೆ 25 ಜನ ಪರಿಣಿತ ಸಾರ್ವಜನಿಕ ಆರೋಗ್ಯ ಪರಿಣಿತರನ್ನ ಕರೆಸಿತ್ತು. ಆ 25 ಜನದಲ್ಲಿ 22 ಜನ ನಮ್ಮ ಆಂದೋಲನದವರಾಗಿದ್ರು, ಅಂದ್ರೆ ಕರ್ನಾಟಕದವರಲ್ಲ, ರಾಷ್ಟ್ರಾದ್ಯಂತ. ಸೊ ಅವರು ಕೂತು ಅದನ್ನ ಆಮೂಲಾಗ್ರವಾಗಿ ಬದಲಾವಣೆ ಮಾಡಿ ಆ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನದ ಒಂದು ಏನು ಮುಖಾನೇ ಬದಲಾಯಿಸಿದಂತ ಒಂದು ಪರಿಸ್ಥಿತಿ. ಅದನ್ನ ಅವ್ರು ಮತ್ತೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಕಾರ್ಯಕ್ರಮ ತರ ನೋಡ್ತಾ ಇದ್ರು ಗ್ರಾಮೀಣ ಆರೋಗ್ಯ ಅಭಿಯಾನನ. ಅದನ್ನ ಬದಲಾಯಿಸಿ ಆರೋಗ್ಯದ ಕಡೆ ಹೇಗೆ, ಆರೋಗ್ಯ ವ್ಯವಸ್ಥೆಯನ್ನು ಹೇಗೆ ಸುಧಾರಿಸ್ಬೇಕು ಅದರ ಕಡೆಗೆ ಗಮನ, ಅಂದ್ರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆನ ಹೇಗೆ ಸುಧಾರಿಸ್ಬೇಕು ಅನ್ನೋ ಕಡೆ ಜನಸ್ವಾಸ್ಥ್ಯ ಅಭಿಯಾನ ಅದನ್ನ ಮಾರ್ಪಾಡು ಮಾಡಿದಂಥದ್ದು. ಅದನ್ನ ಎಲ್ಲ ರಾಜ್ಯಗಳಲ್ಲೂ ನಂತರ ಅದರಲ್ಲಿ ಒಂದು ಮುಖ್ಯವಾದ ಬಂದಂತೂ ಅದೇ ಇವಾಗ ಹೇಳಿದಲ್ಲ, ಸಮುದಾಯ ಮೇಲ್ವಿಚಾರಣೆ ಅದ್ ಹೇಗ್ ಮಾಡ್ಬೇಕು ಅನ್ನೋದನ್ನು ತಂದದ್ದೇ ಜನಸ್ವಾಸ್ಥ್ಯ ಅಭಿಯಾನ. ಸೊ ಆ ಸಮುದಾಯ ಮೇಲ್ವಿಚಾರಣೆನ ನಾವು ತಿರುಗಿ ನಮ್ಮ ರಾಜ್ಯಗಳಲ್ಲಿ ನಾವು ಮುಂದಕ್ಕೆ ತಗೊಂಡ್ಬಂದ್ವಿ. ಸೊ ಹಾಗಾಗಿ ಒಂದು ನೀತಿಗಳಲ್ಲಿ ಮಾರ್ಪಾಡು, ಆ ನೀತಿಗಳಿಂದ ತಿರುಗಿ ಅದರ ಅಳವಡಿಕೆ, ಅದರ ಅನುಷ್ಠಾನ ಹೇಗ್ ಮಾಡ್ಬೇಕು ಅನ್ನೋದನ್ನ ಅದು ಇನ್ನೊಂದು ಕೆಲಸ. ನಾವು ಎರಡೂ ರೀತಿಯಾಗಿ ನಾವು ಮಾಡಿದ್ದಂತ ಒಂದು ಸಂದರ್ಭ. 1-2 ನಾನು ಶೇರ್ ಮಾಡ್ಬೋದಾ? ನನಗೆ ಚಾನ್ಸ್ ಅಂದ್ರೆ ಇಲ್ಲ, ಅದು ಶೇರಿಂಗ್ ಇನ್ನು ಆಕ್ಟಿವೇಟ್ ಆಗಿಲ್ಲ. ಅಕ್ಷಯ್ ಕೊಟ್ರೆ ನಾನು ಆಮೇಲೆ ಮಾಡ್ಬೋದು. ಸೊ ಹಾಗಾಗಿ ನಾವು ಈ ಆರೋಗ್ಯ ಆಂದೋಲನದಲ್ಲಿ ಸಾರ್ವಜನಿಕ ಆರೋಗ್ಯದ ಹೇಗೆ ನಾವು ಅದನ್ನ ಸದೃಢಗೊಳಿಸ್ಬೋದು, ಅದನ್ನ ಹೆಂಗೆ ಸ್ಟ್ರೆಂಥನ್ ಮಾಡ್ಬೋದು ಅನ್ನೋದ್ರ ಕಡೆ ನಾವು ಸುಮಾರು ಜನಸ್ವಾಸ್ಥ್ಯ ಅಭಿಯಾನವಾಗಿ ಕೆಲಸ ಮಾಡಿದ್ದು. ಅದರ ಅಂಗವಾಗಿ ನಾವು ರಾಜ್ಯ ಮಟ್ಟಗಳಲ್ಲಿ, ಜಿಲ್ಲಾ ಮಟ್ಟಗಳಲ್ಲಿ ಸಹ ನಾವು ಇದನ್ನ ಮಾಡಿದೀವಿ. ಒಂದು ವಿಡಿಯೋ ಗೋಪಾಲ್ ಅವ್ರು ಮಾಡ್ಬೋದಾ? ಸುಮ್ನೆ 1-2 ಚಿತ್ರಗಳಷ್ಟೇ, ನಾ ಇನ್ನು ಜಾಸ್ತಿ ತೋರಿಸ್ತಾ ಇಲ್ಲ. ಸಾರಿ, 1 ನಿಮಿಷ. ಸೊ ಒಂದು ಉದಾಹರಣೆಗೆ ಇದು ಹೆಲ್ತ್ ಅಂಡ್ ಹ್ಯೂಮನ್ ರೈಟ್ಸ್ ಟ್ರೈನಿಂಗ್ ಮಾಡಿದ್ದಂಥದ್ದು, ಸಂತೋಷ್ ಹೆಗಡೆ ಅವ್ರ ಜೊತೆ ಚರ್ಚೆ ಮಾಡಿದ್ದಂಥದ್ದು. ಆಮೇಲೆ ನಾನ್ ಬರೀ ರಾಜ್ಯ ಮಟ್ಟದ ಹೇಳ್ತಾ ಇದ್ದೀನಿ, ಸಾರ್ವಜನಿಕ ಧರಣಿ. ಆಮೇಲೆ ಇದೆ ನಾವು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಂದೆ ಏನೇನ್ ಪ್ರಸ್ತುತಿ ಮಾಡಿದ್ವಿ ಅದು. ಆಮೇಲೆ ಪಾಲಿಸಿ ಬ್ರೀಫ್ ಏನೇನ್ ತಂದ್ವಿ, ಅಂದ್ರೆ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನೆಲ್ಲ ನಾವು ಪ್ರಸ್ತುತಿ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಸುಮಾರೆಲ್ಲ ಮಾಡಿದ್ದಂತ ಒಂದು ಪರಿಸ್ಥಿತಿ. ಸಾಕು, ಅಷ್ಟೊಂದು ಕಾಣುತ್ತೆ ಸದ್ಯಕ್ಕೆ. ಇದನ್ನು ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀರಾ? ಅರ್ಥ ಆಗ್ಲಿಲ್ಲ, ನನಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಇದ್ರಲ್ಲಿ ನೀವು ಪಾಲಿಸಿ ಬಗ್ಗೆ ಎಲ್ಲ ಬರ್ದಿದ್ದೀರಾ ಅಲ್ವಾ? ಹೌದು. ಸೊ ಈ ಪ್ರೆಸೆಂಟೇಶನ್ ಕೂಡ ಶೇರ್ ಮಾಡಕ್ಕಾಗುತ್ತೆ? ಮಾಡ್ಬೋದು. ಅದ್ರಲ್ಲಿ ಇನ್ನೊಂದು ಶೇರ್ ಮಾಡ್ಬೇಕಾಗಿತ್ತು. ಯಾರು ಗುಂಪಲ್ಲೂ ಹಾಕಿದೀವಿ ನಾವು ಇದಕ್ ಮುಂಚೆ, ಆದ್ರೆ ಅದನ್ನೊಂದು 1 ನಿಮಿಷ ಅದನ್ನ ಶೇರ್ ಮಾಡ್ಬಿಡ್ತೀನಿ. 1 ಸೆಕೆಂಡ್. ಮತ್ತೆ ಗೋಪಾಲ್ ದಾಬ್ಡೆ ಅವರು ಒಂದು ಲಿಂಕ್ ಹಾಕಿದ್ದಾರೆ. ಹೌದು, ಅದನ್ನ ನಾವು ನಮ್ಮ ರಾಜ್ಯ ಮಟ್ಟದ 22 ಜಿಲ್ಲೆಗಳಿಗೆ ಏನ್ ಹೋಗಿದ್ವಿ ಅಂತ ಹೇಳಿದಲ್ಲ, ಅವಾಗ ಅದು ರೆಸಿಡೆನ್ಷಿಯಲ್ ಕಾರ್ಯಾಗಾರ ಆಗ್ತಾ ಇತ್ತು. ಅದರಲ್ಲಿ ಒಂದು ಮುಖ್ಯವಾದ ಅಂಶ ಈ ಫಿಲಂ ತೋರಿಸುವಂತದ್ದು. ಅಂದ್ರೆ ಈ ಗೋಪಾಲ್ ಏನ್ ಶೇರ್ ಮಾಡಿದ್ದಾರೆ, ಆ ಫಿಲಂ ಅನ್ನ ಸಹ ನಾವು ಎಲ್ಲಾ ಕಡೆ ಹೋಗಿ ತೋರಿಸ್ತಾ ಇದ್ವಿ, ಜನಗಳನ್ನ ಹುರಿದುಂಬಿಸ್ತಾ ಇದ್ವಿ. ಸೊ ಇದು ಈ ಒಂದು ಮ್ಯಾನ್ಯುಯಲ್ ನ ನಾವು ಇದರಲ್ಲಿ ನಮ್ಮ ಹೆಸರುಗಳನ್ನ ಸಹ ನೋಡ್ಬೋದು ನೀವು. ನಾವು ರಾಜ್ಯ ಮಟ್ಟದ ಹೇಗೆ ಮೆಂಟರಿಂಗ್ ಗ್ರೂಪ್ ಆಗಿದ್ವಿ, ಇದರಲ್ಲಿ ನನ್ನ ಹೆಸರು, ಓಬ್ಲೇಶ್ ಹೆಸರು ಎಲ್ಲ ಬಂದಿರೋಂಥದ್ದು. ಹೇಗೆ ನಾವು ಆರೋಗ್ಯ ವ್ಯವಸ್ಥೆ ಜೊತೆ ಸೇರ್ಕೊಂಡು ಕೂಡ ಹೇಗೆ ನಿಯಮಗಳನ್ನ ಮಾಡಿದೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇದನ್ನ ದಯವಿಟ್ಟು ಎಲ್ಲಾರು ಓದ್ಬೇಕು ಅನ್ನೋದು ನಮ್ಮ ಕಳಕಳಿ. ಆಯ್ತು, ಸಾರಿ. ಮುಂದೆ ಈಗ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕಡೆಯಿಂದ ಹೇಗೆ PHC ಬಗ್ಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ಸಲಹೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚೆ ಕವಿತಾ ಮತ್ತೆ ಸುಮಿತ್ರಾ ಅವ್ರೆ, ನೀವು ಶೇರ್ ಮಾಡ್ತೀರಾ? ನೀವು ಏನ್ ಹೇಳ್ತಾ ಇದ್ದಿದ್ದು? ಹೌದಾ, ನಾ ಶೇರ್ ಮಾಡ್ತೇನೆ ಮೇಡಮ್. ಕವಿತಾ. ನಮಸ್ಕಾರ ಎಲ್ಲರಿಗೂ. ಕೇಳ್ತಾ ಇದೆ ಮೇಡಮ್? ಕೇಳಿಸ್ತಾ ಇದೆ ಕವಿತಾ ಅವ್ರೆ.
ಕೇಳಿಸ್ತಾ ಇದೆ ಮೇಡಮ್. ನಾವೀಗ ಕೊರೋನಾಕ್ಕಿಂತ ಮುಂಚೆ ಆಗಿರ್ಬೋದು, ಕೊರೋನಾ ಆದ್ಮೇಲೆ ಆಗಿರ್ಬೋದು ಮೇಡಮ್, ನಾವು ಕೆಲಸ ಮಾಡೋ ಈ ಸ್ಥಳದಲ್ಲಿ ಜಾಗೃತಿಯಿಂದ ಕೆಲಸ ಮಾಡುವಾಗ ನಮ್ಗೂ PH ಅಂತ ಏನ್ ಗೊತ್ತಿರಕಿಲ್ಲ. ಆಮೇಲೂ ಸರ್ಕಾರಿ ದವಾಖಾನೆಗೂ ತೋರ್ಸ್ಕೋಬೇಕು ಅಂತ ನಮ್ಗೆ ಐಡಿಯಾ ಇದ್ದಿರಕಿಲ್ಲ, ಪ್ರೈವೇಟ್ಗೆ ಹೋಗ್ತಿದೀವಿ. ಇವಾಗ ಗೋಪಾಲ್ ದಾಮ್ಲೆ ಸರ್ ಅವರು ಈ ಕಡೆ ಬಂದಾಗ ಕಳೆದ 3 ವರ್ಷ ಹಿಂದಿಂದ ಬಹಳಷ್ಟು ರಕ್ತಹೀನತೆಯಿಂದ ತಾಯಿಂದಿರ ಮರಣ ಜಾಸ್ತಿ ಆಗ್ತಾ ಹೊಂಟಿತ್ತೆ. ಈಗಾದ್ರೂ ಜಾಸ್ತಿ ಇದೆ. ಅವಾಗ ಆ ತಾಯಿಂದಿರ ಜೊತೆಗೆ ಸರಿಯಾಗಿ ಕೆಲಸ ಮಾಡುವಂತ ಸಂದರ್ಭ ಒಂದ್ ಮಾಹಿತಿ ಕೊಟ್ರು. ಅವಾಗ ಮಾಹಿತಿ ಜನರ ಜೊತೆಗೆ ಮಾತಾಡಕ್ ಹೋದಾಗ ಕಬ್ಬಿನ ಅಂಶ ಗುಳಿಗೆ ತಗೋಬೇಕಂತ ಯಾವ್ದು ಜನರಿಗೆ ಅರಿವನೇ ಇರ್ತಿರಕಿಲ್ಲ. ತಗೋತಿದ್ರು ಅಥವಾ ಕಚಡ ಬುಟ್ಟ್ಯಾಗ ಹೋಗೋದ್ ಬಿಡ್ತಿದ್ರು. ಈ ಸಂದರ್ಭದಲ್ಲಿ ಬಹಳಷ್ಟು ನಾವು ತಾಯಿಂದಿರ ಜೊತೆ, ಗರ್ಭಿಣಿಯರ ಜೊತೆಗೆ, ಆಮೇಲೆ ಅಜ್ಜಿಗಳಿಗೆ ತಿಳಿಸಿ ಹೇಳೋದು, ಅವ್ರಿಗೆ ಟ್ಯಾಬ್ಲೆಟ್ ತಗೊಳಕ್ ಹಚ್ಚೋದು, ಈ ರೀತಿ ಎಲ್ಲಾ ಕೆಲಸ ಮಾಡಿ ಅವ್ರು ಬಾತ್ರೂಮ್ ಹೋದಾಗ ಕೂಡ ಅವ್ರು ಗುಳಿಗೆ ತಗೊಂಡಾರಿಲ್ಲ ಅಂತ ಮುಂಜಾನೆ ಚೆಕ್ ಮಾಡೋದು ಸಂದರ್ಭ ಕೂಡ ಬತ್ತು ನಮ್ಗ. ಅದನ್ನೆಲ್ಲ ಮಾಡಿದಿವಿ. ಮಾಡಾದ್ಮೇಲೆ ಅವರು ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿದ್ರು. ಹೌದು ತಗೋಬೇಕು, ನಮ್ಗ್ ರಕ್ತ ಕಡಿಮೆ ಆಗ್ತಾ ಇದೆ ಅಂತೂ ಜನರಿಗೆ ಯಾರು ಗೊತ್ತು. ಅದೊಂದು ಆರೋಗ್ಯ ಮತ್ತ ಆಹಾರ ಜೊತೆಗೇನೆ ಕೆಲಸ ಮಾಡಿದೀವ್ರಿ. ಮಾಡಿದಾದಂತರ ಆರೋಗ್ಯ 5 ವರ್ಷ ಒಳಗಿನ ಮಕ್ಳಿಗಿನ್ನು ಏನ್ ಮಾಡ್ಬೇಕು ಮತ್ತ್ ದೊಡ್ಡವ್ರಿಗಿನ್ನು ಏನ್ ಮಾಡ್ಬೇಕು ಅಂತ ಆರೋಗ್ಯದಾಗನು ಕೂಡ ಸಾಕಷ್ಟು ಬದಲಾವಣೆ ಮಾಡಿದ್ದೇವೆ. ಆಮೇಲೆ ಈ ಚಾಕ್ಲೇಟ್, ಕುರ್ಕುರಿಗಳನ್ನೆಲ್ಲ ನಿಲ್ಲಿಸಿ ನಾವು ಕಾಳು ಬೇಳೆಗಳನ್ನ ಕೊಡ್ಬೇಕು ಮಕ್ಕಳಿಗೆ. ಪುಷ್ಟಿ ಆಹಾರ ಚೆನ್ನಾಗಿ ಕೊಟ್ರು ಕೂಡ ನಮಗೂ ಆರೋಗ್ಯವಾಗಿರ್ತೇವೆ ಅಂತ ಅದನ್ನು ಕೂಡ ನಾವು ಮಕ್ಕಳದು 2 ವರ್ಷ ಕೆಲಸ ಮಾಡಿದ್ದೀವಿ. 1 ವರ್ಷ ಪೂರ್ಣ ಸರ್ವೆ ಮಾಡಿದ್ದೀವಿ, ಜನರಿಗೆ ಅವೇರ್ನೆಸ್ ಮಾಡಿದ್ದೀವಿ. ಅಂದ್ರೆ ಜನ ಎಲ್ಲ ನಮ್ಮ ಹುಕ್ಕೇರಿ ಭಾಗದಲ್ಲಿ ಇನ್ನ ಒಂದು ವಿಚಿತ್ರನ ಹುಕ್ಕೇರಿ ಇದೆ ಮೇಡಮ್. ಇದು ಹೆಂಗಿದೆ ಅಂತಂದ್ರ ಯಾರು ಜನರಿಗೆ ಸರ್ಕಾರಿ ದವಾಖಾನೆಗೆ ಹೋಗ್ಬೇಕು, ನಾವು PH ಒಳಗ್ ತೋರ್ಸ್ಕೋಬೇಕು ಅಂತ ಅನ್ನೋದು ಇನ್ನೂ ಆದ್ರೂ ಕೂಡ ಯಾರಿಗ ಅರಿವಿಲ್ಲ. ಏನ್ ಹೇಳ್ತಾರೆ ಎಲ್ಲಾರು, ನಾವ್ ಯಾಕೆ ಅಲ್ಲಿ ತೋರ್ಸ್ಕೋಬೇಕು, ಅಲ್ಲಿ ಚಲೋ ಇರೋದಿಲ್ಲ, ಆಮೇಲೆ ಗರ್ಭಿಣಿಯರ್ ಅಷ್ಟ ಹೋಗ್ಬೇಕಲ್ಲಿ ಅಂತ ಈ ರೀತಿ ಎಲ್ಲಾ ಹೇಳ್ತಾರ ನಮ್ ಜನ. ಅದಕ್ಕೆ ಈಗ ನಾವು ಜನರಿಗೆ ಏನ್ ಮಾಡತ್ತೇವೆ, ಎಲ್ಲೆಲ್ಲಿ ನರೇಗಾ ಕೆಲಸ ಚಾಲು ಇದೆ, ಎಲ್ಲೆಲ್ಲಿ ಸ್ವಸಹಾಯ ಸಂಘಗಳನ್ನೆಲ್ಲ ಮಾಡಿದ್ದೇವೆ ಅಂತ ಸಂದರ್ಭದಲ್ಲಿ ಅವ್ರ ಕಡೆ ಮಾಹಿತಿ ತಗೊಳ್ದು, ಆಮೇಲೆ ನಾವ್ ಅದಕ್ಕೆ ಹೆಂಗ ಅವ್ರನ್ನ ತಯಾರಿ ಮಾಡ್ಬೇಕು, ಹೆಂಗ ಅವ್ರನ್ನೆಲ್ಲಾರ್ನು ಕೈ ಜೋಡಿಸಿ ಕೆಲಸ ಮಾಡಕತ್ರೊಳಗ ಸಹಭಾಗ್ಯ ಮಾಡ್ಕೋಬೇಕಂತೇಳಿ ನಾವು ಪ್ರತಿ ದಿವಸ ಅವ್ರ ಜೊತೆಗೆ ಚರ್ಚೆ ಮಾಡೋದು, ಅವೇರ್ನೆಸ್ ಮಾಡೋದು, ನಾವ್ ತೋರ್ಸ್ಕೋಬೇಕು. ಆಮೇಲೆ ಹೊರಗಡೆ ಬರೆದು ಕೊಟ್ರ ಸ್ಕ್ಯಾನಿಂಗ್ ಅದೆಲ್ಲ ಹೊರಗಡೆನ. ಒಂದ್ ಸ್ಕ್ಯಾನಿಂಗ್ 2,500 3,000 ಬಿಲ್ ಮಾಡ್ತಾ ಇದಾರೆ. ಅದಕ್ಕೆ ಈ ಸಂದರ್ಭಗಳನ್ನೆಲ್ಲ ಅವ್ರಿಗೆ ಬರೇ ತಿಳಿಸಿ ಹೇಳೋದು, ಆಮೇಲೆ ಅಲ್ಲಿ ಏನ್ ಸಮಸ್ಯೆ ಐತಿ ಅದನ್ನ ಸ್ವಲ್ಪ ತಾಳ್ಮೆದಿಂದ ನಾವು ತಿಳ್ಕೊಳ್ಳೋದು, ನಾವ್ ಚೆಕ್ ಮಾಡ್ಕೊಳ್ಳೋದು ಏನೇನ್ ಐತಿ PH ಸೆಂಟರ್ಗಳಲ್ಲಿ ಅಂತ. ಈಗ 2 PH ಅಂತ ಕಂಡು ಹಿಡ್ದಿದ್ದೇವೆ. ಅದಕ್ಕೂ ಜನ ಮುಂದ್ ಬರಾಕು ನಾ ಯಾಕೆ ಮುಂದ್ ಬರ್ಬೇಕು, ನನಗೇನ್ರ ಸಮಸ್ಯೆ ಆಗ್ತಾ ಇದೆ, ನಮ್ದು ಹಳ್ಳಿ ರಾಜಕಾರಣಿಗಳೆಲ್ಲ ಬಾಳ ನಮ್ಗ್ ತ್ರಾಸ್ ಕೊಡ್ತಾರು, ನಮ್ಗೆ ಎದಕ್ ಬೇಕಾದೆಲ್ಲ ಅಂತ. ನೀವ್ ಯಾಕೆ ಸಹಿ ತಗೊಳತಾರಿ, ನೀವ್ ಎಲ್ಲಿ ಕೊಡ್ತೇರಿ ಅನ್ನೋ ಮಟ್ಟಿಗೆ ನಮ್ ಜನ ತಯಾರಾಗಿದ್ದಾರೆ ಈಗ. ಆದ್ರೆ ಒಟ್ಟು ಹಿಂದ್ ಎಳಿತಾರ. ಅದಕ್ಕೆ ಒಟ್ಟುಗೊಳಿಸಿ ಅವ್ರನ್ನ ಕೆಲಸ ಮಾಡಿಸ್ಬೇಕಂತ. ಮತ್ತ್ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನ ಆರಾಮಿದ್ದಿರಾಕಿಲ್ಲ. ಆಮೇಲೆ ಗೋಮೂತ್ರದಿಂದ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಔಷಧಗಳನ್ನ, ಗೌಟಿ ಔಷಧಗಳನ್ನ ಇಂಥದೆಲ್ಲ ಮಾಡಿದ್ರಿ ಸ್ವಸಹಾಯ ಸಂಘದಲ್ಲಿ. ಅದು ಕೂಡ ಅವ್ರಿಗೆ ಒಂದ್ ಸ್ವಲ್ಪ ಒಳ್ಳೇದಾಗಿತ್ತು. ಆಮೇಲೆ ಎಲ್ಲರಿಗೂ ಇಂಜೆಕ್ಷನ್ ಕೂಡ ಕೊಡ್ಸಿದ್ದೇವೆ. ಆಮೇಲೆ ಎಲ್ಲರಿಗೂ ನರೇಗಾ ಕೆಲಸ ಸಿಗೋ ಹಂಗೂ ಮಾಡಿದ್ವಿ ಕೊರೋನಾ ಸಂದರ್ಭದಲ್ಲಿ. ಆಮೇಲೆ ನಮ್ ಜನರನ್ನ ಒಟ್ಟುಗೂಡಿಸಿ ತಯಾರಿ ಮಾಡೋ ಅಂತದ್ ಒಂದು ಉದಾಹರಣೆ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಕವಿತಾ. ಜಬೀನಾರೇ ಹೇಳ್ಬೇಕಿತ್ತ? ಅಂದ್ರೆ ನಾವು ಸ್ಥಳೀಯವಾಗಿ ಈ ಆರೋಗ್ಯ ವ್ಯವಸ್ಥೆ ಬಗ್ಗೆ ಒಂದು ಹೋರಾಟ ಮಾಡಿರೋದು ನನಗೆ ಹಂಚ್ಕೋಬೇಕಂತ ಅನಿಸ್ತು. ನಾವು ಏನು ಲಾಸ್ಟ್ ಟೈಮ್ ಏನ್ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರುವಾಗ ದಾವಣಗೆರೆ ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆ ಸೇರಿದಂತೆ ರಾಜ್ಯದ 9 ಆಸ್ಪತ್ರೆಗಳು PPP ಮಾಡೆಲ್ ಅಲ್ಲಿ ಖಾಸಗಿಯವರಿಗೆ ಹಸ್ತಾಂತರ ಮಾಡಕ್ಕೆ ರೆಡಿ ಆಗಿತ್ತು. ಆ ಟೈಮಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ದಾವಣಗೆರೆ ಜಿಲ್ಲಾ ಚಿಟ್ಟೇರಿ ಆಸ್ಪತ್ರೆ ಉಳಿಸಿ ಹೋರಾಟ ಸಮಿತಿ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿ ಕಟ್ಟಿ ಬೇರೆ ಬೇರೆ ಸಂಘಟನೆಯವರು, ಅಂದ್ರೆ ಒಂದು 20ಕ್ಕೂ ಹೆಚ್ಚು ಸಂಘಟನೆಯವರಿಗೆ ಸೇರಿಸ್ಕೊಂಡು ಮತ್ತೆ ಸಮುದಾಯ ಸೇರಿಸ್ಕೊಂಡು ಈ ಆಸ್ಪತ್ರೆ ಉಳಿಸ್ಬೇಕು ಅಂತ ಹೇಳಿ ನಾವು ಪತ್ರಿಕೆಯಲ್ಲಿ ವಿಶೇಷ ಲೇಖನಗಳು ಮಾಡಿಸಿ, ಅಂದ್ರೆ ಜನ ಎಚ್ಚೆತ್ಕೋಬೇಕು ಅಂತ ಹೇಳಿ ವಿಶೇಷ ಲೇಖನಗಳು ಮಾಡಿ ಮತ್ತೆ ದೊಡ್ಡ ಮಟ್ಟದಲ್ಲೂ ಕೂಡ ಈ ಆಸ್ಪತ್ರೆ ಉಳಿಸ್ಬೇಕು ಅಂತ ಹೇಳಿ ಆ ಆಸ್ಪತ್ರೆ ಮುಂದೆನೆ ನಾವು ಹೋರಾಟ ಮಾಡಿರೋದು ಕೂಡ ಉದಾಹರಣೆ ಇತ್ತು. ಮತ್ತೆ ಅಲ್ಲಿ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಮನವಿ ಕೂಡ ಕಳ್ಸಿದ್ವಿ. ಕಳ್ಸಾದ್ಮೇಲೆ ಯಾವಾಗ 2023 ಮತ್ತೆ ಇದು ಹೊಸ ಸರ್ಕಾರ ರಚನೆ ಆಯ್ತು, ಅಂದ್ರೆ ತಕ್ಷಣಕ್ಕೆ ಒಂದು ರೆಸ್ಪಾಂಡ್ ಮಾಡಿದ್ದೇನಂತಂದ್ರೆ
ನಾವು PPP ಮಾಡೆಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಈ ಆಸ್ಪತ್ರೆಗಳು ನಾವು ಖಾಸಗೀಕರಣ ಮಾಡಲ್ಲ, ಖಾಸಗಿಯವರಿಗೆ ಹಸ್ತಾಂತರ ಮಾಡಲ್ಲ ಅಂತ ಹೇಳಿದ್ದು ಒಂದು ಖುಷಿಯ ವಿಷಯ. ಅಂದ್ರೆ ನಾವು ಸಿಂಗಲ್ ಆಗಿ ಮಾಡೋಕ್ಕಿಂತ ಒಂದು ಜನ ಅಂದ್ರೆ ಚಿಕ್ಕ ಸಂಘಟನೆ ಒಂದು ಚಳುವಳಿಯಾಗಿ ನಾವು ಧ್ವನಿ ರೈಸ್ ಮಾಡಿದಾಗ ಅದು ಪರಿಣಾಮ ಕೂಡ ಬೇರೆ ಆಗುತ್ತೆ, ಮತ್ತೆ ಜನನು ಕೂಡ ಎಚ್ಚೆತ್ಕೊಂಡ್ರೆ ಏನಾದ್ರೂ ಈ ತರ ನಾವು ಬದಲಾವಣೆಗಳು ಮಾಡಕ್ಕೂ ಕೂಡ ಸಾಧ್ಯ ಅಂತ ಹೇಳಿ ನನಗೆ ಈ ಹೋರಾಟದಿಂದ ಕಲಿಕೆ ಆಯ್ತು. ಮತ್ತೆ ಆ ನಿರಂತರತೆ ಇವತ್ತಿನವರೆಗೂ ನಾವು ಕಾಪಾಡ್ಕೊಂಡ್ ಬಂದಿದೀವಿ. ಮತ್ತೆ ಯಾಕಂತಂದ್ರೆ ಜಿಲ್ಲಾ ಚಿಕ್ಕಟೇರಿ ಆಸ್ಪತ್ರೆ ಬರೇ ಒಂದು ಜಿಲ್ಲೆಗೆ ಮಾತ್ರ ಸೀಮಿತ ಆಗಿರುವಂತ ಆಸ್ಪತ್ರೆ ಅಲ್ಲ, ಅದು ಸುತ್ತಮುತ್ತ ಇರುವಂತ ಒಂದು 5-6 ಜಿಲ್ಲೆಯ ಜನರು ಅದಕ್ಕೆ ಅವಲಂಬಿತರಾಗಿದ್ದಾರೆ ಆ ಆಸ್ಪತ್ರೆಗೆ. ಅದಕ್ಕಾಗಿ ಆ ಆಸ್ಪತ್ರೆ ಉಳಿಸ್ಬೇಕಾಗಿತ್ತು, ಆ ಒಂದು ಖುಷಿಯ ಸಂದರ್ಭ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಬೀನ್ ಅವರೇ. ಸುಮಿತ್ರಾ, ಸಾರಿ, ನೀವು ಆವಾಗ್ಲೇ ಸಿಫಾರ್. ಅದೇ ಅಂದ್ರೆ ಸಿಫಾರ್ ನಾವು ಈಗ ಈ ಕೊರೋನಾ ಟೈಮಿಂದ ಹೆಚ್ಚು PSC ಒಟ್ಟಿಗೆ ಕೆಲಸ ಮಾಡ್ತಿರೋದು. ಮತ್ತೆ ನಮ್ಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತದ್ದು ಮಹಿಳಾ ಆರೋಗ್ಯ ಸಮಿತಿ. ನಾನದು ನಮ್ಮ ಈ ಮೆಜೆಸ್ಟಿಕ್ ಕಡೆ ಕ್ಲಸ್ಟರ್ ನಲ್ಲಿ ಒಂದು ಆಕ್ಷನ್ ಕಮಿಟಿ ಮತ್ತೆ ಆರೋಗ್ಯ ಸೌಹಾರ್ದ ಸಮಿತಿ ಅಂತ ಆ ಮೂಲಕ ಈಗ ಪ್ರಾರಂಭ ಮಾಡಿದೀವಿ ಕೆಲಸ. ನಮ್ಮಲ್ಲಿ ಅಷ್ಟು ಚಳುವಳಿಗಳು ಅಷ್ಟು ಆಗಿಲ್ಲ. ಮತ್ತೆ PSC ಸರ್ವಿಸಸ್ ಬಗ್ಗೆ ಒಂದು FGDs ಮಾಡಿದ್ವಿ ನಾವು, ಏನೇನ್ ಸರ್ವಿಸ್ ಇದೆ ಅಂತ. ಒಟ್ಟಾರೆ ವ್ಯವಸ್ಥೆ ನೋಡುವಾಗ ಇನ್ನು ಸಾಕಷ್ಟು ನನ್ಗೆ ಈ ಜನ ಸ್ಯಾಕ್ ಮೂಲಕ ತುಂಬಾ ನಾವು ಹೋರಾಟ ಮತ್ತೆ ಚಳುವಳಿಗಳು ಈ ಕಡೆನೂ ಮಾಡ್ಬೇಕಾಗತ್ತೆ ಅನಿಸ್ತಾ ಇದೆ. ಯಾಕೆಂದ್ರೆ ವ್ಯವಸ್ಥೆ ನಾವು ಒಂದ್ಸರಿ ಮಾಡುವಾಗ ಈಗ ARS ಸಮಿತಿ ಒಂದ್ ಕಡೆ ಮತ್ತೆ ಪ್ರಾರಂಭ ಆಗಿದೆ, ಬೇರೆ PSC ಗಳಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ನಮ್ಗೆ ಒಂದ್ ಕಡೆ ಮೆಟರ್ನಿಟೀಸ್ ಅಲ್ಲಿ ಒಂದು ಮತ್ತೆ PSC ಒಂದು 2 ಆಗಿ ನಮ್ಗೂ ಇನ್ವೈಟ್ ಮಾಡಿದ್ರು. ಇವತ್ತು ಕೂಡ ಡೆಂಗ್ಯೂ ಬಗ್ಗೆ ಅಲ್ಲಿ ಓವಿ ಟ್ರಾಪ್ಸ್ ಅಂತ ಒಂದು ಗೋಪಾಲ್ಪುರದಲ್ಲಿ ಇದು ಪ್ರಾಜೆಕ್ಟ್ ಮಾಡಿದ್ದಾರೆ, ಅಲ್ಲಿ ಕೂಡ ನಮ್ಗೆಲ್ಲ ಕರೆದಿದ್ರು, ಮಿನಿಸ್ಟರ್ ಕೂಡ ಬಂದಿದ್ರು. ಈಗ ಸ್ವಲ್ಪ ಕಮ್ಯುನಿಟಿನ ಎಲ್ಲಾರು ಹೇಳಿದ ಹಾಗೆ ಕಮ್ಯುನಿಟಿನ ಜಾಸ್ತಿ ಇನ್ವಾಲ್ವ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಹೆಲ್ತ್ ಈಸ್ ಮೈ ರೈಟ್ ಅಂತ. ಯಾಕಂದ್ರೆ ಅಲ್ಲಿ ಹೋಗಿದ ತಕ್ಷಣ ಅವ್ರು ಹೇಳಿದ್ರೆ ಇವ್ರು ಪ್ರೈವೇಟಿಗೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇನ್ನು ಹೆಚ್ಚು ಮಾಡ್ಬೇಕಂತ ನನ್ಗೆ ಪರ್ಸನಲಿ ನನ್ ತುಂಬಾ ಅದು ಇದೆ. ಯಾಕೆಂದ್ರೆ ನಾನು ಸುಮಾರು ಸ್ಟಾರ್ಟಿಂಗ್ ಅಲ್ಲಿ ಕೂಡ ಸಾರ್ವತ್ರಿಕ ಆರೋಗ್ಯ ಅಭಿಯಾನ ಜೊತೆ ಕೂಡ ಇದ್ದೆ ನಾನು ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಕೆಲಸ ಮಾಡುವಾಗ. ಆ ರೀತಿ ಈಗ ಸ್ಯಾಕ್ ಮೂಲಕ ಹೆಚ್ಚು ನಾವು ಇನ್ವಾಲ್ವ್ ಆಗಿ ಹೋರಾಟ ಮಾಡಿ ಜನನ ಜಾಸ್ತಿ ನಾವು ಹುರಿದುಂಬಿಸ್ಬೇಕಂದ್ರೆ ಅವರಿಗೆ ಒಂದು ಅರ್ಥ ಆಗ್ಬೇಕು, ಕಮ್ಯುನಿಟಿ ಆ ಲೆವೆಲಿಂಗ್ ಮಾಡ್ಬೇಕು ಅಂತ ನನ್ನ ಒಂದು ಯೋಚನೆ. ಮತ್ತೆ ಎಲ್ಲರೂ ಹೇಳಿ ಸಮಸ್ಯೆಗಳಲ್ಲಿ ಅದೆಲ್ಲ ನಮ್ದು ಚಾಲೆಂಜಸ್ ಇದೆ ಹಾಗೆ. ಸುಮಿತ್ರಾ ಅವರೇ, ಇವಾಗಾಗ್ಲೇ ಸುಮಾರು ಸ್ಟ್ರಾಟಜೀಸ್ ಬೇರೆ ಬೇರೆ ಸಂಘಟನೆಗಳಿಂದ, ಸಂಸ್ಥೆಗಳಿಂದ ನೀವು ಶೇರ್ ಮಾಡಿದ್ದೀರಾ. RTI ಆಗಿರ್ಬೋದು, ಕಮ್ಯುನಿಟಿ ಬೇಸ್ ಮಾನಿಟರಿಂಗ್ ಆಗಿರ್ಬೋದು, ಬೇರೆ ಸಂಘಟನೆಗಳ ಜೊತೆ ಸಾಲಿಡಾರಿಟಿ ಬೆಳೆಸ್ಕೊಂಡು ಹೋರಾಟ ಮಾಡಿರೋದಾಗಿರ್ಲಿ, PHC ಸಿಬ್ಬಂದಿಯವ್ರ ಜೊತೆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಿ ಒಂದು ಪಾರ್ಟ್ನರ್ಶಿಪ್ ಜೊತೆ ಕೆಲಸ ಮಾಡೋದಾಗಿರ್ಲಿ. ಸೊ ಇದೆಲ್ಲ ಇಟ್ಕೊಂಡು ನೆಕ್ಸ್ಟ್ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಕಡೆಯಿಂದ ಒಂದು ಪೂರ್ತಿ ಎಲ್ಲಾ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ಮಟ್ಟದಲ್ಲಿ PHC ಸುಧಾರಣೆಗೆ ಮುಂದೆ ತಗೊಂಡು ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ನಾವು ಯಾವ ರೀತಿಯಾಗಿ ವರ್ಕ್ಶಾಪ್ ಮಾಡೋದಾಗ್ಲಿ, ಯಾವ ರೀತಿ ಕ್ರಮ ತಗೋಬಹುದು ಅಂತ ಅನಿಸುತ್ತೆ? ಒಂದು ಡೆಫಿನೆಟ್ಲಿ ಇನ್ ಪರ್ಸನ್ ವರ್ಕ್ಶಾಪ್ ಮಾಡ್ಬೇಕು ಅಂತ ಆಗ್ಲೇ ಡಿಸ್ಕಷನ್ ಆಗಿತ್ತು. ಅದ್ರಲ್ಲಿ ಯಾವ ತರ ಚರ್ಚೆ ನಡೆಸ್ಬೇಕು, ಹೇಗೆ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಿಮ್ಮ ಸಲಹೆಗಳೇನಿದೆ ಹೇಳ್ತೀರಾ? ಈಗ ನೀವಾಗ್ಲೇ ಸುಮಾರು ಚಾಲೆಂಜಸ್ ಕೂಡ ನೋಡಿರ್ತೀರ, ಸೊ ಅದನ್ನ ಇಟ್ಕೊಂಡು ನಿಮಗೇನ್ ಅನ್ಸುತ್ತೆ? ಸ್ವಾತಿ, ಮಾತಾಡ್ಬೋದಾ ನಾನು? ಮನೋಹರ್. ಹಾ, ಹೇಳಿ. ನನಗನ್ಸೋದು ಇವತ್ತು ಸಾಕಷ್ಟು ಶೇರ್ ಮಾಡ್ಕೊಂಡಿದ್ದಾರೆ. ಇದರ ಆಧಾರವಾಗಿ ನಾವು ಒಂದು ಟ್ರೈನಿಂಗ್ ಮಾಡಬಹುದಾ ಅಂತ. ಅಂದ್ರೆ ಆ ಟ್ರೈನಿಂಗ್ ನಲ್ಲಿ ಕೆಲಸ ಮಾಡೋದು ಅನ್ನೋದು, ಆ ಟ್ರೈನಿಂಗ್ ಅಲ್ಲಿ ಒಂದು ಈಗ ಸ್ಟ್ರಾಟಜಿಸ್ ಏನ್ ಶೇರ್ ಜನ ಶೇರ್ ಮಾಡ್ಕೊಂಡು ಎಲ್ಲಾನು ಇರ್ಲಿ, ಅದೇನು ಸಿಬ್ಬಂದಿ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಅದೊಂದಾಗ್ಬೇಕು. ಎರಡನೇದು, ನಾವು PHC ನಾವು ಅಸೆಸ್ ಮಾಡ್ಲಿಕ್ಕೆ ಹೋಗುವಾಗ ಅದು ಹಾಫ್ ಡೇ ಆಗ್ಬೋದು, 1 ಡೇ ಆಗ್ಬೋದು,
ಹೆಂಗಾದ್ರೆ ಒಳ್ಳೇದು ಅಂತ. ಅದಾದ್ಮೇಲೆ ನಾವು ಡೈರೆಕ್ಟ್ ಆಗಿ ಈ 100 ಮಾಡ್ಬೇಕಂತ ಇದ್ವಿ, ಅಸೆಸ್ ಮಾಡ್ಬೇಕಂತ ಇದ್ವಿ, ಅದಕ್ಕೆ ಹೋಗ್ಲಿ ರೆಡಿ ಆಗ್ಬೋದು ಅಂತ. ಒಂದು ದಿವಸ ಅಥವಾ ಒಂದ್ ದಿವಸದಲ್ಲಿ ಆಗಲ್ಲ ಅಂದ್ರೆ 2 ದಿವಸ ಟ್ರೈನಿಂಗ್ ಬೇಕಾಗತ್ತೆ. ಪ್ರಶ್ನ ಅವ್ರಿಗೆ ಹೇಳಿ. ನಮ್ಮಲ್ಲೇ ಇವಾಗ ಸುಮಾರು ಒಳ್ಳೆ ಅನುಭವಗಳು ಬಂದಿದೆ ನಮ್ಮಗಳ ಮಧ್ಯದಲ್ಲೇ. ಅದಕ್ಕೆ ಒಂದು ಸೆಷನ್ ಇಟ್ಕೋಬೇಕಾಗತ್ತೆ ಅಂತ ನನ್ಗನ್ಸ್ತದೆ. ಉದಾಹರಣೆಗೆ RTI ಅಪ್ಲೈ ಮಾಡಿರೋದಿರ್ಬೋದು, ಇಲ್ಲ ಸರ್ವೆ ಫಾರ್ಮ್ಯಾಟ್ ಇರ್ಬೋದು. ಸೊ ಹಾಗಾಗಿ ಅದರದ್ದೇ ಒಂದು ಸೆಷನ್ ಇಟ್ಕೋಬಹುದು. ಒಂದು ಪ್ರಾಥಮಿಕ ಆರೋಗ್ಯ ಪಾಲನೆ ಏನೇನು ಸೇವೆಗಳು ದೊರಕಬೇಕು ಅನ್ನೋದು ಒಂದು ಸೆಷನ್ನು, ಹಾಗೂ ಸ್ನೇಹಿತರು ಮಾಡಿರೋಂಥ ಪ್ರಯತ್ನಗಳ ಬಗ್ಗೆ ಒಂದು ಸೆಷನ್ನು, ಅಂದ್ರೆ ಒಂದು ಪ್ರಾಕ್ಟಿಕಲ್ ಸೆಷನ್ ಮಾಡಬೇಕು ಅನ್ನೋದು ಅನ್ನಿಸ್ತಾ ಇದೆ ನನಗೆ. ಮೂರನೇದು ನೀವು ಕೇಳ್ತಾ ಇದ್ರಲ್ಲ ಅಸೆಸ್ಮೆಂಟ್ ಬಗ್ಗೆ, ಅದರಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಒಂದು ಏನ್ ಹೇಳ್ತೀರಾ ಅದಕ್ಕೆ, ಒಂದು ಅಸೆಸ್ಮೆಂಟ್ I'm not able to hear Prasanna on and off. Just a minute. I'll just wear the head. 2 minutes. Give me. I'll wear the headphone and come back in. Yeah. ಒಂದು ನಿಮಿಷ ಹೆಡ್ಫೋನ್ ಹಾಕೊಂಡ್ ಮಾಡ್ತೀನಿ. ಮನೋಹರ್ ಅವ್ರೆ, ನಿಮ್ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ನೀವು ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಕಟ್ ಆಗ್ತಾ ಇತ್ತು. ಈಗ ಕೇಳುತ್ತಾ? ಕೇಳಿಸ್ತಾ ಇದೆ. ಓಕೆ. ನಾನ್ ಹೇಳೋದು, ಈ ಒಂದು ಅಸೆಸ್ಮೆಂಟ್ ಏನಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳದ್ದು, ಅದು ತುಂಬಾ ವಿಸ್ತೃತವಾದ ಒಂದು ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ. ಸುಮಾರು ನಾವು ಒಂದು ಕಾಲದಲ್ಲಿ ನೋಡಿದಾಗ ಅದಕ್ಕೆ ಅಲ್ಲಿ 120 ಕೆಲಸ ಕಾರ್ಯಗಳು ನಡಿಬೇಕಿದೆ. ಅಷ್ಟು ವಿಸ್ತೃತವಾದ ಒಂದು ವ್ಯವಸ್ಥೆ ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನೋದು. ಸೊ ಅದಕ್ಕೆ ಹೆಂಗೆ ನಾವು ಸಿಂಪಲ್ ಆಗಿ ಅಸೆಸ್ ಮಾಡೋಕ್ಕಾಗತ್ತಾ, ಇಲ್ಲ ಸುದೀರ್ಘವಾಗಿ ಹೋಗ್ಬೇಕಾ, ರ್ಯಾಪಿಡ್ ಅಸೆಸ್ಮೆಂಟ್ ಮಾಡ್ಬೇಕಾ, ಇದು ಸ್ವಲ್ಪ ಗೊಂದಲ ಇದೆ. ಅದನ್ನ ಈ ಬರುವ ದಿನಗಳಲ್ಲಿ ಸ್ವಲ್ಪ ನಿವಾರಣೆ ಮಾಡಿ ಆಮೇಲೆ ನಾವೊಂದು ಟ್ರೈನಿಂಗ್, ರೆಸಿಡೆನ್ಷಿಯಲ್ ಟ್ರೈನಿಂಗ್ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸಾರಿ. ಬೇರೆಯವರಿಗೆ ಇನ್ನೇನು ಅನಿಸಿಕೆ ಇದೆ? ಈ ಟ್ರೈನಿಂಗ್ ನಲ್ಲಿ ಏನಿರ್ಬೋದು ಅನ್ನೋದ್ರ ಬಗ್ಗೆನೂ ಶೇರ್ ಮಾಡ್ಬೋದು. ಅಥವಾ ಟ್ರೈನಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು, ಯಾವ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು, ಆ ತರ ಡಿಸ್ಕಷನ್ ಆಡ್ ಮಾಡಿ. ಜಬೀನಾ ಅವರೇ, ಕುಸುಮ, ಝಾನ್ಸಿ. ಸ್ವಾತಿ ಅರ್ಥ ಆಗಿದೆ. ಅಂದ್ರೆ ಇವತ್ತು ಸುಮಾರು ಸಂಸ್ಥೆ ಕಡೆಯಿಂದ ಯಾವ ತರ ಕೆಲಸ ಆಗ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಆ ಕಮ್ಯುನಿಟಿನಲ್ಲಿ ಶೇರ್ ಮಾಡಿದ್ದೀರಲ್ವಾ? ಸೊ ಇವಾಗ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ವತಿಯಿಂದ ಪೂರ್ತಿ ಎಲ್ಲಾ ಕಡೆನೂ ಒಂದು ಕನ್ಸಾಲಿಡೇಟ್ ಆಗಿ PHC ಮೇಲೆ ಕೆಲಸ ಮಾಡ್ಬೇಕಂದ್ರೆ ಒಂದು in-person ವರ್ಕ್ಶಾಪ್ ಇಡೋಣ ಅಂತ ಸಜೆಸ್ಟ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ಏನ್ ತರ ಚರ್ಚೆಗಳಾಗ್ಬೇಕು ಮತ್ತೆ ಮುಂದೆ ಹೇಗೆ ತಗೊಂಡ್ ಹೋಗ್ಬೇಕು ಅಂತ, ಸಂಸ್ಥೆ ಅಲ್ದೆ ಕ್ಯಾಂಪೇನ್ ಆಗಿ ಮಾಡ್ಬೇಕಂದ್ರೆ. ರಾಜ್ಕುಮಾರ್ ಅವ್ರೆ, ನೀವೇನಾರು ಹೇಳಕ್ ಹೋಗ್ತಾ ಇದ್ರಾ? ಮೇಡಮ್, ಇವಾಗ ಫಸ್ಟ್ ಅಲ್ಲಿ ನಾವು ಕಮ್ಯುನಿಟಿಯಲ್ಲಿ ಜನರ ಜೊತೆ ನಾವು ಕೆಲಸ ಮಾಡುವಾಗ ಜನರಿಗೆ ಫಸ್ಟ್ ನಾವು PHCಗೆ ಹೋಗ್ಬೇಕು ಅನ್ನೋ ಮನಸ್ಸು ಬರಬೇಕು. ಯಾಕಂದ್ರೆ ಏನಾದ್ರು ಬಂತು ಅಂತ ಹೇಳಿದ್ರೆ ನಾವು ಪ್ರೈವೇಟ್ ಕಡೆನೆ ಅವ್ರ ಮನಸ್ಸು ಎಳೀತದೆ. ಬೇರೆಯವ್ರ ಸಜೆಷನ್ ಕೊಡೋದು ಪ್ರೈವೇಟ್, ಅಲ್ಲಿ ಬೇಡಪ್ಪ ಇಲ್ಲಿಗೆ ಹೋಗು, ಗೌರ್ಮೆಂಟ್ ಬೇಡ ಅಂತಾರಲ್ಲ. ಅದಕ್ಕೆ ಏನಾದ್ರು ನಾವು ಒಂದು ಸೆಷನ್ ಮಾಡ್ಕೊಂಡು ಅರಿವು ಕಾರ್ಯಕ್ರಮಗಳು ಸ್ವಲ್ಪ ಏನೇನು ಅದ್ರ ಬಗ್ಗೆ ಸೆಷನ್ ಮಾಡ್ಬೋದಾ ಅಂತ. ಹಲೋ. ನನಗೆ ಇವಾಗ ನಾವು ತುಂಬಾ ಕೆಲ್ಸಗಳೆಲ್ಲ ಹಂಚ್ಕೊಂಡಿದೀವಿ. ಪದೇ ಪದೇ ಇದೆಲ್ಲ ಮೀಟಿಂಗ್ಗಳಲ್ಲೂ ಹಂಚ್ಕೊಳ್ತೀವಿ ಏನೇನ್ ಕೆಲಸ ಮಾಡಿದೀವಿ ಅಂತ. ಈ ತರ ವರ್ಕ್ಶಾಪು ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದ್ರಲ್ಲಿ ನಮಗೆ ಈಗ ಲಾಸ್ಟ್ ಟೈಮ್ ಕೂಡ ಒಂದು ಈ ಬಡ್ಜೆಟ್ ಇದ್ರ ಬಗ್ಗೆ ಒಂದು ಇದು ಇಟ್ಟಿದ್ರು. ತುಂಬಾ ಜನ ನಮ್ಗೆ ಆ ಟೈಮ್ಗೆ ಭಾಗವಹಿಸಕ್ ಆಗಿಲ್ಲ. ಯಾಕೆ PHCಗಳೆಲ್ಲ ಈ ತರ ಅದು ಇನ್ನೂ ಸ್ವಲ್ಪ ತುಂಬಾ ಸಿಂಪಲ್ ಆಗಿ ಅದು ಇನ್ನೊಂದ್ ಸ್ವಲ್ಪ ವರ್ಕ್ಶಾಪ್ಗಳಲ್ಲಿ ಇಂಥದ್ದೆಲ್ಲ ನಮಗೆ ಸ್ವಲ್ಪ ಜಾಸ್ತಿ ಹೇಳೋದು ನಮ್ಮ ಈ ಕ್ಯಾಂಪೇನ್ ಮುಖಾಂತರ. ಮತ್ತೆ ನಾವು ಒಂದು ಪಾಲಿಸಿ ಲೆವೆಲ್ ಅಲ್ಲಿ ಚೇಂಜ್ ಮಾಡೋದನ್ನು ಸ್ವಲ್ಪ ತಗೊಳ್ಬೇಕಾಗುತ್ತೆ. ಮತ್ತೆ ನಮ್ಮ ಈ ಕ್ಯಾಂಪೇನ್ ಇಂದ ಸಣ್ಣ ಪುಟ್ಟದು ಕೂಡ ನಮ್ಮ PHCಗಳಲ್ಲಿ ಏನಿದು
ಮೈಕ್ರೋ ಲೆವೆಲ್ ಮ್ಯಾಕ್ರೋ ಎರಡರಲ್ಲೂ ನಾವು ಕೆಲಸ ಮಾಡಿದ್ರೆ ಎರಡನ್ನು ಅಡ್ರೆಸ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ಈ ಪಾಲಿಸಿಗಳು ಸ್ವಲ್ಪ ಲೇಟ್ ಆಗುತ್ತೆ. ಇದ್ರ ಜೊತೆಗೆ ನಾವು ಆಲ್ರೆಡಿ ನಮ್ಮ ಸಂಘಟನೆಗಳಿಂದ ಇದು ಮಾಡ್ತಾ ಇದ್ರೆ ಕೂಡ ನಮ್ಮ SAK ಇಂದನೂ ಕೂಡ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ನಮಗೆ ಈಗ ತುಂಬಾ ಸಂಘಟನೆಗಳದ್ದು ಲೆಟರ್ಗಳು ಮಿನಿಸ್ಟರ್ಗೆ ಹೋಗ್ಬೋದು, ಇನ್ನೊಬ್ರಿಗೆ ಹೋಗ್ಬೋದು. ಹೋಗಕ್ ಬಂದು ಒಂದೇ ಬ್ಯಾನರ್ ಇಂದ ನಮ್ದು ಎಲ್ಲಾ ಇದನ್ನು ಕೂಡ ಹೋದ್ರೆ ಸ್ವಲ್ಪ ಇದು ರೀಚ್ ಆಗುತ್ತೆ. ಈ ತರ ಒಂದು ಕ್ಯಾಂಪೇನ್ ಇದೆ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ತರ ಟ್ರೈನಿಂಗ್ಗಳು, ವರ್ಕ್ಶಾಪ್ಗಳು ಇನ್ನೂ ಹೆಚ್ಚಿನದಾಗಿ ಈಗ ನಾವು ಮಾಸ್ ಅಂದ್ರೆ ಏನೋ ಒಂದು ಚಿಕ್ಕ ಇದಾಗಿ ಇಟ್ಕೊಂಡು ಅದ್ರ ಬಗ್ಗೆನೇ ಹೆಚ್ಚಾಗಿ ತಿಳ್ಕೊಳಕ್ಕೆ ನಮ್ಗೆ ಮತ್ತೆ ಇನ್ನ ಕೆಲವೊಂದು ಇವಾಗ 4 to 7 ಡಾಕ್ಟರ್ಸ್ಗಳು ಸ್ವಲ್ಪ ಸ್ಪೆಷಲಿಸ್ಟ್ ಡಾಕ್ಟರ್ಗಳೆಲ್ಲ ಎಲ್ಲ PHCಗಳಿಗೂ ಮೊದಲು ಬರ್ತಾ ಇದ್ದಾರೆ. ಅದು ಸ್ಟಾಪ್ ಆಗಿದೆ. ಅವ್ರಿಗೂ ಬಡ್ಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲಿಂದ ಬಡ್ಜೆಟ್ ಯಾಕೆ ಅಂತದೆಲ್ಲ ಸ್ವಲ್ಪ ಮತ್ತೆ ಅವ್ರದ್ದು ಸ್ಟ್ರಕ್ಚರು ತುಂಬಾ ಬ್ರಾಡ್ ಆಗಿ ನಾವು ಅರ್ಥ ಮಾಡ್ಕೊಂಡ್ರೆ ಕಮ್ಯುನಿಟಿಗೆ ನಾವು ತುಂಬಾ ಈಸಿಯಾಗಿ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ. ಅದು ಪ್ರತಿಯೊಬ್ರು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಕಮ್ಯುನಿಟಿಗೆ ಇನ್ನೂ ತಿಳ್ಕೊಟ್ರೆ ಅವ್ರ ಲೋಕಲ್ ಲೆವೆಲ್ ಅಲ್ಲೇ ನಾವು ಚಿಕ್ಕ ಒಂದು ಇದು ಮಾಡ್ಕೊಳಕ್ಕೆ ನಮ್ಗೆ ಈಸಿ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಮನೋಹರ್ ಅವರೇ, ಉಪೇಂದ್ರ ಅನ್ನೋರು ಝಾನ್ಸಿ ಅವ್ರೆ, ನಾವು ಮೈಸೂರಲ್ಲಿ ರಾಜ್ಯ ಸಮಿತಿ ಮೀಟಿಂಗ್ ಮಾಡಿದಾಗ ಮುಖ್ಯವಾಗಿ 2-3 ವಿಷಯ ತಗೊಂಡಿದ್ವಿ. ಅದರಲ್ಲಿ ಒಂದು ವಿಷಯ ಆಯ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಬಗ್ಗೆ. ಇದರ ಬಗ್ಗೆ ಒಂದು ಸ್ಟಡಿ ಮಾಡ್ಬಿಟ್ಟು ನಾವು 100ರಿಂದ ಜಾಸ್ತಿ, ಆಲ್ಮೋಸ್ಟ್ ನನಗೆ ನೆನಪಿಲ್ಲ ಈಗ 200 ಇರಬೇಕು, ಆಲ್ಮೋಸ್ಟ್ 200 PHCಗಳಲ್ಲಿ ನಾವು ಸ್ಟಡಿ ಮಾಡ್ಬಿಟ್ಟು ಅಲ್ಲಿ ನಮ್ಗೇನು ಮಾಹಿತಿ ಗೊತ್ತಾಗತ್ತೋ ಅದರ ಆಧಾರವಾಗಿ ನಾವು ವಕಾಲತ್ ಮಾಡ್ಬೋದು, ಪಾಲಿಸಿಗಳಲ್ಲಿ ಚೇಂಜಸ್ ತರಬಹುದು ಅಂತ ಆಯ್ತು. ಅದು ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಆಡ್ ಮಾಡ್ತಿದ್ದೇನೆ. ಓಕೆ ಸರ್. ಎಸ್ ಸರ್. ಹಲೋ. ಈಗ PHC ಅಲ್ಲಿ ಆಕ್ಚುಲಿ ಕಮ್ಯುನಿಟಿ ಓನರ್ಶಿಪ್ ಇರ್ಬೇಕು. ಆಕ್ಚುಲಿ ಆರೋಗ್ಯ ರಕ್ಷಾ ಸಮಿತಿ ಈಗ ಎಲ್ಲೂ ಇಲ್ಲ. ಅದರಲ್ಲಿ PHC ಸರೌಂಡಿಂಗ್ ಅಲ್ಲಿ ವಾಸ ಇರೋ ಜನರಿಂದ ಒಬ್ಬರು ಇರಬೇಕು ರೆಪ್ರೆಸೆಂಟೇಟಿವ್. ಸೊ ಆತರ ಟ್ರಸ್ಟ್ ಬಿಲ್ಡಪ್ ಮಾಡ್ಬೋದು. ಅಂದ್ರೆ ARS ನಡೆಸಬೇಕು ಅಂತ ಹೇಳ್ತಾ ಇದ್ದೀರಾ? ಎಸ್, ಆರೋಗ್ಯ ರಕ್ಷಾ ಸಮಿತಿ ಇವರೇ ಕಮ್ಯುನಿಟಿ ಮಾಸ್ ಏನಿದಾವೋ ಗುಂಪುಗಳು ಅವರೇ ಒಂದು ರೆಪ್ರೆಸೆಂಟೇಟಿವ್ ನ ಕೊಡ್ಬೇಕು. ಆಕ್ಚುಲಿ ಯಾರೋ ಒಬ್ರು ಡಿಸೈಡ್ ಮಾಡ್ತಾರೆ ನೇಮ್ ಸೇಕ್, ಆತರ ಇರಬಾರದು. ಸೊ ಅದ್ರ ಏನಾಗ್ತಾ ಇದೆ ಏನು, ಒಂದು PH ಅಲ್ಲಿ ಔಷಧಿ ಸಿಗುತ್ತೆ ಒಂದು ಫಾರ್ ಎಕ್ಸಾಂಪಲ್, ಬೇರೆ ಕಡೆ ಇಲ್ಲ, ಸಪ್ಲೈ ಇಲ್ಲ ಅಂತಾರೆ. ಸೊ ಅದು ಇಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾಕೆ ಸಿಗ್ತಾ ಇಲ್ಲ? ಅದು ಒಂದು ಅಸೆಸ್ಮೆಂಟ್ ಕೂಡ ಮಾಡಬಹುದು PHC ಮಾಡ್ಬೇಕಾದ್ರೆ. ಜಬೀನಾರು ನೀವೇನೋ ಹೇಳಕ್ ಹೌದು. ಒಂದೇನಂತಂದ್ರೆ ಸಾಕು ರಾಜ್ಯ ಮಟ್ಟದಲ್ಲಿ ಒಂದೇನಂತಂದ್ರೆ ಅದು ಓಕೆ. ಇವಾಗ PHC ಅಸೆಸ್ಮೆಂಟ್ ಮಾಡಿ ನಾವು ಈ ತರ ನಿಜವಾಗ್ಲೂ ಸ್ಥಳೀಯವಾಗಿ ನಾವು ಕೆಲಸ ಮಾಡ್ಬೇಕಾಗಿದೆ. ಮತ್ತೆ ನಾವು ಮೇಲ್ಮಟ್ಟದಲ್ಲಿ ಒಂದು ಒತ್ತಡದ ಗುಂಪಾಗಿ ನಾವು ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಆರೋಗ್ಯಕ್ಕೆ ಸರ್ಕಾರ ಇಟ್ಟಿರುವಂತ ಬಜೆಟ್ ಸದ್ಬಳಕೆ ಆಗ್ಬೇಕು. ಮತ್ತೆ ಬಜೆಟ್ ಅಲ್ಲಿ ಹೆಚ್ಚುವರಿ ಹಣವನ್ನು ಇಡಕ್ಕೆ ನಾವು ಒಂದು ಒತ್ತಡ ಹಾಕುವಂತ ಗುಂಪಾಗಿ ನಾವು ಕೆಲಸ ಮಾಡ್ಬೇಕಾಗಿದೆ. ಮತ್ತೆ ಇನ್ನೊಂದೇನಂತಂದ್ರೆ ಸುಮಾರು ಕಡೆ ಇವಾಗ ಆರೋಗ್ಯ ವ್ಯವಸ್ಥೆಯಲ್ಲಿ ಸುಮಾರು ನೇಮಕಾತಿಗಳು ಇವತ್ತಿನವರೆಗೂ ಕೂಡ ಆಗ್ತಾ ಇಲ್ಲ. ಇವಾಗ ಉದಾಹರಣೆ ಬರೀ ನಾನು ದಾವಣಗೆರೆ ಒಂದು ಆಸ್ಪತ್ರೆ ತಗೊಂಡ್ರೆ 200ಕ್ಕೂ ಹೆಚ್ಚು ಸಿಬ್ಬಂದಿಗಳ ಕೊರತೆ ಇದೆ, A ಇಂದ D ದರ್ಜೆ ತನಕ. ಅದು ಫುಲ್ಫಿಲ್ ಆಗೋ ತರ ನಾವು ಕೆಲಸ ಮಾಡ್ಬೇಕಾಗಿದೆ. ಮತ್ತೆ ಆರೋಗ್ಯ ಸೇವೆ ಅಂತಂದ್ರೆ ಎಲ್ಲವೂ ಕೂಡ ಖಾಸಗಿ ಹತ್ರ ಬರೆದುಕೊಡೋದು ಮತ್ತೆ ಹೊರಗಡೆ ಬರ್ಕೊಡೋದು ರೆಫರ್ ಮಾಡುವಂತದ್ದಲ್ಲ. ಇವಾಗ ಆರೋಗ್ಯ ಒಂದು ಹಕ್ಕಾಗಿ ಸಿಗ್ಬೇಕು, ಕೈಗೆಟಕುವ ರೀತಿಯಲ್ಲಿ ಸಿಗ್ಬೇಕು, ಮತ್ತೆ ಜನರಿಗೆ ಯಾವತ್ತೂ ಕೂಡ ಹೊರೆ ಆಗ್ದಂಗೆ ಆ ವ್ಯವಸ್ಥೆ ಆಗ್ಬೇಕು ಅಂತಂದ್ರೆ ಆ ವಿಷಯವನ್ನು ಇಟ್ಕೊಂಡು ನಾವು ಸಾಕ್ ಕೆಲಸ ಮಾಡ್ಬೇಕಾಗಿದೆ ಮುಂದಿನ ದಿನದಲ್ಲಿ ಅಂತ ನನಗನ್ಸುತ್ತೆ. ಥ್ಯಾಂಕ್ಸ್ ಸುಬೀನಾ. ಸಮಯ ಆಗಿದೆ ಆಕ್ಚುಲಿ. ಇನ್ನೇನಾದ್ರು ಇದಕ್ಕೆ ಆಡ್ ಮಾಡ್ಬೇಕು ಅಂತ ಇದ್ರೆ ಮಾಡಿ, ಇಲ್ಲಾಂದ್ರೆ ಮೋಸ್ಟ್ಲಿ ಮುಗಿಸ್ಬೋದು ಅನ್ಸುತ್ತೆ. ಸೊ ಸುಮಾರು ಆಕ್ಚುಲಿ ಫೀಡ್ಬ್ಯಾಕ್ ಸಿಕ್ಕಿದೆ. ನೆಕ್ಸ್ಟ್ ನಾವು ವರ್ಕ್ಶಾಪ್ ಮಾಡೋದಕ್ಕಾಗ್ಲಿ ಅದೇ ರೆಸಿಡೆನ್ಷಿಯಲ್ ಏನು ಪ್ಲಾನ್ ಮಾಡ್ತಾ ಇರೋದು.
ಥ್ಯಾಂಕ್ಸ್ ಸ್ವಾತಿ ಅವರೇ. ಹಾ ಪುಷ್ಪ ನೀವೇ ಏನೋ ಹೇಳ್ಬೇಕಿತ್ತಲ್ವಾ? ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಂದ್ ನಿಮಿಷ ಹೋಗ್ಬೇಡಿ. ಅನುಭವ ಹಂಚಿಕೆ ಆಯ್ತು. ಗೋಪಾಲ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾರೆ. ಸ್ವಾತಿ ಒಂದ್ ನಿಮಿಷ ಇರಿ. ಹಾ ಹೇಳಿ ಸ್ವಾತಿ. ನೀವೇನೋ ಹೇಳ್ಬೇಕಿತ್ತಲ್ವಾ? ನೀವೇ ಹೇಳ್ಬಿಡಿ. ಓಕೆ. ಪುಷ್ಪ ಅವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ಮನೋಹರ್ ಅವ್ರ ಬರ್ಡೇ ಅಂತ. ಸೊ ಹ್ಯಾಪಿ ಬರ್ಡೇ ವಿಶ್ ಮಾಡ್ಬೋದಲ್ವಾ? ಇವತ್ತಾ? ಓ ಬನಾರ್ ಹ್ಮ್. ಬರ್ಡೇ. ವಾವ್. ಹ್ಯಾಪಿ ಬರ್ಡೇ ಮನೋಹರ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಎವ್ರಿಬಡಿ. ಧನ್ಯವಾದ. ಪಾರ್ಟಿ ಆಗ್ಬೇಕು ಮನೋಹರ್. ಹ್ಯಾಪಿ ಬರ್ಡೇ ಸರ್. ಮನೋಹರ್ ಪಾರ್ಟಿ ಥ್ಯಾಂಕ್ ಯು, ಧನ್ಯವಾದ. ನೋಡಿದ್ರೆ ಒಳ್ಳೆ ಪಾರ್ಟಿ ಬೇಕು. ಅಲ್ಲ ಪಾರ್ಟಿ ಕೇಳ್ತೀವಂತಾನೆ ಅವರು ಅದನ್ನ ಹೇಳಲೇ ಇಲ್ಲ ಅನ್ಸುತ್ತೆ ಸರಿ. ಓ ಇದೆಲ್ಲ ನಡೆಯಕ್ಕಿಲ್ಲ. ನೋ ಪ್ರಾಬ್ಲಮ್. ಬೆಂಗಳೂರಿಗೆ ಬನ್ನಿ, ಪಾರ್ಟಿ ಮಾಡೋಣ. ಅಲ್ಲ ನಾವು ಬಂದಾಗ್ಲೇನೆ ಮಾಡೋಣ. ಸರಿ, ಮಾಡ್ಬೋದು. ಬನ್ನಿ. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್. ಹ್ಯಾಪಿ ಬರ್ಡೇ ಮನೋಹರ್ ಅವರೇ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಿಗೋಣ. ಹ್ಯಾಪಿ ಬರ್ತ್ಡೇ ಮನೋಹರ್. ಥ್ಯಾಂಕ್ ಯು. ಶಾಂತಮ್ಮ. ಹ್ಯಾಪಿ ಬರ್ತ್ಡೇ ಸರ್. ಹಾಯ್.